ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾವು ಇವತ್ತು ಈ ವಿಡಿಯೋ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ ನಿಮ್ಮ ವೇವ್ ಆಪ್ಟಿಕ್ಸ್ ಇನ್ ಒನ್ ಶಾಟ್. ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಎಂಟೈರ್ ಡೆಫಿನೇಷನ್ಸು, ಡಿರೈವೇಷನ್ಸು ಏನೇನು ಬರ್ತದೆ ಅದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಯಾವತ್ತೂ ಮರೆಯೋದಿಲ್ಲ. ಸೊ ನಿಮ್ಗೆ ಹೇಳೋದು ಏನಾದರೂ ವೇವ್ ಆಪ್ಟಿಕ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದಿಸ್ ಲೆಕ್ಚರ್ ನೀವು ವೇವ್ ಆಪ್ಟಿಕ್ಸಲ್ಲಿ ಫುಲ್ ಅರ್ಥ ಆಗಿರುತ್ತೆ, ಫುಲ್ ತರವಾಗಿರ್ತೀರ. ಓಕೆನಾ? ಸೊ ಈಗ ನೀವು ನಾನು ಕೇಳ್ಬೋದು, ಏನು ಸರ್ ಸ್ವಲ್ಪ ಈ ವಿಡಿಯೋ ಸ್ಪೆಷಲ್ ಆಗಿದೆ, ಸೊ ಏನೋ ಸ್ಪೆಷಲಾಗಿ ಏನೋ ಗ್ಲಾಸಸ್ ಹಾಕ್ಕೊಂಡ್ಬಂದಿದ್ದೀರಾ ಅಂದ್ಬಿಟ್ಟು ಕೇಳ್ಬೋದು ನೀವು. ಎಸ್ ಮಕ್ಕಳೇ, ಇದು 3D ಗ್ಲಾಸಸ್. ದಿಸ್ 3D ಗ್ಲಾಸಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂದ್ರೆ ನಿಮ್ಗೆ ವೇವ್ ಆಪ್ಟಿಕ್ಸ್ ಅರ್ಥ ಆಗಿರಬೇಕು. ನಾಟ್ ಓನ್ಲಿ 3D ಗ್ಲಾಸಸ್, ದೇ ಸೋ ಮೆನಿ ಥಿಂಗ್ಸ್ ಮಕ್ಕಳೇ. ಬಿಕಾಸ್ ಇವತ್ತು ನಾವು 21st ಸೆಂಚುರಿಯಲ್ಲಿ ನಮ್ಮ ಸುತ್ತಮುತ್ತ ಫುಲ್ಲು ವೇವ್ಸ್ ಎಲ್ಲ ಕಡೆ. ನಾನೀಗ ಫಾರ್ ಎಕ್ಸಾಂಪಲ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ವೇವ್ ಹೋಗ್ತಾರೆ, ರಿಸೀವರ್ ಇದೆ, ಅದೊಂದು ವೇವ್, ಮತ್ತೆ ಅದು ವಿಡಿಯೋ ರೆಕಾರ್ಡ್ ಆಗುತ್ತೆ, ಮತ್ತೆ ಯೂಟ್ಯೂಬಲ್ಲಿ ಬರುತ್ತೆ, ಅದೊಂದು ವೇವು. ಸೊ ವಿ ಆರ್ ಆಲ್ ಸರ್ವ್ಡ್ ಬೈ ವೇವ್ಸ್. ಸೊ ಅದರಿಂದ ಯು ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟೀಸ್ ಆಫ್ ವೇವ್ಸ್, ವೆರಿ ಇಂಪಾರ್ಟೆಂಟ್. ಈ ವೇವ್ ಅನ್ನೋದು ಕೆಲವೊಂದು ಸತಿ ರೇ ಆಗಿ ಬಿಹೇವ್ ಮಾಡುತ್ತೆ, ಕೆಲವೊಂದು ಸತಿ ವೇವ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಅದು 100% ರೇನ 100% ವೇವ ಅದನ್ನು ಹೇಳೋಕ್ಕಾಗೋದಿಲ್ಲ. ಸೊ ವೆರಿ ಇಂಟ್ರೆಸ್ಟಿಂಗ್ ಮಕ್ಕಳೇ. ಫಿಸಿಕ್ಸ್ ಇಸ್ ವೆರಿ ಬ್ಯೂಟಿಫುಲ್. ಸಮಥಿಂಗ್ ಕಾಲ್ಡ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಸೊ ನೀವು ತುಂಬ ಫಿಸಿಕ್ಸಲ್ಲಿ ತುಂಬ ಡೆಪ್ತ್ ಹೋಗ್ಬಿಟ್ರೆ ಯಾವ್ದು ರಿಯಾಲಿಟಿ, ಯಾವ್ದು ನಾನ್ ರಿಯಾಲಿಟಿ, ಅದಕ್ಕೆ ಯಾವ್ದು ರಿಯಾಲಿಟಿ, ಯಾವ್ದು ವರ್ಚುಯಾಲಿಟಿ ಗೊತ್ತಾಗೋದೇ ಇಲ್ಲ. ಅಷ್ಟು ಕಾಂಪ್ಲೆಕ್ಸ್ ಇರುತ್ತೆ ಫಿಸಿಕ್ಸ್. ಬಟ್ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಮಕ್ಕಳೇ. ಸೊ ನಾನಿವತ್ತು ಓಕೆ, ಸೊ ಐ ಡಿಸ್ಕಸ್ ವೇವ್ ಆಪ್ಟಿಕ್ಸ್ ಇನ್ ಒನ್ ಶಾಟ್. ಸೊ ಆಸ್ ಬೋರ್ಡ್ ಎಕ್ಸಾಮ್ಗೆ ಡಿಸ್ಕಸ್ ಮಾಡೋದ್ರಿಂದ ಸೊ ಐ ಬಿ ವೆರಿ ಕ್ವಿಕ್ ಆ್ಯಂಡ್ ಡಿಸ್ಕಸ್ ಏನು ಬೋರ್ಡ್ ಎಕ್ಸಾಮ್ ಬೇಕೋ ಅದನ್ನು ಮಾತ್ರ ಜಾಸ್ತಿ ಫೋಕಸ್ ಮಾಡ್ತೀವಿ. ಓಕೆ, ಸೊ ಬಿಫೋರ್ ದಿಸ್, ಸೊ ಐ ವಿಲ್ ಜಸ್ಟ್ ರಿಮೂವ್ ದಿಸ್. ಸೊ ಯಾರು ಸ್ಪೆಕ್ಸ್ ಹಾಕ್ಕೊಂಡು ಈ 3D ಗ್ಲಾಸ್ ಹಾಕ್ಕೊಂಡು ಪಿಕ್ಚರ್ ನೋಡೋಕ್ಕೆ ತುಂಬ ಕರ್ಮ ಆ್ಯಕ್ಚುಲಿ. ಸೊ ಸ್ಪೆಕ್ಸ್ ಹಾಕ್ಕೊಂಡವರು ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಈಗ ಇದು ಹೆಂಗೆ ವರ್ಕ್ ಆಗುತ್ತೆ ಪೊಲರೈಸೇಷನು. ಸೊ ನಾನು ಯೂಶಲಿ ಯಾವತ್ತೇ ಫಿಸಿಕ್ಸ್ ಟೀಚ್ ಮಾಡಿದ್ರು ಐ ಆಲ್ವೇಸ್ ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಟೀಚ್. ಬಟ್ ಇದು ಒನ್ ಶಾಟ್ ಆಗಿರೋದ್ರಿಂದ ತುಂಬ ಟೈಮ್ ಇರೋದಿಲ್ಲ. ಐ ಕ್ವಿಕ್ಲಿ ಟೆಲ್ ಯು. ಸೊ ಎಷ್ಟು ಸಿಂಪಲ್ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಇನ್ನೊಂದು 3D ಗ್ಲಾಸಸ್ನ ಬ್ರೇಕ್ ಮಾಡಿ ಆಲ್ರೆಡಿ ಇಲ್ಲಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇದು 3D ಗ್ಲಾಸಸ್ ಒಂದು ಇದು ಪೊಲರೈಡ್ ಅಂತ ಹೇಳ್ತೀವಿ. ನೀವು ಎಕ್ಸಾಮಲ್ಲಿ ಕೇಳ್ತಾರೆ ಪೊಲರೈಸೇಷನ್ ಅಂದರೆ ಏನು, ಮಾಲುಸ್ ಲಾ ಅಂದರೆ ಏನು, ಯೂಸಸ್ ಆಫ್ ಪೊಲರೈಡ್ಸ್ ಅಂದರೆ ಏನು ಎಲ್ಲ ಕೇಳ್ತಾರೆ. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಇದು ಪೊಲರೈಡ್ ಕಾಣಿಸ್ತಾ ಇದೆಯಾ ಈಗ? ನೋಡಿ, ಯಾಕೆ ಯು ಕ್ಯಾನ್ ಸಿ ಮಿ ಆ್ಯಕ್ಚುಲಿ. ಇದು ಇನ್ನೊಂದು ಪೊಲರೈಡು ಕಾಣಿಸ್ತಾ ಇದೆಯಾ? ನಾನು ಒಂದು ವೇಳೆ ಫಾರ್ ಎಕ್ಸಾಂಪಲು ಎರಡೂ ಪೊಲರೈಡ್ಸ್ನ ಒಂದ್ರ ಮೇಲೆ ಒಂದು ಈ ಥರ ಇಟ್ಟ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಆಪೋಸಿಟ್ ಮಾಡಿ ಒಂದು ನಿಮಿಷ. ಸೊ ಸೊ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತಾ ಇದೆಯಾ? ನೋಡಿ ಎರಡು ತೊಗೊಂಡೋಗ್ಬಿಟ್ಟು ನೋಡಿ ಇದು ಇಟ್ಟಾಗ ಫುಲ್ ಬ್ಲ್ಯಾಕ್ಔಟ್. ನೋಡಿ, ಅಂದರೆ ಲೈಟು ಇದರಲ್ಲಿ ಪಾಸ್ ಆಗ್ತಾ ಇದೆ, ಇದರಲ್ಲೂ ಪಾಸ್ ಆಗ್ತಾ ಇದೆ. ನಾನು ಹಿಂಗಿಟ್ರೆ ಪಾಸ್ ಆಗ್ತಿಲ್ಲ. ನೋಡಿ, ಫುಲ್ ಆಲ್ಮೋಸ್ಟ್ ಬ್ಲ್ಯಾಕ್. ನೋಡಿ, ಫುಲ್ ಬ್ಲ್ಯಾಕ್ ಆಗಿಬಿಟ್ಟೆ. ಕಾಣಿಸ್ತಾ ಇದೆಯಾ? ಸಿ ಯಾ. ಸೊ ಎಸ್, ಈ ಥರ ಬ್ಲ್ಯಾಕ್ಔಟ್ ಆಗುತ್ತೆ. ಯಾಕೆ ಈ ಥರ? ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂದ್ರೆ ನಾವು ಲೈಟನ್ನ ವೇವ್ ಒಂಥರ ಟ್ರಾನ್ಸ್ಫರ್ ವೇವ್ ತೊಗೊಂಡು ಇದು ವಿ ಹ್ಯಾವ್ ಟು ಎಕ್ಸ್ಪ್ಲೇನ್. ಸೊ ಹೌ ವಿ ಕ್ಯಾನ್ ಎಕ್ಸ್ಪ್ಲೇನ್ ಯೂಸಿಂಗ್ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ನಾವು ಇದನ್ನು? ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೈ ಓನ್ಲಿ ಯೂಸಿಂಗ್ ದ ಪೋಲರೈಸೇಷನ್ ಕಾನ್ಸೆಪ್ಟ್. ಅದ್ರಲ್ಲಿ ಬರುತ್ತೆ ವೇವ್ ಆಪ್ಟಿಕ್ಸಲ್ಲಿ. ಓಕೆನಾ? ಸೊ ಈ ರೀತಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಮಕ್. ನೋಡಿ, ನಾನು ಹಿಂಗೆ ಟರ್ನ್ ಮಾಡಿ ಫಾರ್ ಎಕ್ಸಾಂಪಲ್ ಕಾಣಿಸ್ತಾ ನೋಡಿ, ಯು ಕ್ಯಾನ್ ಸಿ ನಾವು ಹಿಂಗೆ ಟರ್ನ್ ಮಾಡಿದ್ರೆ ಲೈಟ್ ಪಾಸ್ ಆಗ್ತಾ ಇಲ್ಲ. ಇದೊಂದೇ ಅಂತಲ್ಲ, ಅದೇ ಸೋ ಮೆನಿ ಫಿನಾಮಿನ್ಸ್. ನೀವು ಫಾರ್ ಎಕ್ಸಾಂಪಲ್ ಈಗ CD ತೊಗೊತೀರಾ, ಅದೆಲ್ಲ ಏನೋ ಕಲರ್ ಬರ್ತಾ ಇರುತ್ತೆ. ಸೊ ಇಂಟರ್ಫರೆನ್ಸ್ ಪ್ಯಾಟರ್ನ್ ಆಗುತ್ತೆ. ನೀವು ಈವನ್ ಸ್ಟಾರ್ಸ್ ಅಬ್ಸರ್ವ್ ಮಾಡೋಕ್ಕಂದ್ರೆ ಇಂಟರ್ಫರೆನ್ಸ್ ಬರುತ್ತೆ. ಕೆಲವೊಂದು ಸತಿ ಇಂಟರ್ಫರೆನ್ಸ್ ಡೈಫ್ರಾಕ್ಷನಿಂದ ನಮ್ಗೆ ಅಷ್ಟೊಂದು ರೆಸೊಲ್ಯೂಷನ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಓವರ್ಕಮ್ ಮಾಡಬೇಕು. ಸೊ ದೇ ಆರ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್. ನಾನು ತುಂಬಾ ಥಿಯರಿ ಜಾಸ್ತಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಹೇಳೋಕ್ಕೆ ಹೋಗೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಕ್ವಿಕ್ಕಾಗಿ. ಸೊ ಆ್ಯಂಡ್ ಆಲ್ಸೋ ಒನ್ ಮೋರ್ ಐ ಹ್ಯಾವ್ ರಿಟನ್ ಒನ್ ಡಯಾಗ್ರಾಮ್ ಇಯರ್, ನೀವು ನೋಡ್ಬೋದು ಆ್ಯಕ್ಚುಲಿ. ಸೊ ನೀವೇನಾದರೂ ಫಾರ್ ಎಕ್ಸಾಂಪಲ್ ಲೇಸರ್ ಲೈಟ್, ನೀವು ಲೇಸರ್ ಲೈಟ್ ತೊಗೊಂಡು ಲೇಸರ್ ಲೈಟ್ ಯು ಕ್ಯಾನ್ ಸಿ ಅಗೇನ್ ಐ ಟೆಲ್ ಯು ದಿಸ್ ಆಲ್ಸೋ. ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್ ಆ್ಯಂಡ್ ಇನ್ಕೊಹೆರೆಂಟ್ ಸೋರ್ಸ್ ಆಫ್ ಲೈಟ್. ಇದು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್ ಇದ್ದರೆ ಮಾತ್ರ ಇಂಟರ್ಫರೆನ್ಸ್ ಪಡೆಯೋದಾಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಲೇಸರ್ ನೋಡಿ, ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್ ಕಾಣಿಸ್ತಾ ಯಾ. ಸೊ ನಾನು ಲಾಸ್ಟ್ ಟೈಮ್ ಮೈಸೂರು ದಸರಾದಲ್ಲಿ ತೊಗೊಂಡಿದ್ದೀನಿ ನಾನಿದು. ಅಲ್ಲಿ ಮಾರ್ತಾಯಿದ್ರು ಅರಮನೆ ಮುಂದೆ. ನಾವೀಗ ಒಂದು ಬ್ಲೇಡ್ ತೊಗೊಂಡು ಫಾರ್ ಎಕ್ಸಾಂಪಲ್ ಇಫಿಟಿಗೆ ಬ್ಲೇಡ್, ದಯವಿಟ್ಟು ನಿಮ್ಮ ಹತ್ರ ಲೇಸರ್ ಇದ್ದರೆ ಒಂದು ಬ್ಲೇಡ್ ಇದ್ದರೆ ಎಕ್ಸ್ಪೆರಿಮೆಂಟ್ ಮಾಡಿ. ಇಟ್ ಟೇಕ್ಸ್ ಫಾರ್ ಟೈಮ್ ಫಾರ್ ಮೀ ಟು ರೆಕಾರ್ಡ್ ಆಲ್ ದಿಸ್ ಡಿಫ್ರೆಂಟ್ ಥಿಂಗ್ಸ್. ಸೊ ಬ್ಲೇಡ್ ಇಟ್ಕೊಂಡು ನಾವೀಗ ಫಾರ್ ಎಕ್ಸಾಂಪಲ್ ಬ್ಲೇಡ್ ಮೂಲಕ ಈ ಲೇಸರ್ ಲೈಟ್ನ ಪಾಸ್ ಮಾಡಿದ್ರೆ ತುಂಬ ಸಣ್ಣ ಸ್ಲಿಟ್ ಇರುತ್ತೆ. ನೀವೇನು ಅಬ್ಸರ್ವ್ ಮಾಡಬೇಕು? ಯು ಹ್ಯಾವ್ ಟು ಅಬ್ಸರ್ವ್ ದ್ಯಾಟ್. ಸೊ ದಟ್ ಆಲ್ವೇಸ್ ಅ ಸಿಂಗಲ್ ಬ್ರೈಟ್ ಸ್ಪಾಟ್ ಶುಡ್ ಕಮ್. ಯಾಕಂದರೆ ಲೈಟ್ ಸ್ಟ್ರೇಟಾಗಿ ಹೋಗುತ್ತಲ್ವಾ, ಸ್ಟ್ರೇಟಾಗಿ ಹೋಗೋದ್ರಿಂದ ಸಿಂಗಲ್ ಬ್ರೈಟ್ ಸ್ಪಾಟ್ ಬರುತ್ತೆ. ಬಟ್ ಹಾಗಾಗೋದಿಲ್ಲ. ನೀವು ಆ ಥರ ಎಕ್ಸ್ಪೆರಿಮೆಂಟ್ ಬ್ಲೇಡ್ ತೊಗೊಂಡು ಒಂದು ಸ್ಲಿಟ್, ಎರಡು ಸ್ಲಿಟ್ ಮಧ್ಯೆ ನೀವು ಪಾಸ್ ಮಾಡಿದಾಗ ಎರಡು ಬ್ಲೇಡ್ನ ಜಾಯಿನ್ ಮಾಡಿ ಸೈಡಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ಎರಡು ಮಧ್ಯೆ ಪಾಸ್ ಮಾಡಿದ್ರೆ ಸೆಂಟ್ರಲ್ ಬ್ರೈಟು, ಮತ್ತೆ ಡಾರ್ಕು, ಮತ್ತೆ ಬ್ರೈಟು, ಮತ್ತೆ ಡಾರ್ಕು. ಅದು ಹೆಂಗೆ ನಾನು ಲೈಟ್ ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಲ್ವಾ, ಅದು ಹೆಂಗೆ ಲೈಟ್ ಇಲ್ಲಿ ಬರ್ತಾ ಇದೆ? ಹೌ ಇಟ್ಸ್ ಪಾಸಿಬಲ್?
ಇಲ್ಲ ಸ್ಟ್ರೇಟ್ ಹೋಗ್ತಾನೆ ಲೈಟ್ ಆ್ಯಕ್ಚುಲಿ ರೇ ಅಂತ ತೊಗೊಂಡ್ರೆ ಇಲ್ಲಿ ಹೆಂಗೆ ಬರ್ತದೆ ಸ್ವಲ್ಪ ಸ್ಪಾಟ್ಸ್ ಇದು ರಿಯಲಿ ಯು ಕ್ಯಾನ್ ಸಿ ದಟ್ ಯು ಕ್ಯಾನ್ ಡೂ ಇಟ್. ಸೈನ್ಸ್ ಅನ್ನೋದು ಇಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ಅಸ್. ನಾವು ಅದನ್ನು ಅರ್ಥ ಮಾಡ್ಕೊಬೇಕು, ಕ್ವಶನ್ ಕೇಳಬೇಕು, ಆಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದರಿಂದ ಟುಡೇ ವೇವ್ ಆಪ್ಟಿಕ್ಸ್ ಡೆವಲಪ್ ಟು ಎಕ್ಸ್ಪ್ಲೇನ್ ಲಾಟ್ ಆಫ್ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಒನ್ ಬೈ ಒನ್. ಓಕೆ, ಈಗ ಸೊ ಕಮಿಂಗ್ ಟು ದಿಸ್. ಸೊ ಎನಿವೆ ಟೂ ಮಚ್ ಎಕ್ಸ್ಪ್ಲೇನ್ ಬೇಡ. ಸೊ ಲೆಟ್ಸ್ ಕಮ್ ಟು ದ ಲೆಕ್ಚರ್ ನಾವು. ಸೊ ವೇವ್ ಆಪ್ಟಿಕ್ಸಲ್ಲಿ ಬೇಸಿಕಲಿ ವಿ ಡಿಸ್ಕಸ್ ಫಸ್ಟ್ ಹೈಗೆನ್ಸ್ ಪ್ರಿನ್ಸಿಪಲ್, ಅದಾದಮೇಲೆ ಕೊಹೆರೆಂಟ್ ಸೋರ್ಸಸ್, ಇನ್ಕೊಹೆರೆಂಟ್ ಸೋರ್ಸ್ ಆಫ್ ಲೈಟ್, ಇಂಟರ್ಫರೆನ್ಸ್ ಆ್ಯಂಡ್ ಡೈಫ್ರಾಕ್ಷನ್ ಆ್ಯಂಡ್ ಪೊಲರೈಸೇಷನ್. ಸೊ ಅದಾದಮೇಲೆ ಸೊ ಇದು ಯೂಶಲಿ ಬೋರ್ಡ್ ಎಕ್ಸಾಂಪಲ್ ನನ್ನ ಪ್ರಕಾರ ಇದು ತುಂಬಾ ಇಂಪಾರ್ಟೆಂಟು, ಕ್ವಶನ್ಸ್ ಕೇಳ್ತಾರೆ. ಮೇ ಬಿ ಡಿಫ್ರೆನ್ಸಸ್ ಕೇಳ್ಬೋದು ಇದ್ರ ಬಗ್ಗೆ, ಬಟ್ ನಿಮ್ಗೆ ಇದು ಅರ್ಥ ಆಗಿದ್ದರೆ ಮಾತ್ರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ YDS ಎಕ್ಸ್ಪೆರಿಮೆಂಟ್. ಆ್ಯಂಡ್ YDS ಎಕ್ಸ್ಪೆರಿಮೆಂಟಲ್ಲಿ ಯೂಶಲಿ ನ್ಯೂಮರಿಕಲ್ಸ್ ತುಂಬ ಸತಿ ಕೇಳ್ತಾರೆ. ನ್ಯೂಮರಿಕಲ್ಸು ಮೇ ಬಿ ಈ ವರ್ಷ ನ್ಯೂಮರಿಕಲ್ಸ್ ಬರದೇ ಇರ್ಬೋದು, ಬಟ್ ನಾನು ಆಲ್ರೆಡಿ ನ್ಯೂಮರಿಕಲ್ಸ್ ಮಾಡಿದ್ದೀನಿ ಲಾಸ್ಟ್ ಇಯರ್ ನ್ಯೂಮರಿಕಲ್ಸ್. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಒಂದು ವೇಳೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದರೆ ನ್ಯೂಮರಿಕಲ್ಸ್ ಗೊತ್ತಿರಲೇಬೇಕು ನಿಮಗೆ. ವೇವ್ ಆಪ್ಟಿಕ್ಸ್ ಬರೋದೇ ನ್ಯೂಮರಿಕಲ್ಸು. ಬಟ್ ಆ್ಯಸ್ ಪರ್ ದಿಸ್ ಇಯರ್ ಬೋರ್ಡ್ ನೀವು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ರೆ, ಸೊ ನೀವು ಈ ಚಾಪ್ಟರ್ ನ್ಯೂಮರಿಕಲ್ಸ್ ರೇ ಆಪ್ಟಿಕ್ಸಲ್ಲಿದೆ. ರೇ ಆಪ್ಟಿಕ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ಅದು ನ್ಯೂಮರಿಕಲ್ಸ್ ಮಾಡಿದ್ದೀನಿ. ಈ ಚಾಪ್ಟರ್ ನ್ಯೂಮರಿಕಲ್ಸ್ ಇದೆ, ಐ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಅದನ್ನ ಹೋಗಿ ರೆಫರ್ ಮಾಡಿ ನೀವು. ಓಕೆ, ಅದಾದಮೇಲೆ ನಂತರ ಡೈಫ್ರಾಕ್ಷನ್ ಮತ್ತು ಪೊಲರೈಸೇಷನ್ ಮೇಲೆ 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲ ಕೇಳ್ಬೋದು ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ. ಈಗ ಫಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೊಬೇಕು ಬಿಫೋರ್ ವಿ ಸ್ಟಾರ್ಟ್, ವೇವ್ ಫ್ರಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಬಿಫೋರ್ ಐ ಟೀಚ್ ಯು ದಿಸ್ ವೇವ್ ಫ್ರಂಟ್, ಸೊ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮಗೆ. ನೀವು ನಿಮ್ಮ ಫೋನಲ್ಲಿ ಫೋನ್ ತೊಗೊತೀರಲ್ವಾ, ನಿಮ್ಮ ಫೋನಲ್ಲಿ ನೀವು ಯಾವತ್ತಾದರೂ ವೈಫೈ ಸಿಗ್ನಲ್ನ ಅಬ್ಸರ್ವ್ ಮಾಡಿದ್ದೀರಾ? ವೈಫೈ ಸಿಗ್ನಲ್ ಹೆಂಗಿರುತ್ತೆ? ವೈಫೈ ಸಿಗ್ನಲ್ ಬಂದು ಹಿಂಗಿರುತ್ತೆ, ಹಿಂಗೆ. ಇದು ವೈಫೈ ಸಿಗ್ನಲ್ ಅಲ್ವಾ? ಇಸ್ ಅ ಸಿಗ್ನಲ್ ಆಫ್ ವೈಫೈ. ನೀವು ಫೋನ್ ಚೆಕ್ ಮಾಡಿದ್ರೆ ನಂದು ವೈಫೈ ಕನೆಕ್ಟ್ ಆಗಿದೆ, ಈಗ ವೈಫೈ ಸಿಗ್ನಲ್ ಕಾಣಿಸ್ತಾ ಇದೆ. ಸೊ ಯಾಕೆ ಈ ಥರ ಸಿಗ್ನಲ್ ಇದೆ? ಯಾವತ್ತಾದರೂ ಕ್ವಶನ್ ಕೇಳಿದ್ದೀರಾ ನೀವು? ಆಯಿತಾ? ಸೊ ಇದನ್ನು ಕ್ವಶನ್ ಕೇಳಿದರೆ ಅದೇ ವೇವ್ ಫ್ರಂಟ್ಸ್ ಅಂದರೆ, ಅದೇ ವೇವ್ ಫ್ರಂಟ್. ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಮತ್ತು ಯಾವುದೋ ಒಂದು ಸೋರ್ಸ್ ಆಫ್ ಲೈಟ್ ಇದೆ. ಆ ಸೋರ್ಸ್ ಆಫ್ ಲೈಟ್ನ ನೀವು ಚಿಕ್ಕವಾಗಿ ಏನು ಕಲ್ತಿದ್ದೀರಾ? ರೇಸ್ ಹಿಂಗೆ ಸ್ಟ್ರೇಟ್ ಹೋಗ್ತಾ ಇರುತ್ತೆ ಅಂತ ಕಲ್ತಿದ್ದೀರಾ. ಹಿಂಗೆ ಕಲ್ತ್ರೆ ನೀವು ವೆನ್ ಯುವರ್ ಇನ್ ಸ್ಮಾಲ್ ಏಜ್. ಈಗೇನು ಕಲಿತಾ ಇದ್ದೀರಾ? ಇಲ್ಲ, ಇದು ಲೈಟ್ ಅನ್ನೋದು ವೇವ್ ಅಲ್ವಾ, ಸೊ ಹಿಂಗೆ ಹೋಗುತ್ತೆ ಲೈಟು. ಅಗೇನ್ ವೇವ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಟ್ರಾನ್ಸ್ವರ್ಸ್ ವೇವ್ ಆ್ಯಂಡ್ ಲಾಂಗಿಟ್ಯೂಡಲ್ ವೇವ್ಸ್ ಅಂತ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಲೈಟ್ ವೇವ್ಸ್. They are transverse in nature. I think this question was asked for 1 mark. Transverse ಅಂತೇಳಿ ಹಿಂಗೆ ಹೋಗುತ್ತೆ. ಲಾಂಗಿಟ್ಯೂಡಲ್ ವೇವ್ಸ್ ಅಂತೇಳಿ ಕಂಪ್ರೆಷನ್ ರೇಫ್ರಾಕ್ಷನ್ಸ್ ಹಿಂಗೆ ಟ್ರಾವೆಲ್ ಆಗುತ್ತೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿಸ್ಟರ್ಬೆನ್ಸ್. ಈಗ ನಾನು ಮಾತಾಡ್ತಾ ಇದ್ದೀನಿ, ಹಾಯ್ ಹೌ ಆರ್ ಯು, ಊಟ ಮಾಡ್ದೆ, ತಿಂಡಿ ಮಾಡ್ದೆ ಅಂತ. ಆ ಸೌಂಡ್ ಬಂದುಬಿಟ್ಟು ಕಂಪ್ರೆಷನ್ ರೇಫ್ರಾಕ್ಷನ್ಸ್. ಇಲ್ಲಿ ಏನು ಮಾಲಿಕ್ಯೂಲ್ಸ್ ಕಂಪ್ರೆಸ್ ಆಗಿ ದೇ ಸಮಥಿಂಗ್ ಕಾಲ್ಡ್ ಕಂಪ್ರೆಷನ್ ರೇಫ್ರಾಕ್ಷನ್ಸ್. ದ ಸೌಂಡ್ ಇಸ್ ಟ್ರಾವೆಲಿಂಗ್ ಇನ್ ದ್ಯಾಟ್ ವೇ. ಇಲ್ಲಿ ಪಾರ್ಟಿಕಲ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಈ ಟ್ರಾನ್ಸ್ವರ್ಸ್ ವೇವಲ್ಲಿ ಪಾರ್ಟಿಕಲ್ ಹಿಂಗೆ ಮೇಲೆ ಕೆಡೆ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಎನಿವೆ ಅದೆಲ್ಲ ಇಟ್ಸ್ ಓಕೆ. ಎನಿವೆ ಯು ಅಂಡರ್ಸ್ಟ್ಯಾಂಡ್ ದಟ್ ಇದೆಲ್ಲ ಆಲ್ರೆಡಿ ಕಲ್ತಿರ್ತೀವಿ ನಾವು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ದ ಲೈಟ್ ವೇವ್ ಇಸ್ ಬೇಸಿಕಲಿ ಟ್ರಾನ್ಸ್ವರ್ಸ್ ಇನ್ ನೇಚರ್. ಓಕೆ, ಸೊ ಈ ಥರ ನಾವು ತೊಗೊಂಡಾಗ ದಿಸ್ ಇಸ್ ವಾಟ್ ಯು ಲರ್ನ್ ನೌ, ನ್ಯೂಲಿ ಲರ್ನಿಂಗ್. ಈಗ ಹೊಸ ಕಾನ್ಸೆಪ್ಟ್ ನಿಮ್ಗೆ. ಈಗ ಏನೋ ಹಿಂಗೂ ಅಲ್ಲ, ನಾವು ನಿಮ್ಗೆ ಏನಾದ್ರು ಲೈಟ್ ಕೊಟ್ಟರೆ ನೀವು ಫಸ್ಟು ಸ್ಟ್ರೈಟ್ ಲೈನ್ ಅನ್ಕೊತಾ ಇದ್ದೀರಾ, ಆಮೇಲೆ ಇಲ್ಲ ಸರ್ ಹಿಂಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಹಂಗೂ ಮಾಡಬಾರ್ದು ನೀವೀಗ. ಯು ಶುಡ್ ಇಮ್ಯಾಜಿನ್ ಲೈಕ್ ಎ ವೇವ್ ಫ್ರಂಟ್ಸ್ ಅಂತ. ವೇವ್ ಫ್ರಂಟ್ಸ್ ಅಂದರೆ ಏನು? ವೆರಿ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ವೇವ್ ಫ್ರಂಟ್ ಅಂತ ಇರುತ್ತಾ? ಇಲ್ಲ, ಇದು ಇಮ್ಯಾಜಿನರಿ ವೇವ್ ಆ್ಯಕ್ಚುಲಿ. ನಾವು ಇಮ್ಯಾಜಿನರಿ ಲೈನ್ ದಟ್ ವಿ ಆರ್ ಡ್ರಾಯಿಂಗ್. ಅರ್ಥ ಆಯ್ತಾ? ಹೌ ವಿ ಆರ್ ಡ್ರಾಯಿಂಗ್? ವೇ ಗೋಯಿಂಗ್ ಟು ಕನೆಕ್ಟ್ ಆಲ್ ದ ಫಾರ್ ಎಕ್ಸಾಂಪಲ್ ನೋಡಿ, ಇದು ಇದೆಯಾ ಪೀಕಾ, ಇದು ಮೇಲೆ ಯಾವ ಪಾಯಿಂಟ್ ಮೇಲೆ ಹೋಗ್ತಿದೋ ಈ ಪಾಯಿಂಟು ಯಾವುದೊಂದು ಮೇಲೆ ಈ ಪಾಯಿಂಟ್ ಜಸ್ಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವೆನ್ ಐ ಕನೆಕ್ಟ್ ಆಲ್ ದ ಕ್ರಸ್ಟ್ಸ್, ಅಂದರೆ ಯಾವ್ಯಾವ ಪಾಯಿಂಟ್ ಮೇಲೆ ಹೋಗುತ್ತೋ, ಈ ಥರ ಯಾವ ಪಾಯಿಂಟ್ ಮೇಲೆ ಹೋಗುತ್ತೋ ಆ ಪಾಯಿಂಟ್ ಎಲ್ಲ ಕನೆಕ್ಟ್ ಮಾಡಿದಾಗ ನನಗೊಂದು ಇಮ್ಯಾಜಿನ್ ಲೈನ್ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ವೇವ್ ಫ್ರಂಟ್. ವಾಟ್ ಈಸ್ ವೇವ್ ಫ್ರಂಟ್? ವೇವ್ ಫ್ರಂಟ್ ಇಸ್ ಲೋಕಸ್ ಆಫ್ ಆಲ್ ದ ಪಾಯಿಂಟ್ಸ್ ಹ್ಯಾವಿಂಗ್ ಸೇಮ್ ಫೇಸ್ ಆರ್ ಇನ್ ಫೇಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೋಕಸ್ ಅಂತ ಹೇಳಿದ್ರೆ ಇಟ್ಸ್ ಅ ಪಾತ್ ಟ್ರೇಸ್ಡ್ ಬೈ ಎ ಪಾಯಿಂಟ್. ಅಂದರೆ ಒಂದು ಪಾಯಿಂಟ್ ಹೇಗಿದೆ ಅಂದರೆ ವಿ ಆರ್ ಜಸ್ಟ್ ಕನೆಕ್ಟಿಂಗ್ ಆಲ್ ದ ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್, ಇನ್ನೂ ಸ್ವಲ್ಪ ಇದು ತುಂಬ ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಎಂಟೈರ್ ಚಾಪ್ಟರ್ ಅರ್ಥ ಆಗುತ್ತೆ. ಇದೇ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ವೇವ್ ಫ್ರಂಟ್. ವೆರಿ ಸಿಂಪಲ್. ಇಲ್ಲಿ ನೋಡಿ, ಈ ಲೈನ್ಸ್ ಮರ್ತೋಗಿ ಫಸ್ಟ್, ಈ ವೈಟ್ ಲೈನ್ಸು. ವೇವ್ ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೇಲೆ ಹೋಗ್ತಾ ಕೆಳಗಡೆ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೇಲೆ ಹೋಗ್ತಾ ಕೆಳಗಡೆ ಬರ್ತಾ ಇದೆ. ಇನ್ನು ಇನ್ನೂ ಒಂದು ವೇವ್ ತೊಗೊಬೇಕಾದ್ರೆ ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾರೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ. ಸೊ ನಾನೀಗ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಆಲ್ ದ ಪಾಯಿಂಟ್ಸ್ ವಿಚ್ ಗೋ ಸ್ಟಾಪ್. ಸೊ ದೇ ಆರ್ ಆಲ್ ಇನ್ ಫೇಸ್.
ಏನು ಇನ್ ಫೇಸ್ ಅಂತ ಹೇಳಿದ್ರೆ ಇದು ಮೇಲೆ ಹೋದರೆ ಇದು ಎಕ್ಸಾಕ್ಟ್ಲಿ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಅವರ ಅಮ್ಮ ಏನು ಹೇಳ್ತಾರೋ ಮಗು ಕೇಳ್ತಾನೆ, ಮಗ ಕೇಳ್ತಾನೆ. ಅಮ್ಮ ಏನು ಹೇಳಿದ್ರೆ ಮಗ ಕೇಳ್ತಾನೆ, ಇನ್ ಫೇಸ್. ಅಮ್ಮ ಏನು ಹೇಳಿದ್ರೆ ಮಗಳು ಕೇಳೋದಿಲ್ಲ, ನೋ, ಔಟ್ ಆಫ್ ಫೇಸ್. ಕರೆಕ್ಟ್ ಅಲ್ವಾ? ಉಲ್ಟಾ ಆದರೆ ಪಪ್ಪ ಹೇಳಿದ್ರೆ ಮಗಳ ಹಿಂಗೆ ಮಾಡಮ್ಮ ಆಯ್ತಾನೆ ಅಂದರೆ ಮಾಡ್ತೀನಿ ಪಪ್ಪ ಅಂತ ಹೇಳ್ತಾರೆ. ಅಮ್ಮ ಹೇಳಿದ್ರೆ ಮಾಡಲ್ಲ, ಔಟ್ ಆಫ್ ಫೇಸ್. ಸೊ ನಾನು ಯೂಶ್ವಲಿ ಅಬ್ಸರ್ವ್ ಮಾಡ್ತೀನಿ. ಸೊ ನಾವು ಅಷ್ಟೇ, ನನ್ನ ಕ್ಲಾಸಸ್ಗೆ ಯೂಶ್ವಲಿ ಆಫ್ಲೈನ್ ಕ್ಲಾಸ್ ನಡೆಸ್ಬೇಕಂತ ಹೇಳಿದ್ರೆ ಯಾವತ್ತೇ ಆಗಲಿ ಮಗಳು ಬಂದರೆ ಜೊತೇಲಿ ಅಪ್ಪ ಬರ್ತಾಯಿದ್ರು, ಮಗ ಬಂದರೆ ಅಮ್ಮ ಬರ್ತಾಯಿದ್ರು. ಸೊ ದಟ್ ಮೀನ್ಸ್ ಐ ಮೀನ್ ಮೋಸ್ಟ್ ಆಫ್ ದ ಟೈಮ್ಸು ಚೇಂಜ್ ಇರ್ಬೋದು ಕೆಲವೊಂದು ಸಿಚುವೇಷನ್ಸಲ್ಲಿ, ನಾವು ಯಾವುದು ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ಸೊ ಯಾರು ಹೇಳಿ, ಅಮ್ಮ ಮತ್ತು ಮಗ ಆರ್ ಇನ್ ಫೇಸ್. ನಾನು ನೋಡೋಕೆ ತುಂಬ ಕಡೆ, ನಮ್ಮನೇಲಿ ನಾನು ಅಷ್ಟೇ ಆ್ಯಕ್ಚುಲಿ. ಆ್ಯಂಡ್ ಅಪ್ಪ ಮತ್ತು ಮಗಳು ಇನ್ ಫೇಸ್, ಅಪ್ಪ ಮತ್ತು ಮಗ ಔಟ್ ಆಫ್ ಫೇಸ್. ಅಪ್ಪ ಮಗನ ನಾವು ಕ್ಲಾಸ್ ನಡಿಬೇಕಂದ್ರೆ ದಿಲ್ ಬ್ರಿಂಗ್ ದ ಸ್ಟೂಡೆಂಟ್ಸ್, ಅಪ್ಪ ಬರ್ತಾರೆ ಮಗನ ಜೊತೆ, ನೋಡಿ ಸರ್ ಇವ್ನು ಯಾವನೋ ಓದ್ತಾನೆ ಇಲ್ಲ, ಇವ್ನು ಒಡೆಯ ಸರ್ ಹಾಕೊಂಡು ಎರಡು ಅಂತ ಹೇಳ್ತಾರೆ. ಬಟ್ ಮದರ್ ಬಂದರೆ ಇಲ್ಲ ಸರ್ ತುಂಬ ಚೆನ್ನಾಗಿ ಓದ್ತಾನೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಕ್ಕೆ ಅಷ್ಟೇ ಸರ್, ಅವ್ನು ಬ್ರಿಲಿಯಂಟ್ ಇದೆ, ತುಂಬ 99 ಒಂದು 2 ಸತಿ ಸ್ವಲ್ಪ ಓದ್ಬಿಟ್ರೆ 90 ತೊಗೊಂಡ್ಬಿಡ್ತಾನೆ ಸರ್ ಅಂತ ಹೇಳ್ತಾರೆ. ನಾ ಹೌದು ಮೇಡಮ್, ಎಲ್ಲ ಎಫರ್ಟ್ ಆಗ್ತಾ ಎಲ್ಲ 90 ತೊಗೊಂತಾನೆ ಅಂದ್ಬಿಟ್ಟು. ದಟ್ ಶೋಸ್ ದ ಲವ್, ಆಯಿತಾ? ಸೊ ಪೇರೆಂಟ್ಸ್ ಲವ್ವು, ನಿಮ್ಮ ಕಾಲೇಜಲ್ಲಿ ಲವ್ವು, ದೇರ್ ಇಸ್ ಡಿಫ್ರೆಂಟ್ ಬಿಡಿ. ಆ್ಯಕ್ಚುಲಿ ಕಂಡೀಷ್ನಲ್, ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಲವ್ ಎಲ್ಲ ಕಂಡೀಷ್ನಲ್ ಲವ್, ಅಂಡರ್ ಪರ್ಟಿಕ್ಯುಲರ್ ಕಂಡೀಷನ್ ಇಲ್ ಎಕ್ಸಿಸ್ಟ್, ಇಫ್ ನಾಟ್ ಇಟ್ ಡಸಂಟ್ ಎಕ್ಸಿಸ್ಟ್. ಓಕೆ, ಎನಿವೇರ್ ಕಮಿಂಗ್ ಟು ಹಿಯರ್ ವಾಟ್ ಐ ಸೆಡ್, ಇನ್ ಫೇಸ್ ಅಂತ ಹೇಳಿದ್ರೆ ಒಂದು ಮೇಲೆ ಹೋದ ಇನ್ನೊಂದು ಮೇಲೆ ಹೋದ. ಇದು ತುಂಬ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಫೇಸ್ ಡಿಫ್ರೆನ್ಸು, ಪಾತ್ ಡಿಫ್ರೆನ್ಸು ಇದೆಲ್ಲದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ತುಂಬ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ಗೆ. ಮೇ ಬಿ ಬೋರ್ಡ್ ಎಕ್ಸಾಮಲ್ಲಿ ಕೇಳದೇ ಇರ್ಬೋದು, ಬಟ್ ನ್ಯೂಮರಿಕಲ್ಗೆ ತುಂಬ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಆಲ್ರೆಡಿ ನ್ಯೂಮರಿಕಲ್ಸ್ ಚಾಪ್ಟರ್ ಮಾಡಿದ್ದೀನಿ, ಐ ವಿಲ್ ಗಿವ್ ದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ನ್ಯೂಮರಿಕಲ್ಸ್. ಅರ್ಥ ಆಯ್ತಾ? ನಾನು ಬರೀ ಥಿಯರಿ ಮಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ದಟ್ಸ್ ಅ ಇನ್ ಫೇಸ್, ದಟ್ ಮೀನ್ಸ್ ಬೋತ್ ಆರ್ ಇನ್ ಫೇಸ್. ನಾನು ಎಲ್ಲ ಪಾಯಿಂಟ್ಸ್ ಯಾವ್ದು ಇನ್ ಫೇಸ್ ಇದೆ ಅದು ಜಾಯಿನ್ ಮಾಡಿದ್ರೆ ನನಗೊಂದು ಇಮ್ಯಾಜಿನ್ ಶೇಪ್ ಬರುತ್ತೆ, ಅದನ್ನು ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಇನ್ನೂ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, ನೀವೊಂದು ನೀರ ಹತ್ರ ಹೋಗ್ಬಿಟ್ಟು ಕೆರೆಯಲ್ಲಿ ನೀವು ಕಲ್ಲು ಹಾಕಿದ್ರೆ, ನೀರ ಹತ್ರ ಎಲ್ಲ ಕಲ್ಲು ಹಾಕೋದು ವೇವ್ಸ್ ಕ್ರಿಯೇಟ್ ಆಗುತ್ತಲ್ವಾ? ಸೊ ಆ್ಯಕ್ಚುಲಿ ನೀವು ಅಲ್ಲಿ ಹೋಗ್ಬಿಟ್ಟು ಏನಾದರೂ ದೋಣಿ ಏನಾದರೂ ಪೇಪರ್ ಬಿಟ್ಟಿಟ್ರೆ ನಿಮ್ಗೆ ಅನ್ಸುತ್ತೆ ಹಿಂಗೆ ವೇವ್ಸ್ ಹಿಂಗೆ ಹೋಗ್ತಾ ಇದೆ, ಮುಂದೆ ಹೋಗುತ್ತೆ, ಅದೆಲ್ಲೂ ಅಲ್ಲೇ ಇರುತ್ತೆ, ಅದು ಎಲ್ಲೂ ಹೋಗೋದಿಲ್ಲ. ಎಂತಕ್ಕೆ ಅಂದರೆ ಪಾರ್ಟಿಕಲ್ ಮುಂದೆ ಹೋಗ್ತಾ ಇಲ್ಲ, ಅಲ್ಲೇ ಮೇಲೆ ಕೆಡೆ ಆಗ್ತಾ ಇದೆ, ನಿಮ್ಗೆ ಅನಿಸ್ತಾ ಇದೆ ರೌಂಡ್ ಬರ್ತಾ ಇದೆ ಅಂದ್ಬಿಟ್ಟು. ಸೊ ದಟ್ ಈಸ್ ಅ ವೇವ್ ಫ್ರಂಟ್. ಅರ್ಥ ಇದೆ ಕ್ಲಿಯರ್ಲಿ? ಸೊ ಆಲ್ ದ ಪಾಯಿಂಟ್ಸ್ ವಿಚ್ ಕಮ್ಸ್ ಅಪ್, ಇಫ್ ಐ ಕನೆಕ್ಟ್ ದೆಮ್ by a line, imaginary line, so that looks like circle. So for a point disturbance, if there's a point which is creating disturbance, you always get a wave fronts, a spherical wave fronts. Idu exam alli kelidare, draw wave fronts per point disturbance. ಅರ್ಥ ಕ್ಲಿಯರ್ ಆಗಿ? ಸೊ ವೇವ್ ಫ್ರಂಟ್ ಅಂದರೆ ಏನೋ, ವೇವ್ ಫ್ರಂಟ್ ಒಂದು ಇಮ್ಯಾಜಿನರಿ ಲೈನು. ಅರ್ಥ ಆಯ್ತಾ? ಸೊ ಆ್ಯಕ್ಚುಲಿ ವೇವ್ಸ್ ಹೆಂಗೆ ಹೋಗ್ತಾ ಇದೆ ನೋಡಿ, ನಾನು ವೈಫೈ ಹೇಳಿ ನಲಿಗ್ತಾನೆ. ಸೊ ಸೋರ್ಸಿಂದ ವೈಫೈ ಆ್ಯಕ್ಚುಲಿ ಸಿಗ್ನಲ್ಸ್ ಹಿಂಗೆ ಹೋಗ್ತಾ ಇದೆ, ಆ್ಯಕ್ಚುಲಿ ಸಿಗ್ನಲ್ಸ್ ಹಿಂಗೆ ಹೋಗ್ತಾ ಇದೆ. ಬಟ್ ನಾವೇನು ಮಾಡ್ತೀವಿ, ವಿ ಅಸ್ಯೂಮ್ ಒಂದು ಡ್ರಾ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ಆಲ್ ದ ಟ್ರಫ್ಸ್. ಒಂದು ಎಕ್ಸಾಂಪಲ್ ಈ ಥರ ಕ್ರಸ್ಟ್ ನೋಡಿ, ಕ್ರಸ್ಟ್ ಈ ಥರ ಅಂದರೆ ಈ ಪಾಯಿಂಟ್ಸ್ ಎಲ್ಲ ಜಾಯಿನ್ ಮಾಡ್ತೀವಿ. ಕೆಳಗಡೆ ಬಂದಿದ್ದು, ಸ್ವಲ್ಪ ಇಮ್ಯಾಜಿನ್ ಡಯಾಗ್ರಾಮ್ ರಾಂಗ್ ಇದೆ, ಇಲ್ಲಿ ಕೆಳಗೆ ಬರಬೇಕು. ಸೊ ಇಫ್ ಐ ಡ್ರಾ ಆಲ್ ದಿಸ್ ಪಾಯಿಂಟ್ಸ್ ಅಲ್ಲಿ ಗೆಟ್. ಸೊ ಈಗಿಂದ ನೀವೇನು ಮಾಡಬೇಕು, ನೀವೆಲ್ಲ ಸೆಕೆಂಡ್ PUC ಅಲ್ವಾ, ಈಗ ನೀವು ನೆನ್ಪಿಟ್ಕೊಬೇಕು, ಯಾವುದೋ ಒಂದು ಲೈಟ್ ಇದೆ ಅಂತ ಹೇಳಿದ್ರೆ ಅದರಿಂದ ವೇವ್ಸ್ ಹೆಂಗೆ ಬರ್ತಾ ಇದೆ. ನೀವು ಫಸ್ಟ್ ಕಲ್ತಿದ್ದು ಸ್ಟ್ರೇಟ್ ಲೈನ್ಸು, ಆಮೇಲೆ ಕಲ್ತಿದ್ದು ಹಿಂಗೆ. ಈಗ ಹೆಂಗೆ ಕಲಿತಾ ಇದ್ದೀರಾ, ಹೀಗೆ ಕಲಿತಾ ಇರೋದು ಹಿಂಗೆ ಬರುತ್ತೆ, ಹಿಂಗೆ. ಇದು ಅರ್ಥ ಆಯ್ತಾ? ಇದು ಅಂದರೆ ಒಂದು ಕಂಪ್ಲೀಟ್ ಡ್ಯಾಶ್ಡ್ ಲೈನು ಮತ್ತು ಡಾಟೆಡ್ ಲೈನ್ಸ್ ಮತ್ತು ಫುಲ್ ಲೈನು ಮತ್ತು ಡಾಟೆಡ್ ಲೈನು. ಆಲ್ವೇಸ್ ರಿಮೆಂಬರ್, ಡಾಟೆಡ್ ಲೈನ್ ಇಂಡಿಕೇಟ್ಸ್ ಡೌನ್, ವೇವ್ ಇಸ್ ಗೋಯಿಂಗ್ ಡೌನ್. ದಿಸ್ ಲೈನ್ ಇಂಡಿಕೇಟ್ಸ್ ವೇವ್ ಇಸ್ ಕಮಿಂಗ್ ಅಪ್ ಲೈಕ್ ದಿಸ್, ಹಿಂಗೆ. ಸೊ ಹಿಂಗೆ ಮೇಲೆ ಬಂದು ಕೆಳಗೆ, ಹಿಂಗೆ ಹೋಗ್ತಾ ಇರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ದಿಸ್ ಈಸ್ ಅ ಮೀನಿಂಗ್ ಆಫ್ ವೇವ್ ಫ್ರಂಟ್ಸ್. ಮತ್ತೆ ಸಿಂಪಲ್, ಇಟ್ಸ್ ಅ ಇಮ್ಯಾಜಿನರಿ ಲೈನ್ ದಟ್ ವಿ ಆರ್ ಡ್ರಾಯಿಂಗ್ ಇಟ್. ಈಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಲ್ವಾ, ಹಂಗೆ ಇದು ಒಂದು ಇಮ್ಯಾಜಿನರಿ ಲೈನ್ ಅಷ್ಟೇ. ಈಕ್ವಿಪೊಟೆನ್ಷಿಯಲ್ ಲೈನ್ಸ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಆ್ಯಂಡ್ ಅಂಡ್ ವೇವ್ ಫ್ರಂಟ್ಸ್ ಆಲ್ವೇಸ್, ಆ್ಯಂಡ್ ದ ಎನರ್ಜಿ ಆಫ್ ದ ವೇವ್ ಆಲ್ವೇಸ್ ಪ್ರೊಪೊಗೇಟ್ಸ್. ಸೊ ಇಲ್ಲಿ ಇರುತ್ತಲ್ವಾ, ಈ ಲೈಟ್ ಆಲ್ವೇಸ್ ಪ್ರೊಪೊಗೇಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ವೇವ್ ಫ್ರಂಟ್. ಸೊ ವೇವ್ ಫ್ರಂಟ್ಗೆ ಎನರ್ಜಿ ಆಫ್ ದ ವೇವ್ ಟ್ರಾವೆಲ್ ಆಗುತ್ತಲ್ವ, ಹಿಂಗೆ ಲೈಟ್ ಹೋಗುತ್ತಲ್ವಾ, ಅದಕ್ಕೆ ಮತ್ತು ವೇವ್ ಫ್ರಂಟ್ ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ವೇವ್ ಫ್ರಂಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ
ವೇವ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಅರ್ಥ ಆಯ್ತಾ? ಸೊ ಎಲ್ಲ ಕ್ರಸ್ಟ್ನ ಹಿಂಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ. ಆ ಎಲ್ಲ ಕ್ರಸ್ಟ್ ಅದೊಂದೇ ಅಂತಲ್ಲ, ಕ್ರಸ್ಟೇ ಅಂತಲ್ಲ, ಬೇರೆ ಯಾವುದೇ ಪಾಯಿಂಟ್ಸ್ನು ಬಟ್ ಸೇಮ್ ಫೇಸ್ ಇರಬೇಕು. ಎಲ್ಲ ಪಾಯಿಂಟ್ಸು ಯಾವುದು ಸೇಮ್ ಬಿಹೇವ್ ಮಾಡ್ತಲ್ವ ಅದನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ನಮಗೆ ಒಂದು ಇಮ್ಯಾಜಿನ್ ಲೈನ್ ಬರುತ್ತೆ. ಅದನ್ನು ನಾವು ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಈಗ ಟೈಪ್ಸ್ ಆಫ್ ವೇವ್ ಫ್ರಂಟ್ ನೀವು ಯೋಚನೆ ಮಾಡಿ. ನಾನು ಇನ್ನೊಂದು ಹೇಳಿದೆ, ವೇವ್ ಫ್ರಂಟು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್ಗೆ, ಆರ್ ಡೈರೆಕ್ಷನ್ ಆಫ್ ದ ಎನರ್ಜಿ ಇನ್ ವಿಚ್ ಇಟ್ ಡಿಸಿಪೇಟ್ಸ್. ಡೈರೆಕ್ಷನ್ ಆಫ್ ವೇವ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪಾಯಿಂಟ್ ಸೋರ್ಸಿಂದ ಬಂದರೆ ನಮಗೆ ಈ ಥರ ವೇವ್ ಫ್ರಂಟ್ಸ್ ಇರುತ್ತೆ, ಸ್ಪೆರಿಕಲ್ ವೇವ್ ಫ್ರಂಟ್ಸ್. ಎಕ್ಸಾಮಲ್ಲಿ ಕೇಳ್ತಾರೆ 1 ಮಾರ್ಕ್ಗೆ. ಅದೇ ರೀತಿ ಸೊ ಈ ಥರ ಒಂದು ಪಾಯಿಂಟ್ ಸೋರ್ಸಿಂದ ಇನ್ನೊಂದು ಅಂದರೆ ವಾಟ್ ಐ ಮೀನ್ಸ್ ಐ ಹ್ಯಾವ್ ಟೇಕನ್ ಓನ್ಲಿ ಹಾಫ್ ಆಫ್ ದಿಸ್, ಇದನ್ನು ಹಾಫ್ ತೊಗೊಂಡಿದ್ದೆ ಅದರಲ್ಲಿ. ಸೊ ನೀವು ಈ ಥರ ಇನ್ನೊಂದು ಪಾಯಿಂಟ್ ಸೋರ್ಸ್ ತೊಗೊಂಡು ಆ ಥರ ಇರುತ್ತೆ. ಬಟ್ ಇಫ್ ಯು ಟೇಕ್ ಟ್ಯೂಬ್ಲೈಟ್ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಟ್ಯೂಬ್ಲೈಟ್ ಥರ ತೊಗೊಂಡ್ರೆ, ನೆನಪಿದೆ ನಿಮಗೆ ಪ್ರೀವಿಯಸ್ ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಗಾಸಿಯನ್ ಸರ್ಫೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಡ್ಯೂ ಟು ಎನ್ ಸ್ಟ್ರೈಟ್ ಕಂಡಕ್ಟಿಂಗ್ ಕರೆಂಟ್ ಕ್ಯಾರಿಂಗ್ ವೈರ್ ವಿ ಅಸ್ಯೂಮ್ ಸಿಲಿಂಡ್ರಿಕಲ್ ಸರ್ಫೇಸ್. ಅದೇ ರೀತಿ ಇದಕ್ಕೂ ಅಷ್ಟೇ. ಸೊ ಇದರಿಂದ ನಿಮಗೆ ಲೈಟ್ ಎಲ್ಲ ಟ್ಯೂಬ್ಲೈಟ್ ತೊಗೊಂಡ್ರೆ ಎಲ್ಲ ಕಡೆ ಲೈಟ್ ಹೋಗ್ತಾ ಇರುತ್ತೆ. ಸೊ ನೀವು ಮೇಲೆಯಿಂದ ಚೆಕ್ ಮಾಡಿದಾಗ ಯು ವಿಲ್ ಗೆಟ್ ಅ ಸ್ಪೆರಿಕಲ್, ಯು ವಿಲ್ ಗೆಟ್ ದ ವೇವ್ ಫ್ರಂಟ್ಸ್ ವಿಚ್ ಆರ್ ಲೈಕ್ ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್. ಈ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್ ಇರುತ್ತೆ. ಇನ್ನೊಂದು ಒಂದು ವೇಳೆ ಲೈಟ್ ವೇವ್ ಸ್ಟ್ರೇಟ್ ಹೋಗ್ತಾ ಇದ್ದರೆ, ಲೈಟ್ ವೇವ್ ಸ್ಟ್ರೇಟ್ ಹೋಗಿ ನೋಡಿ, ಇಲ್ಲಿ ಇನ್ನು ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ ಇನ್ನೂ ಸಿಂಪಲಾಗಿ ಹೇಳ್ತೀನಿ. ಈಗ ಸ್ಟ್ರೇಟ್ ಹೋಗ್ತಾ ಏನಾಗುತ್ತೆ, ಈಗ ವೇವ್ ಹೇಗೆ ಹೋಗುತ್ತೆ, ವೇವು ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೋಣ. ವೇವ್ ಮೇಲೆ ಹೋಗಿ ಕೆಳಗಡೆ ಹೋಗಿ, ಮೇಲೆ ಹೋಗಿ ಕೆಳಗಡೆ, ಹಿಂಗೆ ಆ್ಯಕ್ಚುಲಿ ಹಿಂಗೆ ವೇವ್ ಹೋಗ್ತಾ ಇದೆಯಾ, ಮೇಲೆ ಹೋಗಿ ಕೆಳಗಡೆ ಹೋಗಿ ಮತ್ತೆ ಮೇಲೆ ಮತ್ತೆ ಕೆಳಗಡೆ ಮತ್ತೆ ಮೇಲೆ ಈ ಥರ ಹೋಗ್ತಾ ಇದೆಯಾ. ಅದೇ ರೀತಿ ಇಲ್ಲಿ ಈ ಥರ ಹೋಗ್ತಾ ಇದೆಯಾ. ಸೊ ನಾನು ಈ ಎಲ್ಲ ಟಾಪ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ದಟ್ ಈಸ್ ವೇವ್ ಫ್ರಂಟ್. ಎಲ್ಲ ಬಾಟಮ್ ಪಾಯಿಂಟ್ಸ್ನ ಜಾಯಿನ್ ಮಾಡಿ ದಟ್ ಈಸ್ ವೇವ್ ಫ್ರಂಟ್. ಎಲ್ಲ ಟಾಪ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ವೇವ್ ಫ್ರಂಟ್, ಬಾಟಮ್ ಪಾಯಿಂಟ್ಸ್ ಅಗೇನ್ ವೇವ್ ಫ್ರಂಟ್. ಸೊ ವಿ ರೈಟ್ ಲೈಕ್ ದಿಸ್, ಹಿಂಗೆ ಹಿಂಗೆ ಮತ್ತೆ ಮತ್ತೆ ಹಿಂಗೆ. ಸೊ ದಟ್ ಮೀನ್ಸ್ ವೇವ್ ಗೋಸ್ ಅಪ್ ಕಮ್ಸ್ ಡೌನ್, ಗೋಸ್ ಅಪ್ ಕಮ್ಸ್ ಡೌನ್. ಸಾರಿ ರಾಂಗ್. ಅರ್ಥ ಆಗಿದೆ ನಿಮಗೆ? ಐ ಹೋಪ್ ಯು ಗಾಟ್ ಐಡಿಯಾ. ನಾನು ಏನು ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ಮಕ್ಳಿಗೆ ಇದೇ ಅರ್ಥ ಆಗೋದಿಲ್ಲ. ಇದು ಅರ್ಥ ಆಗಿಲ್ಲ ಅಂದರೆ ಫ್ಯೂಚರ್ ಅರ್ಥ ಆಗೋದು, ಅದಕ್ಕೋಸ್ಕರ. ಸೊ ವೇವ್ ಆ್ಯಕ್ಚುಲಿ ಲೈಟ್ ಹಿಂಗೆ ಹೋಗ್ತಾ ಇದೆ, ಬಟ್ ನಾವು ಅಸ್ಯೂಮ್ ಮಾಡ್ಕೊತೀವಿ. ಸೊ ಅಸ್ಯೂಮ್ ಅಂತಲ್ಲ, ನಾವು ಇಮ್ಯಾಜಿನೇಷನ್ ಮಾಡ್ಕೊತೀವಿ. ಇಟ್ ಟ್ರಾವೆಲ್ಸ್ ಲೈಕ್ ವೇವ್ ಫ್ರಂಟ್ಸ್. ಇಟ್ ಟ್ರಾವೆಲ್ಸ್ ಆ್ಯಕ್ಚುಲಿ ಲೈಕ್ ದಿಸ್, ಬಟ್ ಇಟ್ಸ್ ಲೈಕ್ ದಿಸ್. ಅರ್ಥ ಕ್ಲಿಯರ್ ಆಗಿ? ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಮಕ್ಕಳು, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಈಗ ಕಮಿಂಗ್ ಟು ದಿಸ್, ವಾಟ್ ಈಸ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು. ಸೊ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಕೇಳ್ತಾರೆ. ಇದು ಬೇಸಿಸ್ ಮೇಲೆ ಒಂದು ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ವೆರಿ ಸಿಂಪಲ್. ಸೊ ಇವ್ರು ಏನು ಹೇಳ್ತಾರೆ, ಹೈಗನ್ಸ್ ಏನು ಹೇಳ್ತಾರೆ ಅಂದರೆ, ಒಂದು ಯಾವುದೋ ಒಂದು ನಾವು ಆಲ್ರೆಡಿ ಕಲ್ತಿದ್ದೀವಿ, ಪಾಯಿಂಟ್ ಸೋರ್ಸಿಂದ ನಿಮ್ಗೆ ಗೊತ್ತಿದೆ. ಸೊ ನಾವೀಗ ಹಿಂಗೆ ಬರೆಯೋದಿಲ್ಲ, ವಿ ಅಸ್ಯೂಮ್ ದಟ್ ಸೊ ವೇವ್ ಫ್ರಂಟ್ಸ್ ಆರ್ ಗೋಯಿಂಗ್ ಲೈಕ್ ದಿಸ್ ಪಾಯಿಂಟ್ ಸೋರ್ಸಿಂದ. ಇವ್ರು ಏನು ಹೇಳ್ತಾರೆ ಅಂದರೆ, ಹೈಗನ್ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಪಾಯಿಂಟ್ ಇದೆಯಲ್ವಾ, ದಟ್ ಪಾಯಿಂಟ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಅ ಸೋರ್ಸ್. ಈಗ ಇದು ಸೋರ್ಸ್ ಅಲ್ಲಪ್ಪ, ಇದರಿಂದ ವೇವ್ಸ್ ಬಂತಾ, ಅದೇ ರೀತಿ ಇದರಿಂದನೂ ವೇವ್ಸ್ ಬರುತ್ತೆ, ಇದರಿಂದನೂ ವೇವ್ಸ್ ಬರುತ್ತೆ. ಸೊ ಎವ್ರಿ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಆ್ಯಕ್ಟ್ಸ್ ಲೈಕ್ ಎ ಸೋರ್ಸ್ ಫಾರ್ ದ ಸೆಕೆಂಡ್ರಿ ಡಿಸ್ಟರ್ಬೆನ್ಸಸ್. ಇದು ಪ್ರೈಮರಿ ಡಿಸ್ಟರ್ಬೆನ್ಸ್ ಫಸ್ಟ್ ಕ್ರಿಯೇಟ್ ಆಗಿರೋದು. ಆ ಸಣ್ಣ ಪಾಯಿಂಟು ಅದು ಒಂದು ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡುತ್ತೆ, ಅದು ಸ್ವಂತ ಅದರದೇ ಆದ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ. ದೀಸ್ ಆರ್ ನೋನ್ ಆಸ್ ವೇವ್ಲೆಟ್ಸ್. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ವೇವ್ ಫ್ರಂಟ್ ಇದೆಯಾ? ವೇವ್ ಫ್ರಂಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಲೈಟ್, ಅದು ಲೈಟ್ ಟ್ರಾವೆಲ್ ಆಯ್ತಾನೆ ಆಗ್ತಾ ಇರೋದು, ಅಲ್ಲೂ ಒಂದು ಲೈಟ್ ಪಾಯಿಂಟ್ ತಾನೇ ಅದು. ಆ ಪಾಯಿಂಟು ಕೂಡ ಬೇಸಿಕಲಿ ಏನಾಗುತ್ತೆ ಅಲ್ಲಿ, ಇಟ್ ವಿಲ್ ಆಲ್ಸೋ ಕ್ರಿಯೇಟ್ ಒಂದು ಸ್ಮಾಲ್ ಕೈಂಡ್ ಆಫ್ ಸ್ಮಾಲ್ ವೇವ್, ಅದು ಸ್ಮಾಲ್ ವೇವ್ ಫ್ರಂಟ್ಸ್. ಇದು ದೊಡ್ಡ ವೇವ್ ಫ್ರಂಟ್, ಸ್ಮಾಲ್ ವೇವ್ ಫ್ರಂಟ್ಸ್. ಅರ್ಥ? ದೇ ಆರ್ ನೋನ್ ಆಸ್ ವೇವ್ಲೆಟ್ಸ್. ಸೊ ಎವ್ರಿ ಪಾಯಿಂಟ್ ಆನ್ ಅ ವೇವ್ ಫ್ರಂಟ್ ಆ್ಯಕ್ಟ್ಸ್ ಲೈಕ್ ಎ ಸೋರ್ಸ್ ಫಾರ್ ಸೆಕೆಂಡರಿ ಡಿಸ್ಟರ್ಬೆನ್ಸಸ್, ಆ್ಯಂಡ್ ದೀಸ್ ಡಿಸ್ಟರ್ಬೆನ್ಸಸ್ ನೋನ್ ಆಸ್ ವೇವ್ಲೆಟ್ಸ್. And these wavelets travel in all directions with the speed of light. Of course, light wave, electromagnetic waves will travel the speed of light only, right? So they travel the speed of light. For example, you want what is the position of the wavefront after time period t. So if I draw a common tangent to all these wavelets, you will get a new, initially it was here, the initial position. If I take a pi, ಇದು ಪಿ ಟಿ ಅಂತ ತಗೋಣ, ಫೈನಲ್ ಪೊಸಿಷನ್. ಸೊ ದ ನ್ಯೂ ಪೊಸಿಷನ್ ಆಫ್ ದ ವೇವ್ ಫ್ರಂಟ್ ಕ್ಯಾನ್ ಬಿ ಅಬ್ಟೈನ್ಡ್ ಬೈ ಡ್ರಾಯಿಂಗ್ ಕಾಮನ್ ಟ್ಯಾಂಜೆಂಟ್ಸ್ ಟು ದ ವೇವ್ ಫ್ರಂಟ್, ಸೊ ಟು ದ ವೇವ್ಲೆಟ್ಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಹೈಗೆನ್ಸ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಎಕ್ಸಾಮಲ್ಲಿ ಹೆಂಗೆ ಬೇಕದು ಬರೀಬೋದು. ಅರ್ಥ ಮಾಡ್ಕೊಬೇಕು. ಒಂದು ಪಾಯಿಂಟ್ ಇದೀನಪ್ಪ, ಆ್ಯಕ್ಚುಲಿ ವೇವ್ಸ್ ಹಿಂಗೆ ಹೋಗ್ತಾ ಇರುತ್ತೆ, ಬಟ್ ನಾವು ಈ ವೇವ್ ಫ್ರಂಟ್ಸ್ ಅಸ್ಯೂಮ್ ಮಾಡ್ಕೊಂಡು ಇಮ್ಯಾಜಿನರಿ ಲೈನ್ಸ್.
ಅರ್ಥ ಆಯ್ತು ಏನಕ್ಕೆ ಅಂತ ಹೇಳಿದ್ರೆ ಸರ್ ಯಾಕೆ ಸರ್ ನೀವು ಹಂಗೆ ಅಸ್ಯೂಮ್ ಮಾಡ್ಕೊಬೋದು ಅಂತ ಕೇಳ್ಬೋದು. ಕೆಲವೊಂದು ಫಿನಾಮಿನಸ್ ಎಕ್ಸ್ಪೆರಿಮೆಂಟ್ ಆಗಲ್ಲಪ್ಪ. ಈಗ ದೇರ್ ಲಾಟ್ ಆಫ್ ದಿ ಇಂಟರ್ಫರೆನ್ಸ್ ಆಗಲಿ, ಡೈಫ್ರಾಕ್ಷನ್ ಆಗಲಿ, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಆಗಲಿ, ಈಗ ಯಾಕೆ ಬ್ರೈಟು, ಯಾಕೆ ಡಾರ್ಕು, ಯಾಕೆ ಬ್ರೈಟ್ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದ್ರೆ ವೇವ್ ಫ್ರಂಟ್ಸ್ ಅಂತ ತೊಗೊಂಡ್ರೆ ನಾವು, instead of assuming wave is traveling like this, if you assume wavefront is traveling like this, both are same only. We're just picking up all the points having the crust. We're just picking up all the points having the trough. So ಮೇಲೆ ಅಗೇನ್ ಕೆಳಗಡೆ ಈ ಥರ ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಆ ಥರ ತೊಗೊಂಡ್ರೆ ಎಕ್ಸ್ಪ್ಲನೇಷನ್ ಈಸಿ ಆಗುತ್ತೆ. ವಿ ಕ್ಯಾನ್ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಈಸಿಲಿ. ಇದು ದಿಸ್ ಇಸ್ ಟ್ರೂ ಓನ್ಲಿ, ಇಟ್ ಇಸ್ ಟ್ರಾವೆಲಿಂಗ್ ಲೈಕ್ ದಿಸ್ ಓನ್ಲಿ, ರೈಟ್? ಆಯ್ತು, ಎನಿವೆ. ಸೊ ನಾನು ಹೇಳಿದೆ ಎವ್ರಿ ಪಾಯಿಂಟ್ ಆ್ಯಕ್ಟ್ಸ್ ಲೈಕ್ ಪ್ರತಿಯೊಂದು ಪಾಯಿಂಟಿಂದ ಇದೊಂದು ಸೋರ್ಸ್, ಇಲ್ಲಿಂದ ಲೈಟ್ ಬರ್ತಾ ಇದೆ, ಅದನ್ನು ವೇವ್ ಫ್ರಂಟ್ಸಾಗಿ ಅಸ್ಯೂಮ್ ಮಾಡ್ತಾರೆ. ಲೈಟ್ ಆ್ಯಕ್ಚುಲಿ ಹಿಂಗೆ ಹೋಗ್ತಾ ಇರುತ್ತೆ ವೇವ್ ಫ್ರಂಟ್. ಮತ್ತು ಎವ್ರಿ ವೇವ್ ಫ್ರಂಟ್ ಅದ್ರ ಮೇಲೆ ಎವ್ರಿ ಪಾಯಿಂಟ್ ಆ್ಯಕ್ಟ್ಸ್ ಲೈಕ್ ಒನ್ ಮೋರ್ ಸೋರ್ಸ್ ಫಾರ್ ಸ್ಮಾಲ್ ಡಿಸ್ಟರ್ಬೆನ್ಸಸ್. ಲೈಕ್ ಹೌ ದಿಸ್ ಪಾಯಿಂಟ್ ಕ್ರಿಯೇಟೆಡ್ ದಿಸ್ ಡಿಸ್ಟರ್ಬೆನ್ಸ್, ಲೈಕ್ ದಿಸ್ ಪಾಯಿಂಟ್ ಆಲ್ಸೋ ಕ್ರಿಯೇಟ್ ಸ್ಮಾಲ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ದೇ ಕಾಲ್ಡ್ ಸೆಕೆಂಡ್ರಿ ವೇವ್ಲೆಟ್ಸ್. ಅದನ್ನು ವೇವ್ಲೆಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ ದಿಸ್ ವೇವ್ಲೆಟ್ಸ್ ಟ್ರಾವೆಲ್ ದ ಸ್ಪೀಡ್ ಆಫ್ ಲೈಟ್. And then if you want to get a position of new wavefront, position of this wavefront after some time period t, you draw a common tangent for all these wavelets, you get a new position. So ನಾನು ಜನರಲ್ ಆಗಿ ಹೇಳಿದ್ದೀನಿ, ಇದೆಲ್ಲ ಇಲ್ಲಿ ಬರ್ದೀನಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಾ? ಸೊ ದಿಸ್ ಇಸ್ ಕ್ರಿಯೇಟಿಂಗ್ ನೋಡಿ, ದಿಸ್ ಇಸ್ ಒನ್, ಈ ಥರ ಅಸ್ಯೂಮ್ ಮಾಡ್ಕೋಣ. ಸೊ ಎವ್ರಿ ಪಾಯಿಂಟ್ ಕ್ರಿಯೇಟ್ಸ್ ಒನ್ ಮೋರ್, ಎರಡು ಕಡೆ ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿ. ಸೊ ದಿಸ್ ಕ್ರಿಯೇಟ್ ಒನ್ ಮೋರ್ ಸೆಕೆಂಡ್ರಿ ವಾಟ್ ಇಸ್ ದಿಸ್ ಡಿಸ್ಟರ್ಬೆನ್ಸಸ್ known as wavelets. If I draw a common tangent for all these things, I'll get a position of the wavefront after time period. I've written a wavefront at time t is equal to 0. So the wavefront at time t is equal to tau, for example, and the secondary wavelet. This is small secondary wavelets are created. Secondary disturbances known as these disturbances creates the small things. They're called wavelets. Artha ide clear agi? Next, I've written this diagram here. So each point on a wavefront acts as source for secondary disturbances. These are known as, which are known as wavelets. Next, these wavelets spread. These wavelets spread out on all directions, speed of light. And if we draw a tangent to all these, we obtain the position of the wavefront at later time t. In definition, ದಯವಿಟ್ಟು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬರೀ, ಇದು ತುಂಬಾ ಇಂಪಾರ್ಟೆಂಟ್. ಈಗ they'll ask you now, we need to do refraction of wave using Huygens principle. So refraction ಅಂದ್ರೆ ಏನು, ನಮ್ಗೆ ಏನು ಗೊತ್ತು? ರಿಫ್ರಾಕ್ಷನ್ ರೇ ಆಪ್ಟಿಕ್ಸ್ ಅಲ್ಲಿ ಕಲ್ತಿದ್ದೀವಿ ಆಲ್ರೆಡಿ. ಐ ಥಾಟ್ ಯು ಆಲ್ಸೋ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ನೆಲ್ಸ್ ಲಾ. ಸೊ ನಮಗೆ ಗೊತ್ತು sin I by sin r is nothing but, ಸೊ sin I by sin r ನೆನಪಿದೆಯಾ? sin I by sin r nothing but ಇದು 2 ಅಂತ ತಗೊಂಡ್ರೆ 1 ಅಂತ ತಗೊಂಡ್ರೆ refractive index of 2 with respect to 1 is sin I by sin r. This is what we have learned already in the ray optics chapter. ನಾನೇ ಟೀಚ್ ಮಾಡಿದ್ದೀನಿ videos already. I hope you watch that chapter and then come to this chapter. You always go in order, that's very important. Okay, ಈಗ ಸೊ ಅದನ್ನು ನಾವು ಇಲ್ಲಿಂದ ಪ್ರೂವ್ ಮಾಡಬೇಕು. ತುಂಬ ಸಿಂಪಲ್ ಮಕ್ಕಳಿಗೆ, ಡಯಾಗ್ರಾಮ್ ಬರಿಬೇಕಿದು. ಸೊ ಇಲ್ಲಿ ಅಗೇನ್ ನೋಡಿ, ಆ್ಯಕ್ಚುಲ್ ರೇ ಹೇಗೆ ಟ್ರಾವೆಲ್ ಮಾಡ್ತಾರೆ, ನಾವೇನು ಕಲ್ತಿದ್ವಿ ರೇ ಆಪ್ಟಿಕ್ಸಲ್ಲಿ? ರೇ ಈ ಥರ ಬರುತ್ತೆ, ಈ ಥರ ಬೆಂಡ್ ಆಗುತ್ತೆ. ದಿಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇಟ್. ಇನ್ನೊಂದು ಯಾವುದೋ ಒಂದು ರೇ ಬರುತ್ತೆ, ಈ ಥರ ಬೆಂಡ್ ಆಗುತ್ತೆ. ನಾನು ಒಂದು ರೇ ಅಲ್ಲ, ಐ ಆಮ್ ಟೇಕಿಂಗ್ ಸೋ ಮೆನಿ ರೇಸ್, ನಾವು ಹಂಡ್ರೆಡ್ಸ್ ಆಫ್ ರೇಸ್ ಐ ಆಮ್ ಗೋನ್ ಟೇಕ್ ಅಲ್ವಾ? ಅದಕ್ಕೆ ವೇವ್ ಫ್ರಂಟ್ ಹೇಗಿರುತ್ತೆ? ವೇವ್ ಫ್ರಂಟ್ ಬಂದು ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ದ ವೇವ್. ಡೈರೆಕ್ಷನ್ ಆಫ್ ವೇವ್ ಈ ಥರ ಇದ್ದರೆ ವೇವ್ ಫ್ರಂಟ್ ಹಿಂಗಿರುತ್ತಾ? ಅರ್ಥ ಆಯ್ತಲ್ವಾ? ಯಾಕೆಂದರೆ ವೇವ್ ಹೆಂಗೆ ಬರುತ್ತೆ, ಆ್ಯಕ್ಚುಲಿ ಹಿಂಗೆ ಬರ್ತಾ ಇರುತ್ತೆ. ಸೊ ನಾನು ಎಲ್ಲ ಪಾಯಿಂಟ್ ಇದೆ ಎಲ್ಲದನ್ನು ಎಲ್ಲ ಕ್ರಸ್ಟ್ ಇಲ್ಲ ಟ್ರಫ್ ಯಾವುದೋ ಒಂದು ಜಾಯಿನ್ ಮಾಡಿದ್ರೆ ಅಲ್ಲಿ ಗೆಟ್ ಲೈಕ್ ಎ ವೇವ್ ಫ್ರಂಟ್ ಲೈಕ್ ದಿಸ್. ಸೊ ಫಾರ್ ಎ ಪ್ಯಾರಲಲ್ ಬೀಮ್ ಆಫ್ ರೇಸ್ ದ ವೇವ್ ಫ್ರಂಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಲೈಕ್ ದಿಸ್. ನಾವು ಬರೀ ಇಲ್ಲೊಂದ್ರೆ ಅಲ್ಲೊಂದು ರೇ ತೊಗೊತಾರೆ, ಎಷ್ಟೊಂದು ರೇಸ್ ಬರ್ತಾ ಇದೆ, ಈ ಥರ ಎಷ್ಟೊಂದು ಬರ್ತಾ ಇದೆ. ನಾವು ಎಲ್ಲದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ನಾವು ಬರೀ ಕನ್ಸಿಡರ್ ಮಾಡ್ತಾ ಇರೋದು ಇದು ಮತ್ತು ಇದು. ಅರ್ಥ ಆಯ್ತಾ? ಈಗ ಅರ್ಥ ಮಾಡ್ಕೊಳ್ಳಿ. ಸೊ ದ ರೇಸ್ ಅಟ್ ಕಮಿಂಗ್ ಲೈಕ್ ದಿಸ್. ಈಗ ಯಾವುದೋ ಒಂದು ಪಾಯಿಂಟ್ ಇಲ್ಲಿ ಬಂದಿದೆ. ಬೈ ದ ಟೈಮ್ ದಿಸ್ ಪಾಯಿಂಟ್ ಕಮ್ಸ್ ಹಿಯರ್, ದಿಸ್ ಪಾಯಿಂಟ್ ವಿಲ್ ಕಮ್ ಹಿಯರ್. ಅರ್ಥ ಆಯ್ತಾ? ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಇದು ಈ ಥರ ಬರ್ತಾ ಇದೆಯಾ ಎರಡೂ? ಸೊ ಈ ಪಾಯಿಂಟ್ ಇಲ್ಲಿ ಬರೋಷ್ಟರಲ್ಲಿ ಈ ಪಾಯಿಂಟ್ ಏನಾಗಿರುತ್ತೆ, ಇಲ್ಲಿಂದ ವೇವ್ ಇದು ಆಲ್ರೆಡಿ ಟಚ್ ದ ಸರ್ಫೇಸ್, ಇಟ್ ಇಸ್ ಆಲ್ರೆಡಿ ಟಚ್ ದ ಅದರ್ ಮೀಡಿಯಮ್, therefore it will undergo refraction like this. By the time this reaches this location, this would have reached somewhere else. ಅರ್ಥ ಆಯ್ತಾ? ಇನ್ ದಿಸ್ ಮೀಡಿಯಾ. ಇದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಸೊ ನೀವು ಹಿಂಗೆ ತೊಗೊಂಡ್ರೆ ಹಿಂಗೆ ತೊಗೊಂಡ್ರೆ ನಮ್ಗೆ ಪ್ರೂಫ್ ಮಾಡೋಕೆ ಆಗೋದಿಲ್ಲ. ಹಂಗೆ ತೊಗೊಂಡ್ರೆ ಹಿಂಗೆ ಹೋಗುತ್ತೆ, ನಮ್ಗೆ ಸಿಗೋದಿಲ್ಲ. ಏನು ಆರು ಸಿಗೋದಿಲ್ಲ, ಐ ಸಿಗೋದಿಲ್ಲ. ಹೆಂಗೆ ಮಾಡೋದು ಆ್ಯಕ್ಚುಲಿ ನಾವು? ದಟ್ಸ್ ವೈ ವಿ ಟೇಕನ್ ಸಮ್ ಒಬ್ಲಿಕ್ಲಿ. ಹಿಂಗೂ ತೊಗೊಬೋದು. ಹಾಗೆ ವೇರ್ ವಿಲ್ ಗೆಟ್ ಐ ಆ್ಯಂಡ್ ಆರ್, ಬೋತ್ ವಿಲ್ ಗೋ ಲೈಕ್ ದಿಸ್ ಓನ್ಲಿ. ಪರ್ಪೆಂಡಿಕ್ಯುಲರ್ ಇದ್ದರೆ ಯಾವುದೇ ರಿಫ್ರಾಕ್ಷನ್ ಆಗೋದಿಲ್ವಲ್ಲ.
it will go undeviated, right? So how can I find I and R? That's why I have taken a general case like this. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಹೇಳ್ತೀವಿ. ಇದು ಆಂಗಲ್ ಆಫ್ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ವಿಚ್ ವೇವ್ ಫ್ರಂಟ್ ಇಸ್ ಇನ್ಸಿಡೆಂಟಿಂಗ್. ನೋಡಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ವಿಚ್ ವೇವ್ ಫ್ರಂಟ್ ಇಸ್ ಇನ್ಸಿಡೆಂಟಿಂಗ್. ಇದು ಹಿಂಗೆ ಬಂದು ಇದು ಹಿಂಗೆ ಬೆಂಡ್ ಆಗುತ್ತೆ, ಹಿಂಗೆ ಬರುತ್ತೆ. ಇಟ್ ವಿಲ್ ಹಿಟ್ ಲೈಕ್ ದಿಸ್. ಸಿನ್ಸ್ ಈ ಮೀಡಿಯಮಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸ್ಪೀಡ್ ಡಿಫರ್ ಆಗುತ್ತೆ ಅಲ್ವಾ? ವೆನ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್ ದ ವೆಲಾಸಿಟಿ ಇಸ್ ಚೇಂಜ್. ದೇರ್ ಫೋರ್ ಹಿಂಗೆ ಬರ್ತಾ ಇರುತ್ತೆ, ಇದು ಇದೇ ಸ್ಪೀಡಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ, ಬಟ್ ಈ ಪಾಯಿಂಟ್ ಹಿಂಗೆ ಬಂದ್ಬಿಡುತ್ತೆ. ಅಫ್ಕೋರ್ಸ್ ಸಮ್ ಕೈಂಡ್ ಆಫ್ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ಸ್ ಎ ಡೆನ್ಸರ್ ಮೀಡಿಯಾ. ಸೊ ಡೆನ್ಸರ್ ಮೀಡಿಯಲ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ, ಸೊ ಇಷ್ಟೇ ಟ್ರಾವೆಲ್ ಆಗಿದೆ. ಇಲ್ಲಿ ಸ್ಪೀಡ್ ಜಾಸ್ತಿ ಎಷ್ಟು ಟ್ರಾವೆಲ್ ಆಗಿ. ಈ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಡಯಾಗ್ರಾಮ್ ಅರ್ಥ ಆಯ್ತಾ? ಇದು ಇನಿಷಿಯಲ್ ವೇವ್ ಫ್ರಂಟ್, ಇದು ನೋಡಿ ಇನ್ಸಿಡೆಂಟ್ ವೇವ್ ಫ್ರಂಟ್, ಇದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ವೇವ್ ಫ್ರಂಟ್ ಹಿಂಗೆ ಬಂತು, ಅದಾದ್ಮೇಲೆ ಹಿಂಗೆ ರಿಫ್ರಾಕ್ಟ್ ಆಗಿದೆ. ಸೊ ಬೈ ದ ಟೈಮ್ ದಿಸ್ ಪಾಯಿಂಟ್ ಕಮ್ಸ್ ಟು ಇಯರ್, ದಿಸ್ ಪಾಯಿಂಟ್ ಇಸ್ ಕಮ್ ಇಯರ್. ಸೊ ದಟ್ ಮೀನ್ ಟೈಮ್ ಇಸ್ ಸೇಮ್ ಇನ್ ದ ಬೋತ್ ದ ಕೇಸಸ್. ಇಲ್ಲೂ ಟೈಮ್ ಸೇಮ್ ಇದೆ, ಇಲ್ಲೂ ಟೈಮ್ ಸೇಮ್ ಇದೆ. ಟೈಮ್ ಇಸ್ ಸೇಮ್ ಇನ್ ಬೋತ್ ದ ಕೇಸಸ್. ಅರ್ಥ ಆಯ್ತಾ? ಸೊ ಬಟ್ ಡಿಸ್ಟೆನ್ಸ್ ಟ್ರಾವೆಲ್ ಡಿಫರ್ ಆಗಿರುತ್ತೆ ಅಂತ ಕೇಳಿ, ಬಿಕಾಸ್ ಡಿಫ್ರೆನ್ಸ್ ದಿಸ್ ಡಿಫ್ರೆಂಟ್ ವೆಲಾಸಿಟೀಸ್. ಇಲ್ಲಿ ಬೇರೆ ಸ್ಪೀಡು, ಇಲ್ಲಿ ಬೇರೆ ಸ್ಪೀಡು, ಅದರಿಂದ ಈ ಡಿಸ್ಟೆನ್ಸು ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನೋಡಿ ಜಾಸ್ತಿ ಕಾಣಿಸಿದ್ರೆ ಕಡಿಮೆ ಕಾಣಿಸ್ತಾ ಇದೆ ನಮಗೆ. ಇದು ಇನ್ಸಿಡೆಂಟ್ ವೇವ್ ಫ್ರಂಟು, ಇದು ರಿಫ್ರಾಕ್ಟೆಡ್ ವೇವ್. ಇಷ್ಟು ಅರ್ಥ ಆದರೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಗಾಟ್ ರಿಫ್ರಾಕ್ಟ್ ಲೈಕ್ ದಿಸ್. ಅಗೇನ್ ನಾವು ಯು ಕ್ಯಾನ್ ಪ್ರೂವ್ ದಟ್ ಮಕ್ಕಳೇ. ಸೊ ಬೇಸಿಕಲಿ ವೇವ್ ಫ್ರಂಟು ಮತ್ತು ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದು ಆರು, ಇದು 90 - r ಆಗಿರುತ್ತೆ, ಇದು ಮತ್ತೆ r ಆಗುತ್ತೆ. ಅದು ಮ್ಯಾಥ್ಸ್ ಎಲ್ಲ ಬೇಡ ಬಿಡಿ ಇಲ್ಲಿ, ಓಕೆ? ನೀವು ಜಸ್ಟ್ ಡಯಾಗ್ರಾಮ್ ಬರೆದ್ರೆ ಸಾಕು. ಈಗ ನಾವೇನು ಹ್ಯಾವ್ ಟು ಪ್ರೂವ್ ದಟ್, ನಾವೇನು ಪ್ರೂವ್ ಮಾಡೋಕ್ಕೆ ಈಗ sin I by sin r. So I have to prove that sin I by sin r is equal to n2/n1 ಅಂತ. So what is sin I from this diagram? ನೋಡಿ, ಈ ಡಯಾಗ್ರಾಮ್ sin I ಅಂತ ಹೇಳಿದ್ರೆ ನಾನು ತಗೊಂಡ್ರೆ sin I is nothing but this opposite, that is v1. So sin I ಏನಾಗುತ್ತೆ? sin I will become now v1 tau. sin r ಏನಾಗುತ್ತೆ? From the one more diagram below diagram, sin r will be ಈ ಡಿಸ್ಟೆನ್ಸ್, that is v2 divided by ಇದು 90 degrees, ಇದು 90 degrees. Opposite by ಇದು hypotenuse, ಇದು 90 degrees, ಇದು right angle triangle. So sin r is equal to this divided by this ಮತ್ತೆ. So that is what is this? AC ಅಲ್ವಾ? sin I is divided by AC ಇರುತ್ತೆ. ಅಗೇನ್ ಮತ್ತೆ sin r ಕೂಡ v2 tau divided by ಮತ್ತೆ AC ನ ಇರುತ್ತೆ. AC ಕ್ಯಾನ್ಸಲ್ ಆಗುತ್ತೆ. ಯು ಗೆಟ್ sin I by sin r. ಟೈಮ್ ಸೇಮು, ಸೊ ಟೈಮು ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ v1 by v2 ಅಂತ ನಿಮ್ಗೆ ಆನ್ಸರ್ ಬರುತ್ತೆ. ಸಿಂಪಲ್. ಬೈ ಯೂಸಿಂಗ್ ನೀವು ಎಕ್ಸಾಂಪಲ್ ಬರೀಬೇಕು. ಕನ್ಸಿಡರ್ ದಿಸ್ ಟ್ರಯಾಂಗಲ್, sin I is this much, ಬರೀಬೇಕು. ಇದು ವ್ಯಾಲ್ಯೂ ಬಂತ. ಅದಾದಮೇಲೆ ವಿ ನೋ ದ್ಯಾಟ್ ವಾಟ್ ವಿ ನೋ. ಸೊ ವಿ ನೋ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ n2 ಅಂತ ತಗೊಂಡ್ರೆ ವೆಲಾಸಿಟಿ ಇನ್ ದ ಮೀಡಿಯಮ್ ಡಿವೈಡ್ ಬೈ ನಿಮ್ಗೆ ಗೊತ್ತಿರೋದು ಸ್ಪೀಡ್, ವೆಲಾಸಿಟಿ ಸ್ಪೀಡ್ ಮೀಡಿಯಮ್ 1 ಡಿವೈಡ್ ಬೈ ಇನ್ ದ ಮೀಡಿಯಮ್ 2. ಈಗ ಆಚೆಗಡೆ ಹೇರ್ ತೊಗೊಂಡು ಕೆಳಗಡೆ ವಾಟರ್ ತೊಗೊಂಡ್ರೆ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ವಾಟರ್ ಇಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್ ಇನ್ ಹೇರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್. ನಿಮ್ಗೆ ಗೊತ್ತಿರೋ ಫಾರ್ಮುಲಾ ಐ ಎಕ್ಸ್ಪ್ಲೇನ್ ದ ಪ್ರೀವಿಯಸ್ ಲೆಕ್ಚರ್. n1 ಏನಾಗುತ್ತೆ? ಅದೇ ರೀತಿ c ಡಿವೈಡ್ ಬೈ v1 ಆಗುತ್ತೆ. ನೀವೇನು n2 by n1 ದಟ್ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1, n2 by n1 ಈ ಥರ n2 by n1 ತೊಗೊಂಡು ಏನು ಬರುತ್ತೆ ನಿಮಗೆ? ವಿಲ್ ಗೆಟ್ v1 by v2. ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಇನ್ ದಿಸ್ ಕೇಸ್ ಆ್ಯಂಡ್ ಗೆಟ್ ದ ಆನ್ಸರ್ ಮಕ್ಕಳೇ. ಸೊ ಈ ರೀತಿ. ಸೊ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ n2 ವಿತ್ ರೆಸ್ಪೆಕ್ಟ್ n1 ಇಸ್ ಸ್ಪೀಡ್ ಡಿಫ್ರೆಂಟ್ v1 by v2 ಆಗಿರುತ್ತೆ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ಅಗೇನ್ ನಾವು ವಾಟ್? ಸೊ ನನಗೆ sin I by sin r. ಸೊ ನನಗೆ ಯು ಗೆಟ್ ಲೈಕ್ n2 ಡಿವೈಡ್ ಬೈ n1 ಅಂತ ಏನೋ ಬರುತ್ತೆ. ಇಸ್ ಸೊ ಇಟ್ಸ್ ವೆರಿ ಸಿಂಪಲ್. ನಾನು ಐ ರಿಟರ್ನ್ ಇಟ್, ಡೋಂಟ್ ವೆರಿ ಅಬೌಟ್ ದಿಸ್. ನಾನು ಇಲ್ಲಿ ಬರ್ದಿದ್ದೀನಿ, ಕ್ಲಿಯರಾಗಿ ಬರ್ತಿದ್ದೀನಿ ಏನು ಬರೀಬೇಕು ಅಂದ್ಬಿಟ್ಟು. ಕನ್ಸಿಡರ್ ಟ್ರಯಾಂಗಲ್ ABC, ಟ್ರಯಾಂಗಲ್ AFS, ಗೆಟ್ ದೀಸ್ ಟು ವ್ಯಾಲ್ಯೂಸ್, ಗೆಟ್ sin I by sin r, ಗೆಟ್ v1 by v2. ಇಸ್ ವೆರಿ ಸಿಂಪಲ್ ಇಟ್ ಇಸ್. ಅದಾದಮೇಲೆ sin I, ದಿಸ್ ಇಸ್ ವಾಟ್ ವಿ ಗಾಟ್ ಇಟ್, equation 3. And if n1 and n2 are refractive indexes medium 1 and 2 respectively, ನಮಗೆ n1 ಅಂದರೆ ಏನು? c1 divided by v1 ಗೊತ್ತು, n2 ಅಂದರೆ c divided by v2 ಗೊತ್ತು. If I do n1 divided by n2, that is reverse, reciprocal. ನಾನು ಇಲ್ಲಿ ಪ್ರೀವಿಯಸ್ ಇಲ್ಲಿ ನಾನೇನು ಮಾಡೀನಿ, n2 by n1 v1 by v2 ಬಂದಿದೆ. ಸೇಮ್ ಥಿಂಗ್ n1 by n2 v2 by v1, ಎನಿಥಿಂಗ್ ಯು ಕ್ಯಾನ್ ಡೂ ಇಟ್. ನಮಗೇನು ಬಂತು ಈಗ? ಸೊ ಕಂಪೇರಿಂಗ್ ದಿಸ್ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್ ಕಂಪೇರ್ ಮಾಡಿ ಮತ್ತು ಇದು ಕಂಪೇರ್ ಮಾಡಿದೆ. ಇಫ್ ಐ ಸಬ್ಸ್ಟಿಟ್ಯೂಟ್ ಇಲ್ಲಿ v1 by v2 ಇದೆ, n1 by n2 ಇದೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ನಾವು n2 divided by n1. ಅರ್ಥ ಕ್ಲಿಯರ್ ಆಗಿ? ಸೊ sin I by sin r is equal to v1 by v2 is equal to n2 divided by n1. That's nothing but refractive index of 2 with respect to 1 ಅಂತ we can write it. ಅರ್ಥ ಆಯ್ತಾ? ಸೊ ನೀವು ಎಕ್ಸಾಂಪಲ್ ಏನು ಬರೀಬೇಕು? ಯು ಹ್ಯಾವ್ ಟು ರೈಟ್ ದಿಸ್ ಮಚ್, ಯು ಹ್ಯಾವ್ ಟು ರೈಟ್ ದಿಸ್, ದೆನ್ ಯು ಹ್ಯಾವ್ ಟು ಕಂಪೇರ್. ಸೊ ವಿ ಗಾಟ್ ಅ ಸ್ನೆಲ್ಸ್ ಲಾ, ರೈಟ್?
sin I by sin ಅಂದರೆ ನಮಗೆ ಸ್ನೆಲ್ಸ್ ಲಾ ಬಂತಲ್ವಾ ಇದರಲ್ಲಿ, ವಿ ಗಾಟ್ ಎ ಸ್ನೆಲ್ಸ್ ಲಾ. ದಟ್ ಮೀನ್ಸ್ ಯೂಸಿಂಗ್ ವೇವ್ ಫ್ರಂಟ್, we took only wavefront here. Using wavefront also we can prove the refraction. Example 3 marks ಕೇಳಿದ್ರೆ diagram, and please always write little explanation about the diagram. ಅಂದ್ರೆ ಏನು, consider incident wavefront AB as shown in the figure, and by the time point A travels to E, the B has traveled to C. V1 is a velocity in the medium 1, V2 is a velocity in the medium 2. Then you ಬರಿಬೇಕು. Understood clearly now? Refractance is 2 with respect to 1 is sin I by sin R. Understood? So this much. Let's go for next one now. So diagram bari idu bariri. Next we have something called as reflection using this one. Simple reflection. Artha ಮಾಡ್ಕೊಳ್ಳಿ first. Wavefront again same thing, we have an incident wavefront like this. Previous case ಏನಾಯ್ತು, by the time this point comes to here, by the time this point comes to here, this point went like this in the previous case because it was a refraction. But ಇಲ್ಲಿ ಏನಾಗುತ್ತೆ, by the time this point comes to here, this point will go, ಈ point ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ, this will go reflected. now ಇದೇನಾಗುತ್ತೆ ರಿಫ್ಲೆಕ್ಟ್ ವಾಪಸ್ ಹೋಗುತ್ತೆ. I mean some by the time, see basically ಏನಾಗುತ್ತೆ ಇದು ವೇವ್ ಫ್ರಂಟ್ ಅಲ್ವಾ, by the time this point comes to here, what happens, this point will get reflected. So ಹಿಂಗೆ, so basically by the time it comes to here, this will get reflected. ನೋಡಿ, ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಡಯಾಗ್ರಾಮ್ ಫಸ್ಟ್. ಇಲ್ಲಿ ಇದೆಯಾ, ಇದು ಇನ್ಸಿಡೆಂಟ್ ವೇವ್ ಫ್ರಂಟಾ, ಇದು ವೇವ್ ಫ್ರಂಟ್ ಹಿಂಗೆ ಬರ್ತಾ ಇದೆ. ಸೊ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಹಿಂಗೆ ಇದು ಬರೋಷ್ಟರಲ್ಲಿ ಇದು ಹಿಂಗೆ ಹೋಗಿರುತ್ತೆ. ಸೊ ಇನ್ಸಿಡೆಂಟ್ ವೇವ್ ಫ್ರಂಟ್ ಲೈಕ್ ದಿಸ್, ಬೈ ದ ಟೈಮ್ ದಿಸ್ ಪಾಯಿಂಟ್ ಹಿಟ್ಸ್ ಹಿಯರ್, ದಿಸ್ ಪಾಯಿಂಟ್ ವಿಲ್ ಗೋ ಲೈಕ್ ದಿಸ್. Therefore this is the your refracted wavefront. This is incident wavefront, this is reflected wavefront. This is incident wavefront, this is reflected wavefront. ಒಂದು example, if they ask you to prove reflection, prove ಮಾಡಿ. ರಿಫ್ಲೆಕ್ಷನ್ ಅಂದರೆ ಏನು, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಪ್ರೂವ್ ಮಾಡಬೇಕು. ಸಿಂಪಲ್ ಮಕ್ಕಳು. ಇದರಲ್ಲಿ ನಾನು ತುಂಬ ಕಡಿಮೆ ನೋಡಿ ಬೋರ್ಡ್ ಎಕ್ಸಾಮಲ್ಲಿ ಕೇಳೋದು ಇದನ್ನು. ಒಂದು ವೇಳೆ ಕೇಳಿದ್ರೆ ಡಯಾಗ್ರಾಮ್ ಪ್ರಾಪರಾಗಿ ಬರೆದ್ಬಿಟ್ಟು, ಕನ್ಸಿಡರ್ ಟ್ರಯಾಂಗಲ್ AEC, consider triangle ABC. These two triangles, this angle is 90 degrees, this is 90 degrees because the wavefront is perpendicular to the wave direction of the light always. 90 ಆಯ್ತಾ, and this distance is same as this distance. ಯಾಕೆ, because ಇದು ಸೇಮ್ ಮೀಡಿಯಾ ಆಗಿರುತ್ತೆ, ಸೇಮ್ ಟೈಮಲ್ಲಿ. by the time this comes to here, this will go here. That means time is same, speed is same. ಇದು v into tau, ನಾನು ಟೈಮ್ನ ಟೌ ಅಂತ ತಗೊಂಡು v into tau ಇರುತ್ತೆ. ಇದು v into tau RT ಅಂತ ತಗೊಳ್ಳಿ, v into t ಇರುತ್ತೆ. ಎರಡು ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ ಅಂದರೆ ಇದು ಸೇಮು, ಇದು ಸೇಮ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದು 90, ಇದು 90 ಇರುತ್ತೆ. ಅಟ್ ದ ಸೇಮ್ ಟೈಮ್ ಎರಡೂ ಟ್ರಯಾಂಗಲ್ಗೆ ಇದು ಕಾಮನ್, ದಿಸ್ ಇಸ್ ಕಾಮನ್. ಇದು ನೀವು ನೆನಪಿದೆಯಾ, 9th ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಇದ್ರಿ, ಕಾನ್ಗ್ರಿಯೆನ್ಸಿ ಅಂತ. ಎರಡು ಟ್ರಯಾಂಗಲ್ ನನಗೆ ಸಪ್ರೇಟ್ ಮಾಡಿ ತೋರಿಸ್ಬಿಡ್ತೀನಿ ಈಸಿಯಾಗಿ. ಸಪ್ರೇಟ್ ಮಾಡ್ದಾ, ನೋಡಿ ಈ ಟ್ರಯಾಂಗಲ್ ಇದು AEC ಸಪ್ರೇಟ್ ಮಾಡ್ದಾ, ಇದನ್ನ ನಾವು ಸಪ್ರೇಟ್ ಮಾಡ್ತೀನಿ. ಇದೇನಿದು ABC ಸಪ್ರೇಟ್ ಮಾಡ್ದಾ. ಸೊ ಇವೆರಡು ಟ್ರಯಾಂಗಲ್ ಇದು ಈಕ್ವಲ್. ಯಾಂತಕ್ಕೆ ಈಕ್ವಲ್ ಎರಡೂ, ಬಿಕಾಸ್ ಇದು v into t, ಇದು v into t, ಬಿಕಾಸ್ ಸೇಮ್ ಮೀಡಿಯಾ, ಸೇಮ್ ಡಿಸ್ಟೆನ್ಸ್, ಸೇಮ್ ಟೈಮ್. ಇದು ಅದಾದ್ಮೇಲೆ 90 ಡಿಗ್ರಿ, 90 ಡಿಗ್ರಿ. ಇದು ಹೈಪೋಟೆನ್ಯೂಸ್, ಇದು ಹೈಪೋಟೆನ್ಯೂಸ್. therefore by RHS congruency we can prove from RHS congruency this triangle is congruent to this triangle. Therefore if it is congruent, that means even this angle should be equal to this angle. So what is this angle here? It is R here. This angle is I. Therefore I is equal to R. ಒಂದು ವೇಳೆ ಎಕ್ಸಾಮಲ್ಲಿ ಕೇಳಿದ್ರೆ, ನಾನು ನೋಡಲಿಲ್ಲ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದವರೆಗೂ, ಒಂದು ವೇಳೆ ಕೇಳಿದ್ರೂ ಪ್ರಾಪರ್ ಡಯಾಗ್ರಾಮ್ ಬರೆದು ಎರಡೂ ಟ್ರಯಾಂಗಲ್ ತೋರಿಸಿ, ಯು ಹ್ಯಾವ್ ಟು ರೈಟ್ ಫಸ್ಟ್. ಸೊ ವೈ ಎ ವಾಟ್ ಇಸ್ ಎ, ಏನು ಎನ ಇದು, ಓಕೆ. AE is equal to BC. AE will be equal to BC, which is equal to V into T. AC is common. ಆಯ್ತಾ, ಇದು ಬರೀ ಫುಲ್ ಮ್ಯಾಥ್ಸ್ ಆದಂಗೆ ಆಯ್ತು ಇದು, ಓಕೆ. AEC angle AEC will be equal to ABC, which is equal to 90 degrees. Therefore by RHS congruency these two triangles are congruent. Therefore by CPCTC corresponding parts of congruent triangles are congruent. Therefore this angle is equal to this angle ಅಂತ ಬರೀಬೇಕು. ಮೋಸ್ಟ್ಲಿ ಎಕ್ಸಾಂಪಲ್ ಕೇಳೋದಿಲ್ಲ, ಕೇಳಿದ್ರೆ ಎಷ್ಟು ಬರೀ, ಓಕೆ. ನೆಕ್ಸ್ಟ್, ವಾಟ್ ಈಸ್ ಕೊಹರೆಂಟ್ ಸೋರ್ಸಸ್ ಆಫ್ ಲೈಟ್? ನಾನು ಈಗ ಥರ ಹೇಳ್ತಾ ಇದ್ದೆ, ಒಂದು ಲೇಸರ್ ತೊಗೊತಾ ಇದೆ ನೋಡಿ. ಇದು ಕೊಹರೆಂಟ್ ಸೋರ್ಸ್ ಆಫ್ ಲೈಟ್.
ಕ್ಯಾಮ್ರಾಗೆ ಇವನು ಹಾಳಾಗ್ಬಿಟ್ಟು ಕ್ಯಾಮ್ರಾಗೆ ಆಗ್ತಾ ಇದ್ದೀನಿ, ಹಾಳಾಗ್ಬಿಟ್ರೆ ಕಷ್ಟ, ಆಮೇಲೆ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇದು ಗ್ರೀನ್. ಓಕೆ, ಕೊಹರೆಂಟ್ ಸೋರ್ಸ್ ಆಫ್ ಲೈಟ್ ಅಂದರೆ ಏನು ಮಕ್ಕಳೇ? ಬೇಸಿಕಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇಂಟರ್ಫ್ರೆನ್ಸು, ಡೈಫ್ರಾಕ್ಷನ್ ಇವೆಲ್ಲ ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ ಲೈಟ್ ಅನ್ನೋದು ಕೊಹರೆಂಟ್ ಸೋರ್ಸಸ್ ಆಫ್ ಲೈಟ್ ಆಗಿರಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಕೊಹರೆಂಟ್ ಸೋರ್ಸ್ ಅಂದರೆ ಏನು ಅಂತ. ಈಗ ನೀವೆಲ್ಲಾದರೂ ಕೆರೆ ಹತ್ರ ಹೋಗಿ, ಅಲ್ಲಿ ಹೋಗ್ಬಿಟ್ಟು 2 ಪೆನ್ನು, 2 ಕೋಲ್ ತೊಗೊಳ್ಳಿ, ಸೇಮ್ ಥಿಕ್ನೆಸ್ ಇರೋದು. ನೀವು ಎರಡನ್ನೂ ಹಿಂಗೆ ಡಿಪ್ ಮಾಡಿ ಹಿಂಗೆ, ಸೊ ಸೇಮ್ ಫೇಸಲ್ಲಿ ಡಿಪ್ ಮಾಡಿ ತೆಗಿಬೇಕು. ಡಿಪ್ ಮಾಡಿ ಹಿಂಗೆ ಕ್ಲಿಯರಾಗಿ ಡಿಪ್ ಆ್ಯಂಡ್ ದೆನ್ ರಿಮೂವ್ ಇಟ್ ಆಫ್. ಅಗೇನ್ ಡಿಪ್ ಮಾಡಿ ಮತ್ತೆ ರಿಮೂವ್ ಮಾಡಿ, ಹಿಂಗೆ ಸೇಮ್ ಫೇಸಲ್ಲಿ ಮಾಡಿದ್ರೆ ನಿಮಗೆ ವೇವ್ಸ್ ಕ್ರಿಯೇಟ್ ಆಗುತ್ತೆ ಎರಡೂ ಕಡೆನೂ. ಆ 2 ವೇವ್ಸು ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್. ಆ ಪ್ಯಾಟ್ರನ್ ಹಾಗೇ ಇರುತ್ತೆ, ಆ ಪ್ಯಾಟ್ರನ್ ಡಿಸಪಿಯರ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವೀಗ ಫಾರ್ ಎಕ್ಸಾಂಪಲು ಇಲ್ಲಿದೆಯಲ್ವಾ, ಸೊ 2 ತೊಗೊಂಡು ನೀವು ಈ ಥರ ನೀರು ಸ್ಟಿಲ್ ವಾಟರ್ ಈ ಥರ ಮಾಡಿದಾಗ ಇದರಲ್ಲೂ ಪ್ಯಾಟ್ರನ್ ಬರುತ್ತೆ, ನೀರಿಗೆ ಇದಕ್ಕೂ ಪ್ಯಾಟ್ರನ್ ಬರುತ್ತೆ. ಇವೆರಡೂ ಕಂಬೈನ್ ಆಗಿ ಇನ್ನೊಂದು ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಿಮಗೆ. ಈ ಪ್ಯಾಟ್ರನ್ ಅನ್ನೋದು ನೀವು ಹಾಗೇ ಇರುತ್ತೆ, ಡಿಸಪಿಯರ್ ಆಗೋದಿಲ್ಲ, ಒಂದು ಕಾನ್ಸ್ಟೆಂಟ್ ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ. ಇಲ್ಲ ನೀವೇನು ಮಾಡ್ತೀರಾ, ಈಗ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ನೀವು ಇಷ್ಟ ಬಂದಂಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಗೆಟಿಂಗ್ 2 ಡಿಫ್ರೆಂಟ್ ಪ್ಯಾಟ್ರನ್ಸ್, ಇದು ಬೇರೆ ಪ್ಯಾಟ್ರನ್, ಇದು ಬೇರೆ ಪ್ಯಾಟ್ರನ್ ಆ್ಯಕ್ಚುಲಿ. ಅಂದರೆ ಆಗೇನಾಗುತ್ತೆ, ನಿಮ್ಗೆ ಇನ್ನೊಂದು ಏನೋ ಪ್ಯಾಟ್ರನ್ ಸಿಗುತ್ತಲ್ವ, 2 ಮಿಕ್ಸ್ ಆಗಿ ಆ ಪ್ಯಾಟ್ರನ್ ಅನ್ನೋದು ಹೆಂಗಂದ್ರೆ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ. ದೇರ್ ಇಸ್ ನೋ ಲೈಕ್ ಕಾನ್ಸ್ಟೆಂಟ್ ಪ್ಯಾಟ್ರನ್ ಅಬ್ಸರ್ವ್ಡ್. ಸೊ ದಿಸ್ ಇಸ್ ಕೊಹರೆಂಟ್ ಸೋರ್ಸ್ ಆಫ್ ಲೈಟ್. ಸೊ ಟು ಗೆಟ್ ಇಂಟರ್ಫರೆನ್ಸ್ ಯು ನೀಡ್ ಕೊಹರೆಂಟ್ ಸೋರ್ಸಸ್ ಆಫ್ ಲೈಟ್ ಟು ಗೆಟ್ ಎ ಸಸ್ಟೈನ್ಡ್ ಇಂಟರ್ಫರೆನ್ಸ್. ಇಸ್ ಅ ಬ್ಯೂಟಿಫುಲ್ ವರ್ಡ್, ಸಸ್ಟೈನ್ಡ್ ಇಂಟರ್ಫರೆನ್ಸ್. ಅಂದರೆ ನಿಮಗೆ ಇಂಟರ್ಫರೆನ್ಸ್ ಏನು ಪ್ಯಾಟ್ರನ್ ಬರೋದು ನಾನು ತೋರಿಸ್ನಲ್ವ ಇಲ್ಲಿ ನಿಮಗೆ. ನೋಡಿ ಈಗ ನಾನು ಹೇಳೋದು ಇಲ್ಲಿದೆಯಲ್ವಾ, ಅಯ್ಯೋ ಈ ಪ್ಯಾಟ್ರನ್ ಏನಿದೆಯಲ್ವಾ, ಈ ಪ್ಯಾಟ್ರನ್ ಹೀಗೆ ಇರಬೇಕಂತ ಹೇಳಿದ್ರೆ ನಿಮ್ಗೆ ಏನು ಸೋರ್ಸಸ್ ಆಫ್ ಲೈಟ್ ಯೂಸ್ ಮಾಡ್ತೀರಲ್ಲ ನೀವು, ಅದು ಕೊಹೆರೆಂಟ್ ಆಗಿರಬೇಕು. ಸೊ ಯಾಕೆ ಲೇಸರ್ ಲೈಟ್ ಯೂಸ್ ಮಾಡ್ದೇ ಬರುತ್ತೆ? ಲೇಸರ್ ಲೈಟಲ್ಲಿ ಬರೋ ಎಲ್ಲ ರೇಸು ಕೊಹೆರೆಂಟು. ಅದರಲ್ಲಿ ಏನು ವೇವ್ಸ್ ಬರುತ್ತಲ್ವಾ ಎಲ್ಲ ಆಲ್ಮೋಸ್ಟ್ ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ, ಸೇಮ್ ಆಂಪ್ಲಿಟ್ಯೂಡ್ ಇರುತ್ತೆ, ಇಷ್ಟ ಬಂದಂಗೆ ಬಿಹೇವ್ ಮಾಡ್ತಾ ಇರೋದಿಲ್ಲ ಅದು. ಅದರಿಂದ ಈ ಪ್ಯಾಟ್ರನ್ ಏನು ಬರುತ್ತೆ, ಪ್ಯಾಟ್ರನ್ ನಿಮಗೆ ಸೇಮ್ ಬರುತ್ತೆ. ಒಂದು ವೇಳೆ ಇನ್ಕೋಹೆರೆಂಟ್ ಬಂದರೆ ಆಗೇನು ಗೊತ್ತೆ, ಪ್ಯಾಟ್ರನ್ ಬರುತ್ತೆ ಬಟ್ ಈ ಪ್ಯಾಟ್ರನ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಪ್ಯಾಟ್ರನ್ ತುಂಬ ಡಿಸ್ಟರ್ಬ್ ಆಗೋದ್ರಿಂದ ನಿಮ್ಗೇನು ಅನಿಸುತ್ತೆ, ಬರೀ ಸಿಂಗಲ್ ಬ್ರೈಟ್ ಸ್ಪಾಟ್ ಕಾಣಿಸುತ್ತೆ. ಇದೊಂದು ಕ್ವಶನ್ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರು, ಎಸ್ಎಲ್ ರಿಯಂಬ. ಅಂದರೆ ನಮ್ಗೆ ಏನು ಪ್ಯಾಟ್ರನ್ ಬರುತ್ತಲ್ವಾ, ಆ ಪ್ಯಾಟ್ರನು ಹಾಗೇ ಇದ್ದರೆ ನಮಗೆ ಕ್ಲೀನಾಗಿ ಬ್ರೈಟು ಡಾರ್ಕು ಬರುತ್ತೆ. ಆ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ನಮ್ಗೆ ಗೊತ್ತಾಗೋದಿಲ್ಲ, ನಮಗೊಂದು ಸಿಂಗಲ್ ಬ್ರೈಟ್ ಸ್ಪಾಟ್ ಥರ ಕಾಣಿಸುತ್ತೆ. ಇವನ್ ದೋ ಇಟ್ಸ್ ಚೇಂಜಿಂಗ್ ಕಂಟಿನ್ಯೂಸ್, ಇವನ್ ದ ಪ್ಯಾಟ್ರನ್ ಕೇಮ್ ಬಟ್ ದ ಪ್ಯಾಟ್ರನ್ ಇಸ್ ಶಿಫ್ಟಿಂಗ್ ಕಂಟಿನ್ಯೂಸ್ ಲೈಕ್ ದಿಸ್. You can't differentiate bright spot, dark spot. No, it just looks like a bright spot. ಅರ್ಥ ಇದೆ ಕ್ಲಿಯರ್ ಆಗಿ? ಅದರಿಂದ ಕೊಹರೆಂಟ್ ಸೋರ್ಸ್ ಆಫ್ ಲೈಟ್ ಅಂದರೆ ದೋಸ್ ಸೋರ್ಸಸ್ ಆಫ್ ಲೈಟ್. ವಾಟ್ ಇಸ್ ಕೊಹರೆಂಟ್ ಸೋರ್ಸ್ ಆಫ್ ಲೈಟ್? ದೋಸ್ ಸೋರ್ಸ್ ಆಫ್ ಲೈಟ್ whose they will be always have a constant phase difference or zero phase difference. ಕಾನ್ಸ್ಟೆಂಟ್ 0 2 ಒಂದೇ, ನೋ ಪ್ರಾಬ್ಲಮ್. ಓಕೆ, ಅಂದರೆ 2 ವೇವ್ಸು ಒಂದೇ ಫೇಸ್ ಡಿಫ್ರೆನ್ಸ್ ಇರಬೇಕು. ಐದರ್ ದೇ ಶುಡ್ ಬಿ ಇನ್ ಫೇಸ್ ಆರ್ ಒಂದು ವೇವ್ ಹಿಂಗೆ ಹೋಗ್ತಾ ಇದೆಯಾ, ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ಶಿಫ್ಟ್ ಮಾಡಬೇಕು, ಬಟ್ ಆ ಶಿಫ್ಟ್ ಈಕ್ವಲ್ ಆಗಿರಬೇಕು. ಅಂದರೆ ಕೊಹರೆಂಟ್ ಸೋರ್ಸ್ ಆಫ್ ಲೈಟ್ ಆರ್ ದೋಸ್ ಸೋರ್ಸಸ್ ಸೊ ಹೂಸ್ ಫೇಸ್ ಡಿಫ್ರೆನ್ಸ್ ಈಸ್ ಸೇಮ್ ಆರ್ ದೇ ಹ್ಯಾವ್ ಎ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆಂಟ್. ಯೂಸ್ ದ ವರ್ಡ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆಂಟ್. 2 ಸೋರ್ಸ್ ಆಫ್ ಲೈಟು 2 ಮಧ್ಯ ಕಾನ್ಸ್ಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ತೆಗಿತಾ ಇರೋದಲ್ವಾ, 2 ಮಧ್ಯೆ ಯಾವುದೇ ಥರ ಚೇಂಜ್ ಇಲ್ಲ. ಸೊ 2 ಹಿಂಗೆ ಡಿಪ್ ಮಾಡಿ ತೆಗಿತಾ ಇದ್ದೀವಿ. ಇದು ಕಾನ್ಸ್ಟೆಂಟ್. ಒಂದು ವೇಳೆ ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ಇದು ಮಾಡ್ತೀರೋ, ಇನ್ನೊಂದು ಸೆಕೆಂಡ್ ಇದು ಮಾಡ್ತೀವಿ, ಇದು ಕಾನ್ಸ್ಟೆಂಟೇ. ದೇರ್ ಸಮ್ ಕಾನ್ಸ್ಟೆಂಟ್ ಇಸ್ ಇದನ್ನು ಹೇಗಂದರೆ ಆಗಿ ಮಾಡೋದು, ಇಲ್ಲಿ ಹೇಗಂದರೆ ಡಿಪ್ ಮಾಡೋದು ವಾಟ್ರಲ್ಲಿ. ಸೊ ವಾಟ್ ಇಂಟರ್ಫರೆನ್ಸ್ ಯು ಗೆಟ್ ಪ್ಯಾಟ್ರನ್ ರೈಟ್, ಚೇಂಜ್ ಆಗ್ತಾ ಇರುತ್ತೆ ಕಾನ್ಸ್ಟೆಂಟ್ಲಿ. ಸೊ ಕೊಹರೆಂಟ್ ಸೋರ್ಸ್ ಅಂದರೆ ಏನು, ಅದ್ರ ಫೇಸ್ ಡಿಫ್ರೆನ್ಸು ಐದರ್ 0 ಇರಬೇಕು, 0 ಆರ್ ವಿ ಕ್ಯಾನ್ ಸೇ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಆಲ್ವೇಸ್ ರಿಮೈನ್ ಸೇಮ್ ವೇರ್ ಎವರ್ ಯು ಗೋ. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆಯೋ, ಫಾರ್ ಎಕ್ಸಾಂಪಲ್ ನಾನು ವೇವ್ ತೊಗೊತೀನಿ, ಈ ಥರ ಒಂದು ವೇವ್ ತೊಗೊತೀನಿ, ಇನ್ನೊಂದು ವೇವ್ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ರೆ ಐ ಜಸ್ಟ್ ಡೂ ಒನ್ ಮೋರ್ ಥಿಂಗ್, ಅಲ್ಲಿ ಕಾಪಿಂಗ್ ಮಾಡೋದನ್ನ ವೆಯ್ಟ್ 1 minute. ಓಕೆ ಬಿಡಿ, ಆ್ಯಕ್ಚುಲಿ ಐ ಜಸ್ಟ್ ಟ್ರೈ ನೆಕ್ಸ್ಟ್ ಟೈಮ್. ಓಕೆ, ಸೊ ಇದೇ ವೇವ್ನೀಗ ಇದೇ ಸೇಮ್ ವೇವ್ ತೊಗೊತೀನಿ, ಅಲ್ಲಿ ಶಿಫ್ಟೆಡ್ ಲಿಟಲ್ ಬಿಟ್. ಅಂದರೆ ಏನು, ಮೇ ಬಿ I'll shift little bit. ಅಂದರೆ ಹೋಪ್ಫುಲಿ ಇಟ್ ಕೇಮ್ ಕರೆಕ್ಟ್ಲಿ, ಇಲ್ಲ ಕರೆಕ್ಟಾಗಿ ಬಂದಿಲ್ಲ ಆ್ಯಕ್ಚುಲಿ. ಸೊ ನಾನು ಏನು ಹೇಳ್ತೇನೆ ಅಂದರೆ ಇದ್ರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆಯಲ್ವಾ, ಈ ಕಾನ್ಸ್ಟೆಂಟ್ ಅಷ್ಟೇ ಡಿಫ್ರೆನ್ಸ್ ಇದ್ರ ಮಧ್ಯೆ ಇರಬೇಕು.
ಅಷ್ಟೇ ಡಿಫ್ರೆನ್ಸ್ ಇದ್ರ ಮಧ್ಯೆ ಇರಬೇಕು. ಸ್ವಲ್ಪ ಶಿಫ್ಟಿಂಗ್ ಸ್ವಲ್ಪ ಆಚೆ ಆ ಕಡೆ ಆಗಬೇಕಾಗಿತ್ತು. ಸೊ ಇದ್ರ ಮಧ್ಯೆ ಡಿಫ್ರೆನ್ಸ್ ಅಷ್ಟೇ ಇರಬೇಕು. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಶುಡ್ ರಿಮೈನ್ 0 ಆರ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇದ್ದರೆ ಅದನ್ನು ಕೊಹೆರೆಂಟ್ ಸೋರ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಇದೆಲ್ಲಿಂದ ಬಂತು? ಐ ಥಿಂಕ್ ಐ ಡಿಲೀಟೆಡ್ ದಟ್. ಓ ಸಾರಿ, ಮೇಲೆ ಹೋಗಿದೆ. Anyway, so what I'm saying is constant. So the phase difference is constant on that. Okay, let's say this. I hope you understood, Makle. Okay, now. So what are coherent sources? The source of light in bit, two sources of light or many things. So where the phase difference is constant, one though. Second, the frequency same irbeku, amplitude same irbeku. Second point. Third point, most of the time coherent sources ಬಂದು monochromatic ಆಗಿರಬೇಕು. ಆಬ್ವಿಯಸ್ಲಿ ಬೇರೆ ಬೇರೆ ಕಲರ್ ಏನಾಗುತ್ತೆ, ರೆಡ್ ಕಲರ್ ಫ್ರೀಕ್ವೆನ್ಸಿ ಬೇರೆ, ಬ್ಲೂ ಕಲರ್ ಫ್ರೀಕ್ವೆನ್ಸಿ ಬೇರೆ ಅಲ್ವಾ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಸೊ ಎರಡು ಡಿಫ್ರೆಂಟ್ ಆಗಿರೋದ್ರಿಂದ ಅದು ಕೊಹೆರೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಗೇನ್ ಮೋಸ್ಟ್ ಆಫ್ ದ ಟೈಮ್ ಅದು ಸಿಂಗಲ್ ಸೋರ್ಸಿಂದ ಬರಬೇಕು. ಈಗ ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಲೈಟ್ ಇದೆ, ಎರಡರಿಂದ ವೇವ್ಸ್ ಬರ್ತಾರೆ, ಅದು ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ಯಾಟ್ರನ್ನು. ಮೇ ಬಿ ಅದು ಸ್ವಲ್ಪ ರೆಸಿಸ್ಟೆನ್ಸ್ ಡಿಫ್ರೆಂಟ್ ಇರುತ್ತೆ, ಅದರದ್ದು ಪ್ಯಾಟ್ರನ್ ಡಿಫ್ರೆಂಟ್ ಇರುತ್ತೆ. ಸೊ ದೇ ವೋಂಟ್ ಬಿ ಕೊಹೆರೆಂಟ್ ಸೋರ್ಸಸ್. ದ ಲೈಟ್ ಫ್ರಮ್ ಟು ಡಿಫ್ರೆಂಟ್ ಸೋರ್ಸಸ್ ಕಾಂಟ್ ಬಿ ಕೊಹೆರೆಂಟ್ ಅಗೇನ್. ಎಕ್ಸಾಂಪಲ್ ಕೇಳಿದ್ರೆ, ಡಿಫ್ರೆನ್ಸ್ ಕೇಳಿದ್ರೆ, ಕೊಹೆರೆಂಟ್ ಸೋರ್ಸ್ ಅಂದರೆ ಏನು? ಸೋರ್ಸಸ್ ಆಫ್ ಲೈಟ್ whose phase difference is 0 or constant. Second ಬಂದ್ಬಿಟ್ಟು they should have same frequency and amplitude and wavelength. And second one. Third ಬಂದ್ಬಿಟ್ಟು they should be monochromatic light. Monochromatic single. ನೋಡಿ ಲೇಸರ್ ಅಂದರೆ ಇದ್ರಲ್ಲಿ ಎಷ್ಟೊಂದು ವೇವ್ಸ್ ಬರ್ತಾ ಇದೆ, ಇದರಲ್ಲಿ ಲೇಸರ್ ಎಷ್ಟೊಂದು ವೇವ್ಸ್ ಬರ್ತಾ ಇದೆ, ಬಟ್ ಎಲ್ಲ ವೇವ್ಸೂ ಸೇಮ್ ಐ ಮೀನ್ ದೇ ಆರ್ ಆಲ್ಸ್ ಆಫ್ ಸೇಮ್ ಕಲರ್. ಸೊ monochromatic ಇರಬೇಕು. ಆ್ಯಂಡ್ ಸೋರ್ಸ್ ಫ್ರಮ್ ಟು ಡಿಫ್ರೆಂಟ್ ಪಾಯಿಂಟ್ಸ್, ಸಾರಿ ದ ರೇಸ್ ಫ್ರಮ್ ಟು ಡಿಫ್ರೆಂಟ್ ಸೋರ್ಸಸ್ ಕಾಂಟ್ ಬಿ ಕೊಹೆರೆಂಟ್. ಇದು ಕೊಹೆರೆಂಟ್. ನಾನ್ ಕೊಹೆರೆಂಟ್ ಅಂತ ಹೇಳಿ, ಇನ್ಕೊಹೆರೆಂಟ್ ಅಂತ ಹೇಳಿದ್ರೆ ಆಪೋಸಿಟ್ ಬರೀರಿ ಆ್ಯಕ್ಚುಲಿ, ಅಷ್ಟೇ ಇನ್ನೇನಿಲ್ಲ. ಸೊ ದ ಫೇಸ್ ಡಿಫ್ರೆನ್ಸ್ ಇಸ್ ಕಾನ್ಸ್ಟೆಂಟ್ಲಿ ಕಂಟಿನ್ಯೂಸ್ಲಿ ಚೇಂಜಿಂಗ್. ಸೊ ಸೋರ್ಸ್ ಆಫ್ ಲೈಟ್ ಇನ್ ಬಿಟ್ವೀನ್ ಹೂಮ್ ದ ಫೇಸ್ ಡಿಫ್ರೆನ್ಸ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಅದೊಂದು ಪಾಯಿಂಟಾ. ಅದಾದಮೇಲೆ ಯೂಶಲಿ ದಿಲ್ ಬಿ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ಸಿಂದ ಬರ್ತಾ ಇರುತ್ತೆ, ಅದು ಇನ್ನೊಂದು ಪಾಯಿಂಟಾ. ಅದು ಮೋನೋಕ್ರೊಮ್ಯಾಟಿಕ್ ಆಗಿರೋದಿಲ್ಲ, ಅದು ಇನ್ನೊಂದು ಪಾಯಿಂಟಾ. ಇನ್ನೊಂದು ಪಾಯಿಂಟ್ ಬಂದು ಅದು ಫ್ರೀಕ್ವೆನ್ಸಿ ಮತ್ತು ಆಂಪ್ಲಿಟ್ಯೂಡ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಅದು ಇನ್ನೊಂದು ಪಾಯಿಂಟು. ಕೊಹೆರೆಂಟಲ್ಲಿ ಫ್ರೀಕ್ವೆನ್ಸಿ ಆಂಪ್ಲಿಟ್ಯೂಡ್ ಸೇಮ್ ಇರಬೇಕು, ಇನ್ ಫೇಸಲ್ಲಿ ಇರಬೇಕು, ಇಲ್ಲ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರಬೇಕು, ಸೇಮ್ ಸೋರ್ಸಿಂದ ಇರಬೇಕು, ಮೋನೋಕ್ರೊಮ್ಯಾಟಿಕ್ ಆಗಿರಬೇಕು. ಅರ್ಥ ಆಯ್ತಾ? ಇದು ಎಕ್ಸಾಕ್ಟ್ಲಿ ಇದ್ರ ಆಪೋಸಿಟ್. ಎಕ್ಸಾಂಪಲ್ ಕೇಳಿದ್ರೆ ಇಷ್ಟೇನು ಕೀವರ್ಡ್ಸ್ ಅಂದ್ಬಿಟ್ಕೊಳ್ಳಿ ಮಕ್ಕಳೇ. ಸೇಮ್ ಫೇಸ್, ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ಆಂಪ್ಲಿಟ್ಯೂಡ್, ಮೋನೋಕ್ರೊಮ್ಯಾಟಿಕ್, ಆ್ಯಂಡ್ ದೇ ಶುಡ್ ಬಿ ಫ್ರಮ್ ಸೇಮ್ ಸೋರ್ಸ್. ಅರ್ಥ ಆಯ್ತಾ? ಅದು ಆಪೋಸಿಟ್. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಬಿಫೋರ್ ಐ ಗೋ ದೇ. ನೆಕ್ಸ್ಟು, ಸೊ ಇಮ್ಯಾಜಿನ್ ದಟ್ ಟೂ ವೇವ್ಸ್ ಆರ್ ಗೋಯಿಂಗ್ ಲೈಕ್ ದಿಸ್. And at this point, we have taken both the rays are coherent sources. That means what? So whatever the pattern you're going to get, you get a sustained pattern. A pattern ಏನು ಬರುತ್ತೆ ಅದು ಹಾಗೇ ಇರುತ್ತೆ, ಚೇಂಜ್ ಆಗ್ತಾ ಇರೋದಿಲ್ಲ. ಅದನ್ನು ನಾವು ಈಗ ನಾನು ಇದು S1 ಅಂತ ತೊಗೊಂಡ್ರೆ, P ಅಂತ ತೊಗೊಂಡ್ರೆ, ನಾನು S2P ಅಂತ ತೊಗೊಂಡ್ರೆ, ಈ S2P ಮೈನಸ್ S1P, ಒಂದು ವೇಳೆ ಇವೆರಡು ಡಿಫ್ರೆನ್ಸ್ ನಮಗೆ, ಈ ಎರಡು ಪಾತ್ ಡಿಫ್ರೆನ್ಸ್, ಅಗೇನ್ ವಿ ಕಾಲ್ ಇಟ್ as ಪಾತ್ ಡಿಫ್ರೆನ್ಸ್ ಆ್ಯಂಡ್ ಫೇಸ್ ಡಿಫ್ರೆನ್ಸ್. ತುಂಬ ಡೆಪ್ತಲ್ಲಿ ಹೋಗ್ತಾ ಇಲ್ಲ, ಬಿಕಾಸ್ ಐ ಆಮ್ ಡೂಯಿಂಗ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ನಾನು ಫೋಕಸ್ ಏನಾಗಿದೆ ಅಂದರೆ ಎಲ್ಲಿ ಮಾರ್ಕ್ಸ್ ಬರುತ್ತೆ ಅದನ್ನ ಹೇಳ್ಕೊಂಡೆ ಫಸ್ಟ್ ಅಂತ. S2P ಮೈನಸ್ S1P ಅನ್ನೋದು n ಲ್ಯಾಂಬ್ಡಾ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಆಗಿದೆ, ಯು ವಿಲ್ ಆಲ್ವೇಸ್ ಗೆಟ್ ಏನಂತ ಹೇಳ್ತಾರೆ ಬೇಸಿಕಲಿ, ಯು ವಿಲ್ ಗೆಟ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅಂದರೆ n ಲ್ಯಾಂಬ್ಡಾ ಅಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಈ ಥರ ಒಂದು ವೇವ್ ಇದೆಯಾ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಒನ್ ಫುಲ್ ಲ್ಯಾಂಬ್ಡಾ ಅಂದರೆ ಒಂದು ಫುಲ್ ಕ್ರಸ್ಟ್ ಫುಲ್ ಟ್ರಫ್ ತೊಗೋಣ, ಆರ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ತೊಗೋಣ. ಸೊ ಇಫ್ ಯು ಟೇಕ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ, ನಾನು ಎಕ್ಸಾಕ್ಟ್ಲಿ ವೇವ್ನ ಇಷ್ಟೇ ಶಿಫ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್. ಸೊ ದಟ್ ಮೀನ್ಸ್ ಐ ಆಮ್ ಎಕ್ಸಾಕ್ಟ್ಲಿ ಸ್ಟಾರ್ಟಿಂಗ್ ದ ವೇವ್ ಆಫ್ಟರ್ ಲ್ಯಾಂಬ್ಡಾ. ದಟ್ ಮೀನ್ಸ್ ಇಲ್ಲೊಂದಿದೆ, ಹಿಂಗೆ ಮೇಲೆ ಹೋಗಿ ಇಲ್ಲಿ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಇಫ್ ಐ ಸ್ಟಾರ್ಟ್ ಒನ್ ಮೋರ್ ಆಲ್ಸೋ, ಇಲ್ಲಿ ಎಕ್ಸಾಕ್ಟ್ಲಿ ಕಮ್ ಸೇಮ್ ಲೊಕೇಶನ್, ಹಿಂಗೆ ಬರುತ್ತೆ, ಎಕ್ಸಾಕ್ಟ್ಲಿ ಕಮ್ ಇನ್ ಸೇಮ್ ಲೊಕೇಶನ್. ದಟ್ ಮೀನ್ಸ್ ವಾಟ್? ಸೊ ಇಫ್ ಯು ಹ್ಯಾವ್ ಎ ಡಿಫ್ರೆನ್ಸ್ ಆಫ್ ಲ್ಯಾಂಬ್ಡಾ, ಸೊ ಒನ್ ವೇವ್ ಅದರ್ ವೇವ್ ವಿಲ್ ಆಲ್ವೇಸ್ ಕೋಇನ್ಸೈಡ್ ಈಚ್ ಅದರ್. ಅರ್ಥ ಆಯ್ತಾ? ಒಂದು ವೇ ಮತ್ತು ಇನ್ನೊಂದು ವೇ ಕೋಇನ್ಸೈಡ್ ಆಗುತ್ತೆ ಬೇಸಿಕಲಿ ಇಫ್ ಯು ಹ್ಯಾವ್ ಡಿಫ್ರೆನ್ಸ್ ಆಫ್ n ಲ್ಯಾಂಬ್ಡಾ. ಒಂದ್ಮೇಲೆ ಎಕ್ಸಾಕ್ಟ್ಲಿ ಹಾಫ್ ಲ್ಯಾಂಬ್ಡಾ ಇದ್ದರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ S2P ಮೈನಸ್ S1P ಅನ್ನೋದು ನಿಮಗೆ ಹಾಫ್ n ಪ್ಲಸ್ ಹಾಫ್ ಲ್ಯಾಂಬ್ಡಾ, ಅಂದರೆ ಆಡ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಆಗಿದ್ರೆ, ಸೊ ವಾಟ್ ಯು ಗೋಯಿಂಗ್ ಟು ಗೆಟ್ ಇನ್ ದಿಸ್ ಕೇಸ್
ಇನ್ ದಿಸ್ ಕೇಸ್ ಗೋನ್ ಗೆಟ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅಂದರೆ ಎರಡು ಡಿಸ್ಟ್ರಕ್ಟ್ ಆಗುತ್ತೆ. ನೀವು ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಐ ಜಸ್ಟ್ ಕ್ವಿಕ್ಲಿ ಟೆಲ್ ಯು, ಮೋರ್ ಕ್ಲಿಯರ್ಲಿ ಐ ಟೆಲ್ ಯು. ನೋಡಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ತೊಗೋಣ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಸಿಂಪಲ್ ಆಗಿ ನಾನೇ ಒಂದು ಪ್ರಾಪರ್ ವೇವ್ ಡ್ರಾ ಮಾಡ್ತೀನಿ. ನೋಡಿ ಸಿಂಪಲ್ ಆಗಿ ಡ್ರಾ ಮಾಡ್ತೀನಿ. ಐ ಎಕ್ಸ್ಪ್ಲೇನ್ ಯು. ಬೋರ್ಡ್ ಎಕ್ಸಾಮ್ಗೆಲ್ಲ ಇದು, ಬಟ್ ಕಾನ್ಸೆಪ್ಟ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇದು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಯು ಶುಡ್ ಎಕ್ಸ್ಪ್ಲೇನ್ ದಿಸ್. ನೋಡಿ ಲೆಟ್ಸ್ ಟೇಕ್ ಒನ್ ವೇವ್. ಈ ವೇವ್ ಹಿಂಗೆ ಹೋಗ್ತಾ ಇದೆಯಾ? ಇದು ನಾನು ಓಕೆ ಓಕೆ ಬಿಡಿ. ಸೊ ಈಗ ಹೋಗ್ತಾ ಇದೆ ಹೇಗೆ, ಇದು ಕ್ರಸ್ಟ್ ಅಂತ ತಗೋಣ, ಇದು ಟ್ರಫ್. ಜಸ್ಟ್ ಎ ಮಿನಿಟ್. ಸೊ ನಾನು ಹಿಂಗೆ ಚಿಕ್ಕ ತೊಗೊತೀನಿ, ಹಿಂಗೆ ಹೋಗ್ತಾ ಇದೆಯಾ? ಇದು ಒಂದು ವೇವಾ. ಇನ್ನೊಂದು ವೇವ್ನ ಲ್ಯಾಂಬ್ಡಾ ಅಂದರೆ ಏನು? ಲ್ಯಾಂಬ್ಡಾ ಅಂದರೆ ಇಲ್ಲಿಂದ ಇಳಿದವರೆಗೂ ಇದು ಒಂದು ಕಂಪ್ಲೀಟ್ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಒಂದು ಮೇಲೆ ಒಂದು ಕೆಳಗಡೆ, ಒಂದು ಕ್ರಸ್ಟ್ ಒಂದು ಟ್ರಫ್ನ ಕಂಪ್ಲೀಟ್ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಈಗ ಇನ್ನೊಂದು ವೇವ್ ತೊಗೊತೀನಿ, ಆ ವೇವ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಲ್ಯಾಂಬ್ಡಾ ಡಿಫ್ರೆನ್ಸ್ ಕೊಡ್ತಾ ಇದ್ದೀನಿ, ಇಷ್ಟು ಲ್ಯಾಂಬ್ಡಾ ಡಿಫ್ರೆನ್ಸ್. ಅಂದರೆ ಒಂದು ವೇಳೆ ಅದೇ ವೇವ್ ಇಲ್ಲಿಂದ ಡ್ರಾ ಮಾಡಿದ್ರೆ ನಿಮ್ಗೇನೋ ಚೇಂಜ್ ಅನಿಸುತ್ತಾ? ಏನಾದರೂ ಚೇಂಜ್ ಅನಿಸುತ್ತಾ? ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಬಂತ ನಿಮ್ಗೆ ಏನಾದರೂ ಚೇಂಜ್ ಅನಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಅಂದರೆ ನಾನು ಲ್ಯಾಂಬ್ಡಾ ಡಿಫ್ರೆನ್ಸ್ ಕೊಟ್ಟರೆ, ಲ್ಯಾಂಬ್ಡಾ ಆಗಿರಲಿ, 2 ಲ್ಯಾಂಬ್ಡಾ ಆಗಿರಲಿ, 3 ಲ್ಯಾಂಬ್ಡಾ ಆಗಿರಲಿ, ಫಾರ್ ಎಕ್ಸಾಂಪಲ್ 2 ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ, ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿಂದ ಮತ್ತೆ ವೇವ್ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಡಿಫ್ರೆನ್ಸ್ ಅನಿಸೋದಿಲ್ಲ. ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಟಿವ್. ಒಂದು ವೇವ್ ಇನ್ನೊಂದು ವೇವ್ ಕನ್ಸ್ಟ್ರಕ್ಟಿವ್ ಆಗ್ತಾ ಇದೆ. ಡಿಸ್ಟ್ರಕ್ಟಿವ್ ಅಂದರೆ ಏನು? ಲ್ಯಾಂಬ್ಡಾ ಬೈ 2 ಕೊಡ್ತೀನಿ ನನಗೆ. ಇದು ಲ್ಯಾಂಬ್ಡಾನಾ? ಲ್ಯಾಂಬ್ಡಾ ಬೈ 2 ಇಷ್ಟ ಆಗುತ್ತಾ? ಇದು ಲ್ಯಾಂಬ್ಡಾ ಬೈ 2 ನಾನು ಕೊಡ್ತೀನಿ. ಲ್ಯಾಂಬ್ಡಾ ಬೈ 2 ಕೊಟ್ಟಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ವೇವ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಲಾ? ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ನೋಡಿ ಹಿಂಗೆ ಬರುತ್ತೆ, ಹೀಗೆ ಬರುತ್ತೆ ಅಲ್ವಾ? ನಿಮ್ಗೆ ಏನು ಅನ್ಸೋದು ಈಗ? ಹೀಗೆ ಬರುತ್ತೆ. ಸೊ ಇದು ಮೇಲೆ ಇದ್ದರೆ ಕೆಳಗಡೆ ಇದೆ, ಔಟ್ ಆಫ್ ಫೇಸ್. ಏನಿದು? ಇದು ಮದರ್, ಇದು ಸನ್, ಇದು ಡಾಟರ್. ಮದರ್ ಸನ್ ಲಿಸನ್ಸ್ ಟು ಮದರ್, ಡಾಟರ್ ಡಸನ್ ಲಿಸನ್. ಮಗಳು ಕೇಳೋದಿಲ್ಲ, ಉಲ್ಟಾ. ಅರ್ಥ ಆಯ್ತಾ? ಸೊ ಅಂದರೆ ಈ ರೀತಿ. ಅಂದರೆ ನಾವು ಯಾವತ್ತೇ ಆಗಲಿ ಲ್ಯಾಂಬ್ಡಾ ಡಿಫ್ರೆನ್ಸ್ ನೋಡಿ, 1 ಲ್ಯಾಂಬ್ಡಾ 2 ಲ್ಯಾಂಬ್ಡಾ. ನಾವು ಯಾವತ್ತೇ ಇನ್ನೊಂದು ವೇವ್ನ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇಲ್ಲಿಂದ, ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಟ್ ನಂಗೆ ಅದೇನು ಡಿಫ್ರೆನ್ಸ್ ಅನಿಸೋದಿಲ್ಲ, ಬಿಕಾಸ್ ಯು ಫೀಲ್ ಸೇಮ್ ಥಿಂಗ್. ಸೊ ವೆನ್ ಎವರ್ ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು, S2p minus S1p is n lambda, we get constructive interference. Whenever the path difference S2p minus S1p is odd multiples of lambda, that is n plus half or n minus half ಅಂತ ಬರೀಬೋದು. ಲ್ಯಾಂಬ್ಡಾ ಅಂತ ತಗೊಂಡ್ರೆ ಲೈಕ್ 2, ನಾವು n1 ಅಂತಾಗ 3/2, ಲ್ಯಾಂಬ್ಡಾ ಬೈ 2, 3/2, 5/2, 6/2, 7/2 ಈ ಥರ ಇದ್ದಾಗ, ಸೊ n ಲ್ಯಾಂಬ್ಡಾ ಮಲ್ಟಿಪಲ್ಸ್ ಇದ್ದರೆ ಕನ್ಸ್ಟ್ರಕ್ಟಿವ್, ಎರಡಕ್ಕೆ ಆ್ಯಡ್ ಆಗಿ ರಿಸಲ್ಟೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಬ್ರೈಟ್ ಸ್ಪಾಟ್ ಈ ಥರ ಇದ್ದರೆ, ಹಾಫ್ ಲ್ಯಾಂಬ್ಡಾ ಇದ್ದರೆ, ಅರ್ಧ ಲ್ಯಾಂಬ್ಡಾ ಇದ್ದರೆ, ಎರಡಕ್ಕೂ ಈ ಥರ ಔಟ್ ಆಫ್ ಫೇಸ್ ಅಲ್ವಾ? ಸೊ ನಿಮಗೆ ಡಿಸ್ಟ್ರಕ್ಟಿವ್ ಆಗುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಇದು ದಿಸ್ S2p minus S1p ತುಂಬ ಇದೆ ಮಕ್ಕಳು. ಆ್ಯಕ್ಚುಲಿ ತುಂಬ ಡೆಪ್ತ್ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯು ಶುಡ್ ಫೈಂಡ್ ಔಟ್ ವಾಟ್ ಈಸ್ ದ ಆಂಪ್ಲಿಟ್ಯೂಡ್. ವಿ ಟೇಕ್ ದಿಸ್ ಒನ್ ಆಸ್ A1 sin omega t. ನಾನು A1 sin omega t ಅಂತ ತೊಗೊತೀನಿ. ಇದನ್ನ A2 sin omega t ಅಂತ ತೊಗೊಂಡು omega t plus phi ಅಂತ, ಇದು ಫೇಸ್ ಡಿಫ್ರೆನ್ಸ್, ಇದು ಪಾರ್ಟ್ ಡಿಫ್ರೆನ್ಸ್. ನೆನ್ಪಿಟ್ಕೊಳ್ಳಿ, ವಿ ಮೆಜರ್ ಇನ್ ಟರ್ಮ್ಸ್ ಆಫ್ ಫೈ. ಇಲ್ಲೇ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ನಿಮಗೆ. ನೋಡ್ರೋ 360 ಡಿಗ್ರೀಸ್ ಅಂತ ಹೇಳಿದ್ರೆ ಏನು? 360 ಡಿಗ್ರೀಸ್ ಇದು ಫೇಸ್ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಲ್ಯಾಂಬ್ಡಾ ಬೈ 2 ಅಂತ ಹೇಳಿದ್ರೆ 180. ಸೊ 180 ಡಿಗ್ರಿ, 180 ಈಸ್ ಅ ಫೇಸ್ ಡಿಫ್ರೆನ್ಸ್. ಲ್ಯಾಂಬ್ಡಾ ಬೈ 2 is a path difference. Lambda, wavelength, we measure length in terms of lambda. Angle ನೋಡಿ, ಇದು 0 ಡಿಗ್ರೀಸ್, ಇದು 90. ಸೈನ್ ನೆನಪಿದೆಯಾ? ಟ್ರಿಗ್ನಾಮೆಟ್ರಿ ನಾನೇ ಹೇಳ್ಕೊಟ್ಟಿದ್ದೀನಿ. ಟ್ರಿಗ್ನಾಮೆಟ್ರಿ ಸೈನ್ ಟೀಟಾ ಕಾಸ್ಟ್, ಇದು ಸೈನ್ ಟೀಟಾ ಗ್ರಾಫ್, ಇದು ಕಾಸ್ಟ್ ಟೀಟಾ, ಇದು ಕಾಸ್ಟ್ ಅಲ್ಲ, ಇದಲ್ಲ ಕಾಸ್ಟ್. ಹೀಗೆ ಮತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೈನ್ ಟೀಟಾ ಮತ್ತು ಕಾಸ್ಟ್ ಟೀಟಾಗೆ ವಾಟ್ ಈಸ್ ಅ ಫೇಸ್ ಡಿಫ್ರೆನ್ಸ್? ಸೈನ್ ಟೀಟಾ ಮತ್ತು ಕಾಸ್ಟ್ ಟೀಟಾಗೆ ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಇರುತ್ತೆ. ನೆನಪಿದೆ ಗ್ರಾಫು? ಇದೆಲ್ಲ ತುಂಬ ಇಂಪಾರ್ಟೆಂಟು. CETಗೆಲ್ಲನೂ ಸೈನ್ ಟೀಟಾ ಅಂತ ತೊಗೊಂಡ್ರೆ ನಾನು ಸೈನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಹಿಂಗೆ. ಕಾಸ್ಟ್ ತೊಗೊಂಡ್ರೆ ಸೈನ್ ಎಲ್ಲಿ 1 ಇದೆಯೋ ಅಲ್ಲಿಂದ ಕಾಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಸೈನ್ಗೂ ಕಾಸ್ಟ್ಗೂ 90 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಇದು 0, ಇದು 90. ದ ಫೇಸ್ ಡಿಫ್ರೆನ್ಸ್ ಇಸ್ 90. ಹೌ ಮಚ್ ಇಸ್ ದ ಪಾತ್ ಡಿಫ್ರೆನ್ಸ್?
90 ಅಂದರೆ ಲ್ಯಾಂಬ್ಡಾ ಬೈ 2. ನೀವು ಸಿಂಪಲ್ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಇದು. ಸೊ ನಾನೀಗ 360 ಡಿಗ್ರಿ ಅಂತ ಹೇಳಿದ್ರೆ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಬೈ 2 ಅಂತ ಹೇಳಿದ್ರೆ 180 ಡಿಗ್ರೀಸ್. 90 ಡಿಗ್ರಿ ಅಂತ ಹೇಳಿದ್ರೆ ಲ್ಯಾಂಬ್ಡಾ ಬೈ 4 ಅಂತ ಹೇಳಿದ್ರೆ 90 ಡಿಗ್ರೀಸ್. ಸೊ ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ ಎರಡರ ಮಧ್ಯೆ ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಇರುತ್ತೆ, ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಬೈ 4 ಇರುತ್ತೆ. ಇದು ನ್ಯೂಮರಿಕಲ್ಸ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಬಟ್ ನಾನು ಇಲ್ಲಿ ನ್ಯೂಮರಿಕಲ್ಸ್ ಮಾಡ್ತಾ ಥಿಯರಿ ಮಾಡೋದ್ರಿಂದ ದಿಸ್ ರಿಮೆಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ವಿ ಟೇಕ್ S12P S1P ತೊಗೊಂಡಿದ್ದಾರ, ನಾವು ಮತ್ತೆ ಅದರದ್ದು ವಿ ಫೈಂಡ್ ಮತ್ತೆ ವಿ ಫೈಂಡ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ರಿಸಲ್ಟೆಂಟ್ ಇಂಟೆನ್ಸಿಟಿ. ಫಾರ್ಮುಲಾಸ್ I1 I2 plus 2 root of I1 I2 cos phi, A1 square plus A2 square plus 2 A1 A2 cos phi. Other intensity I max I minima, relation between I max I minima with the width of the slits. ಇವೆಲ್ಲ ಇದೆ, ಇವೆಲ್ಲ ಇಂಪಾರ್ಟೆಂಟು ಕಾಂಪಿಟೇಟಿವ್ ಎಕ್ಸಾಮ್. ನೀಟ್ ಪ್ರಿಪೇರ್ ಆಗ್ತಾ ಇದ್ರು, ನೀಟ್ ಎಕ್ಸಾಮ್, CET ಎಕ್ಸಾಮ್, ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಬಟ್ ಬೋರ್ಡ್ ಎಕ್ಸಾಮ್ಸಲ್ಲಿ ಇದುವರೆಗೂ ಒಂದು ಸತಿನೂ ಕ್ವಶನ್ ಕೇಳಿಲ್ಲ. ಇಲ್ಲಿ ನೀವೇ ಅರ್ಥ ಮಾಡ್ಕೊಬೇಕು, ಕೊಹೆರೆಂಟ್ ಅಂದರೆ ಏನು, ಇನ್ಕೊಹೆರೆಂಟ್ ಅಂದರೆ ಏನು. ಕೊಹೆರೆಂಟ್ ಸೋರ್ಸಸ್ ಆಫ್ ಎರಡೂ ಸೋರ್ಸ್ ಆಫ್ ಲೈಟ್ ಕೊಹೆರೆಂಟ್ ಆಗಿದ್ದರೆ ಮಾತ್ರ ನಮಗೆ ಇಂಟರ್ಫರೆನ್ಸ್ ಬರುತ್ತೆ. ಅರ್ಥ ಆಯ್ತಾ? ಆ ಇಂಟರ್ಫರೆನ್ಸ್ ಬಂದಾಗ ಡಿಪೆಂಡಿಂಗ್ ಆನ್ ಹೌ ಇಟ್ ಈಸ್, ಒಂದು ವೇಳೆ ಎರಡೂ ವೇವ್ಸ್ ಬಂದು ಇನ್ ಫೇಸ್ ಜೊತೆಯಲ್ಲಿ ಬಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಒಂದು ಮತ್ತು ಔಟ್ ಬಂದರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಇನ್ ಬಿಟ್ವೀನ್ ಬಂದು ಸಮ್ ಕೈಂಡ್ ಆಫ್ ವಿಲ್ ಗೆಟ್ ಬ್ರೈಟ್ನೆಸ್, ಆರ್ ದಟ್ಸ್ ಹೌ ಯು ಗೆಟಿಂಗ್ ದಟ್ ಇಮೇಜಸ್. ಎನಿವೆ ವಿಲ್ ಜಸ್ಟ್ ಗೋ ಕ್ವಿಕ್ಲಿ ನೌ. ಸೊ ಇಂಟರ್ಫರೆನ್ಸ್, ಓಕೆ, ಐ ಥಾಟ್ ಐ ಶುಡ್ ಟೆಲ್, ದೇರ್ ಐ ಹ್ಯಾವ್ ಟು ಹಿಯರ್ ಇಟ್ ಸೆಲ್ಫ್. ನಾನು ಏನು ಹೇಳಿದೆ ಸಿಂಪಲ್ ಅರ್ಥ ಆಯ್ತು ನಿಮ್ಗೆ ಈಗ. ಸೊ S2P - S1P ಅಂದರೆ ನಾವು ಯಾವತ್ತೇ ಲೇಸರ್ ಲ್ಯಾಂಪಲ್ಲಿ ತೊಗೊಂಡಾಗ, ಸೊ ಇದಕ್ಕೆ ಇನ್ನೊಂದು ಡಯಾಗ್ರಾಮ್ ಸಿಂಪಲ್, ಐ ಡೈರೆಕ್ಟ್ಲಿ ಗೋ ಹಿಯರ್. ಸೊ ವಾಟ್ ಇಸ್ ಇಂಟರ್ಫರೆನ್ಸ್ ಬೇಸಿಕಲಿ? So it is redistribution of light energy due to superposition of two coherent sources of light. ಎರಡು ಸೋರ್ಸಸ್ ಆಫ್ ಲೈಟು, ಈ ಎರಡಕ್ಕೂ ಎನರ್ಜಿ ಇರುತ್ತೆ. ಸಿಂಪಲ್ ಆಗಿ ಹೇಳ, ಫಾರ್ ಎಕ್ಸಾಂಪಲ್ ಈ ಬ್ರೈಟ್ಸ್ ಬಂದಿದೆಯಲ್ವಾ, ಈ ಎರಡು ಸೋರ್ಸಸ್ ಆಫ್ ಲೈಟು ಬಂದು ನೋಡಿಯುತ್ತೆ, 2 ಸೋರ್ಸ್ ಆಫ್ ಲೈಟ್, ಆಯಿತಾ? ಸೊ ಎರಡಕ್ಕೂ ಎನರ್ಜಿ ಇರುತ್ತೆ. ಈ ಎನರ್ಜಿ ಅನ್ನೋದು ಒಂದು ವೇಳೆ ಎರಡು ಕೊಹೆರೆಂಟ್ ಆಗಿದ್ದರೆ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕೆಲವೊಂದು ಕಡೆ ಬ್ರೈಟು, ಕೆಲವೊಂದು ಡಾರ್ಕು, ಬ್ರೈಟು ಡಾರ್ಕು ಬರುತ್ತೆ. ಒಂದು ವೇಳೆ ಎರಡು ಇನ್ಕೊಹೆರೆಂಟ್ ಆಗಿದ್ದರೆ, ಇನ್ಕೊಹೆರೆಂಟ್ ಸೋರ್ಸ್ ಆಗಿದ್ದರೆ ನಿಮ್ಗೆ ಅದೇನು ಅನಿಸೋದಿಲ್ಲ. ನಿಮಗೆ ಒಂದು ಸಿಂಗಲ್ ಆಗಿ ನಿಮಗೆ ಬ್ರೈಟ್ ಸ್ಪಾಟೇ ಬರುತ್ತೆ, ಜಸ್ಟ್ ಗೆಟ್ ಎ ಬ್ರೈಟ್ ಸ್ಪಾಟ್. ನೀವು ಕಾಮನ್ ಸೆನ್ಸ್ ಅಲ್ವಾ, ಎರಡು ಲೈಟ್ ತೊಗೊಂಡು ಎರಡು ಲೇಸರ್ ಲ್ಯಾಂಪ್ ಡಿಫ್ರೆಂಟ್ ಕಲರ್ ತೊಗೊಳ್ಳಿ, ಎರಡು ಲೈಟ್ ತೊಗೊಂಡು ಎರಡು ಲೈಟ್ ಒಂದು ಕಡೆ ಹಾಕಿದ್ರೆ ವಿಲ್ ಗೆಟ್ ಎ ಸಿಂಗಲ್ ಬ್ರೈಟ್ ಸ್ಪಾಟ್. ಇಂತಕ್ಕೆ 2 ಡಿಫ್ರೆಂಟ್ ಸೋರ್ಸಸ್ ಇದ್ದರೆ ಅವೆರಡು ಕೊಹೆರೆಂಟ್ ಆಗಿರೋದಿಲ್ಲ. ಕೊಹೆರೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಗೆಟ್ ಎ ಸಸ್ಟೇನ್ಡ್ ಪ್ಯಾಟ್ರನ್ ಬರ್ತಾ ಇರ್ತವೆ, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮಗೆ ಬ್ರೈಟ್ ಸ್ಪಾಟ್ ಮಾತ್ರ ಕಾಣಿಸುತ್ತೆ. ಬಟ್ ಎರಡೂ ಕೊಹೆರೆಂಟ್ ಆಗಿದ್ದರೆ ನಿಮಗೆ ಪ್ಯಾಟ್ರನ್ ಕಾನ್ಸ್ಟೆಂಟ್ ಹಾಗೇ ಇರುತ್ತೆ, ಪ್ಯಾಟ್ರನ್ ಚೇಂಜ್ ಆಗೋದಿಲ್ಲ. ದಟ್ಸ್ ವೈ ಯು ಕ್ಯಾನ್ ಸಿ ಎ ಬ್ರೈಟ್ ಸ್ಪಾಟ್, ಡಾರ್ಕ್ ಸ್ಪಾಟ್, ಬ್ರೈಟ್ ಸ್ಪಾಟ್ ಲೈಕ್ ದಟ್. ಅರ್ಥ ಆಯ್ತಾ? ಸೊ ಇದನ್ನೇ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡೋದು YDSC ಎಕ್ಸ್ಪೆರಿಮೆಂಟ್. ಕಮಿಂಗ್ ಟು YDSC ಎಕ್ಸ್ಪೆರಿಮೆಂಟ್, ವೆರಿ ಸಿಂಪಲ್. ಇಲ್ಲೇನಾಗುತ್ತೆ, ಇಲ್ಲಿ ಈ ಡಿರೈವೇಷನ್ನ ಆಸ್ ಪರ್ ದ ನ್ಯೂ NCERT ನಾವು ಡಿಲೀಟೆಡ್. ಸೊ ನಾನು ಡಿರೈವೇಷನ್ ಟೀಚ್ ಮಾಡ್ತಾ ಇಲ್ಲ, ಬರೀ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಯಾವುದೋ ಒಂದು ಸೋರ್ಸ್, ಸಿಂಗಲ್ ಸೋರ್ಸ್ ಇದೆ, ಆಯಿತಾ? ಸೋರ್ಸ್, ಸೇಮ್ ಸೋರ್ಸ್, ಎರಡು ವೇವ್ಸ್ ಬರ್ತಾ ಇದೆ. ಸೊ ಸಿನ್ಸ್ ಇಸ್ ಕಮಿಂಗ್ ಫ್ರಮ್ ಸೇಮ್ ಸೋರ್ಸ್, ಬೋತ್ ವಿಲ್ ಬಿ ಕೊಹೆರೆಂಟ್ ಅಲ್ವಾ? ಬೋತ್ ವಿಲ್ ಬಿ ಕೊಹೆರೆಂಟ್. ಸೊ ಎರಡು ಬಂದಾಗ ಇದಕ್ಕೂ ವೇವ್ ಫ್ರಂಟ್ಸ್ ಬರ್ತಾರೆ, ಇಲ್ಲೂ ವೇವ್ ಫ್ರಂಟ್ಸ್ ಬರ್ತಾ ಇದೆ, ಈ ಥರ ಎರಡಕ್ಕೂ ವೇವ್ ಫ್ರಂಟ್ಸ್ ಬರುತ್ತೆ. ಸೊ ಯು ವಿಲ್ ಹ್ಯಾವ್ ಸಮ್ ಕ್ರಸ್ಟ್, ಸಮ್ ಟ್ರಫ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇವೆರಡು ಎಲ್ಲಿ ಬೇಕಾದ್ರೂ ಮೀಟ್ ಆಗ್ಬೋದು. ಸೊ ಇಲ್ಲಿ ಬೇಕಾದ್ರೂ ಮೀಟ್ ಆಗ್ಬೋದು, ಇಲ್ಲಿ ಬೇಕಾದರೂ ಮೀಟ್ ಆಗ್ಬೋದು, ಎಲ್ಲಿಂದ ಇನ್ ಆಲ್ ದ ಡೈರೆಕ್ಷನ್ಸ್ ವಿಲ್ ಬಿ ಗೆಟಿಂಗ್ ಲೈಕ್ ದಿಸ್, ಈ ಥರ, ಆಯಿತಾ? ಸೊ ವಿ ಶುಡ್ ನೋ ಡ್ಯೂ ಟು ದಿಸ್ ಪಾಯಿಂಟ್ಸ್ ನಿಮಗೆ ಪ್ಯಾಟ್ರನ್ ಸಿಗುತ್ತೆ. ಇಲ್ಲಿ ವಿ ಅಂಡರ್ಸ್ಟುಡ್ ವಿಲ್ ಗೆಟ್ ಎ ಪ್ಯಾಟ್ರನ್. ನಾವು ಯಾವುದೋ ಒಂದು ರ್ಯಾಂಡಮ್ ಪಾಯಿಂಟ್ ಡಿಸ್ಟೆನ್ಸ್ X ಅಂತ ತೊಗೊತಾ ಇದ್ದೀವಿ. ಸೊ ಆ ಡಿಸ್ಟೆನ್ಸ್ X, ಸೊ ವಾಟ್ ಈಸ್ ಅ ಕಂಡೀಷನ್? ದಟ್ ಯು ಮೇ ಗೆಟ್ ಅ ಬ್ರೈಟ್ ಸ್ಪಾಟ್ ಹಿಯರ್ ಆರ್ ಯು ಮೇ ಗೆಟ್ ಡಾರ್ಕ್ ಸ್ಪಾಟ್. ಸೊ ವಾಟ್ ಈಸ್ X ಬೇಸಿಕಲಿ? ಸೊ X ಈಸ್ ಅ ಡಿಸ್ಟೆನ್ಸ್ ಮೆಜರ್ ಫ್ರಮ್ ಸೆಂಟರ್ ಆಫ್ ದ ಸ್ಲಿಟ್ಸ್ ಆ್ಯಂಡ್ ಟು ಸಮ್ ಪಾಯಿಂಟ್ P. ನಾವೇನು ಮಾಡ್ತಾ ಇದ್ದೀವಿ, ವಾಟ್ ಈಸ್ ಅ ಕಂಡೀಷನ್, ವಾಟ್ ಈಸ್ ಅ X ಡಿಸ್ಟೆನ್ಸ್, ಸೊ ದ್ಯಾಟ್ ವಿ ವಿಲ್ ಗೆಟ್ ಬ್ರೈಟ್ ಸ್ಪಾಟ್ ದೇರ್. X ಡಿಸ್ಟೆನ್ಸ್ ಎಷ್ಟಿದ್ರೆ ಅಲ್ಲಿ ಡಾರ್ಕ್ ಸ್ಪಾಟ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ಸೋರ್ಸು, ಸಿಂಗಲ್ ಸೋರ್ಸು, ಎರಡೂ ಕಡೆಯಿಂದ ವೇವ್ಸ್ ಬರುತ್ತೆ. ನೋಡಿ, ಇಲ್ಲಿ ಬರುತ್ತೆ. ನೀವು ಹೇಳ್ಬೋದು, ಸರ್ ನೀವು ಯಾಕೆ ಹಿಂಗೆ ತೊಗೊಂಡಿದ್ದೀರಾ?
ಆಯ್ತಪ್ಪ ನೀವು ಹಿಂಗೂ ಬೇಕಾದ ತಗೋ, ನೀವು ಹಿಂಗೂ ಬೇಕಾದ ತಗೋ, ಹಿಂಗೂ ಬೇಕಾದ ತಗೋ. ಬಿಕಾಸ್ ಇಲ್ಲಿ ದ ಮೂಮೆಂಟ್ ದ ಲೈಟ್ ಕಮ್ಸ್ ಹಿಯರ್ ಇಟ್ ಗೆಟ್ ಡಿಸ್ಟರ್ಬ್ಡ್ ಹಿಯರ್. ಸೊ ಎಲ್ಲ ಕಡೆನೂ ಬರುತ್ತೆ ವೇವ್ ಫ್ರೆಂಡ್ಸು. ಇಲ್ಲೂ ವೇವ್ ಫ್ರೆಂಡ್ ನೋಡಿ, ಎಲ್ಲ ಕಡೆನೂ ವೇವ್ ಫ್ರೆಂಡ್ಸ್ ಬರುತ್ತೆ, ಇಲ್ಲೂ ಬರುತ್ತೆ, ಎಲ್ಲ ಕಡೆನೂ ಬರುತ್ತೆ. ಬುಕ್ಕಲ್ಲಿ ಡಯಾಗ್ರಾಮ್ ಬರೆದಿದ್ದಾರೆ, ನಾನು ಡಯಾಗ್ರಾಮ್ ತೊಗೊಂಡಿಲ್ಲ. ಓಕೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಸಿಂಪಲ್ ಇಟ್ ಇಸ್. ಸೊ ಎಲ್ಲ ಕಡೆನೂ ಬರುತ್ತೆ, ಬಟ್ ವಿ ಆರ್ ಟೇಕ್ ಅ ರ್ಯಾಂಡಮ್ ಪಾಯಿಂಟ್. ಸೊ ವಾಟ್ ಇಸ್ ಡಿಸ್ಟೆನ್ಸ್ ಎಕ್ಸ್ ಸೊ ದ್ಯಾಟ್ ವಿ ಗೆಟ್ ಅ ಬ್ರೈಟ್ ಆರ್ ಡಾರ್ಕ್ ಹಿಯರ್. ಸೊ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಡಿರೈವೇಷನ್ ತುಂಬ ಚೆನ್ನಾಗಿದೆ. ಐ ಆಮ್ ನಾಟ್ ರೀಡಿಂಗ್ ಡಿರೈವೇಷನ್ ಹಿಯರ್. ಸೊ ಕಂಡೀಷನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಡಿ ಬೈ ಡಿ, n lambda d by d, then you're going to get a constructive interference. Are clear again? So what is capital D? The distance between the screen and the slits. This is distance between the slits. Numerical tumba important idu. Aita, so constructive interference n lambda d by d barutte. Destructive ant helidre distance is what? n plus half lambda d by d anta formula. n lambda d by d, n plus half lambda d, n minus half or n plus half. So if n is equal to 1, if n is equal to 0, that means we are going to get distance in out 0 baratte. That means we will get exactly central on bright fringe baratte, central bright fringe. n is equal to 1, so lambda d by d, n is equal to 1 and enavutte lambda d by d baratte. So at a distance of lambda d by d from here, you will get one more bright fringe, the first bright fringe. This is central bright fringe. If you take this is first one. n is equal to 2. So somewhere else at a distance of 2 lambda d by d, illon barutte 2 lambda. So 0 lambda d by d, 2 lambda d by d, 3 lambda. ಈ ಥರ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ತೀವಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, ಸೆಕೆಂಡ್ ಬ್ರೈಟ್ ಫ್ರಿಂಜ್, ಥರ್ಡ್ ಬ್ರೈಟ್ ಫ್ರಿಂಜ್ ಅಂತ ಕ್ವಶನ್ ಕೊಡ್ತಾರೆ. ಕೊಟ್ಟಾಗ ವಿ ಶುಡ್ ಡೂ ಇಟ್, ಬಟ್ ಬೋರ್ಡ್ ಎಕ್ಸಾಮಲ್ಲಿ ಕೊಡೋದಿಲ್ಲ. ಸೊ ಎನಿವೆ ಈ ಥರ ಕಂಡೀಷನ್ ಏನ್ಬಿಟ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್ ಮಕ್ಕಳೇ. ಅದಾದ್ಮೇಲೆ ನೆಕ್ಸ್ಟ್ ದಿಸ್ ಕಂಡೀಷನ್ ಆಗಿ ಗಿವನ್ n lambda d by d, n plus half lambda d by d, and width of the fringe ಬಂದ್ಬಿಟ್ಟು ಬೀಟಾ ಅಂತ ಹೇಳ್ತೀವಿ. ಬೀಟಾ is equal to lambda d by d. We can subtract these two and get the answer, width of the beta fringe. Okay, width of the fringe ತೆಗಿಬೋದು ನಾವು. ಇಟ್ಸ್ ವೆರಿ ಈಸಿ. ಆ್ಯಂಡ್ ಆಲ್ಸೋ ಇಂಟರ್ಫರೆನ್ಸ್ ಅಲ್ಲಿ ಇವತ್ತು ನೆನ್ಪಿಟ್ಕೊಳ್ಳಿ, ಎಲ್ಲ ಫ್ರಿಂಜ್ ವಿಡ್ತು ಸೇಮ್ ಇರುತ್ತೆ, ಎಲ್ಲ ಫ್ರಿಂಜ್ ವಿಡ್ತು ಸೇಮ್ ಇರುತ್ತೆ. ನಾನೇನು ಎಕ್ಸ್ಪ್ಲೇನ್ ಬ್ಲೇಡ್ ಹೇಳ್ದಲ್ಲ, ಬ್ಲೇಡ್ ತೊಗೊಂಡು ಲೇಸರ್ ಲೈಟ್ ಪಾಸ್ ಮಾಡಿ ಅಂದ್ಬಿಟ್ಟು ಅದು ಡೈಫ್ರಾಕ್ಷನ್ ಆಗುತ್ತೆ. ಏನೋ ಒಂದೇ ಸ್ಲಿಟ್ ಇರುತ್ತೆ ಅಲ್ಲಿ. ಸೊ ಇದು ಇಂಟರ್ಫರೆನ್ಸಲ್ಲಿ ತೊಗೊಂಡಾಗ, ನೀವು 2 ಸ್ಲಿಟ್ ತೊಗೊಂಡಾಗ ಯು ಆಲ್ವೇಸ್ ಗೆಟ್ ಅ ಸೇಮ್ ವಿಡ್ತ್. ಅಟ್ ಲ್ಯಾಂಬ್ಡಾದಲ್ಲಿ ನಿಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಲ್ಯಾಂಬ್ಡಾದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಇಂಟೆನ್ಸಿಟಿ ಕೂಡ ಸೇಮ್ ಇರುತ್ತೆ ಆಲ್ಮೋಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮ್ಸ್ ಟು ಡೈಫ್ರಾಕ್ಷನ್. ಸೊ ವಾಟ್ ಇಸ್ ಡೈಫ್ರಾಕ್ಷನ್ ಹಿಯರ್? ಡೈಫ್ರಾಕ್ಷನ್ ವೆರಿ ವೆರಿ ಸಿಂಪಲ್. ಡೈಫ್ರಾಕ್ಷನ್ ಅಂತ ಹೇಳಿದ್ರೆ ಬೇಸಿಕಲಿ ಸಿಂಗಲ್ ಸ್ಲಿಟ್. ಬೈ ಡೈಫ್ರಾಕ್ಷನ್ ಒಂದು ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಒಂದೇ ಒಂದು ಪಾಯಿಂಟ್ ಸೋರ್ಸ್ ಇರುತ್ತೆ, ಇಲ್ಲಿಂದ ರೇಸ್ ಬರುತ್ತೆ. ದೇರ್ಫೋರ್ ವಿಲ್ ಗೆಟ್ ಲೈಕ್ ನಿಮ್ಗೆ ಇಲ್ಲಿ ಮತ್ತೆ ಬ್ರೈಟ್ ಸ್ಪಾಟು, ಡಾರ್ಕ್ ಸ್ಪಾಟು, ಬ್ರೈಟ್ ಸ್ಪಾಟು, ಡಾರ್ಕ್ ಸ್ಪಾಟ್ ಬರುತ್ತೆ ಇಲ್ಲಿ. ಸೊ ಅದಂಗೆ ಸರ್ ಪ್ರೀವಿಯಸ್ ಅಲ್ಲಾದರೆ ಪರವಾಗಿಲ್ಲ ಸರ್, ನಮ್ಗೆ ಅರ್ಥ ಆಯಿತು. ಇಲ್ಲೇನೋ 2 ಪಾಯಿಂಟ್ ಇರುತ್ತೆ, ಸೊ ಇಲ್ಲಿಂದ ಒಂದು ವೇವ್ ಫ್ರೆಂಡ್ಸ್ ಬರುತ್ತೆ, ಇಲ್ಲೂ ಬರುತ್ತೆ. ಸೊ ಇವೆರಡು ಮಿಕ್ಸ್ ಆಗಿ ಬ್ರೈಟು ಡಾರ್ಕು ಬಂದು ಯಾವುದೋ ಒಂದು ಪಾಯಿಂಟಲ್ಲಿ ಬ್ರೈಟ್ ಬರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಡಾರ್ಕ್ ಬರುತ್ತೆ. ನಮ್ಗೆ ಅರ್ಥ ಆಯ್ತು ಸರ್, ಇದು ಇಲ್ಲಿ 2 ಪಾಯಿಂಟ್ ಇದೆ. ಬಟ್ ನೀವು ಇಲ್ಲಿ ಹೇಳ್ತಾ ಇದ್ದರೆ ಒಂದೇ ಒಂದು ಸ್ಲಿಟ್ ಇರೋದು, ಹೆಂಗೆ ಬರುತ್ತೆ ಬ್ರೈಟ್ ಸ್ಪಾಟ್, ಡಾರ್ಕ್ ಸ್ಪಾಟ್ ಅಂತ. ಸೊ ಇಲ್ಲೇನಾಗುತ್ತೆ ಮಕ್ಕಳೇ, ವೆರಿ ಸಿಂಪಲ್ ಹೇಳ್ತೀನಿ. ನಾವು ಇಲ್ಲಿ ದ ವೇವ್ ಫ್ರಂಟ್ ವಿಚ್ ಕಮ್ಸ್ ಹಿಯರ್ ಅಲ್ವಾ, ಆ ವೇವ್ ಫ್ರಂಟ್ ಮೇಲೆ ಎಷ್ಟೊಂದು ಪಾಯಿಂಟ್ಸ್ ಇರುತ್ತಲ್ವಾ, ದೇ ವಿಲ್ ಆಕ್ಟ್ ಲೈಕ್ ಎ ಸೋರ್ಸ್. ವಾಟ್ Huygens said, every point on the wave front will act like a source for secondary disturbances. So these points will create again source. ಈ ಥರ ವೇವ್ ಫ್ರಂಟ್ಸ್ ಕ್ರಿಯೇಟ್ ಆಗುತ್ತೆ. ದೇ ವಿಲ್ ಪ್ರೊಡ್ಯೂಸ್ ಅ ಡಾರ್ಕ್ ಸ್ಪಾಟ್ ಆ್ಯಂಡ್ ಬ್ರೈಟ್ ಸ್ಪಾಟ್. ಅದು ನೀವು ಅಷ್ಟೊಂದು ನಿಮಗೆ ಮೋಸ್ಟ್ಲಿ ಇದರಲ್ಲಿ ಡೈಫ್ರಾಕ್ಷನಲ್ಲಿ ನಿಮಗೆ ಸೆಂಟ್ರಲ್ ಒಂದು ದೊಡ್ಡ ಬ್ರೈಟ್ ಫ್ರಿಂಜ್ ಬರುತ್ತೆ, ಅದು ಸೈಡಲ್ಲಿ ನಿಮಗೆ ತುಂಬ ಸಣ್ಣದು ಯು ವಿಲ್ ಗೆಟ್ ಎ ಫ್ರಿಂಜಸ್ ಆ್ಯಂಡ್ ದಿಲ್ ಬಿ ನಾಟ್ ಇವನ್ ಈಕ್ವಲ್ ವಿಡ್ತ್ ಆಲ್ಸೋ. ಸೊ ಮೋಸ್ಟ್ಲಿ ಸೆಂಟ್ರಲ್ಲೇ ಬರುತ್ತೆ. ನೀವು ಟಾರ್ಚು ಲೈಟಲ್ಲಿ ಹಿಂಗೆ ಟಾರ್ಚ್ ಹಿಂಗೆ ಹಾಕಿದ್ರೆ ಸೆಂಟ್ರಲ್ ದೊಡ್ಡ ಬ್ರೈಟ್ನೆಸ್ ಬರುತ್ತೆ, ಸೈಡಲ್ಲಿ ಸ್ವಲ್ಪ ಬರುತ್ತಲ್ವಾ, ಅಷ್ಟು ಸ್ವಲ್ಪ ಮಾತ್ರ ಬರುತ್ತೆ. ಆ್ಯಂಡ್ ಹೋಗ್ತಾ 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 ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲು ಫ್ರಿಂಜ್ ವಿಡ್ತ್ ಸೇಮ್ ಇರೋದಿಲ್ಲ, ಸೆಂಟ್ರಲ್ ತುಂಬ ದೊಡ್ಡದಿರುತ್ತೆ, ಸೈಡಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಆ ವಿಡ್ತು ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಬಿಕಾಸ್ ಇಲ್ಲಿ ಸೇಮ್ ವೇವ್ ಫ್ರಂಟ್ ಇರುತ್ತಲ್ವ, ಅದೇ ವೇವ್ ಫ್ರಂಟಿಂದ ಎಷ್ಟೊಂದು ಸೆಕೆಂಡರಿ ಸೋರ್ಸಸ್ ಬರುತ್ತೆ, ದಟ್ ವಿಲ್ ಕ್ರಿಯೇಟ್ ಅ ಇಂಟರ್ಫರೆನ್ಸ್ ಪ್ಯಾಟರ್ನ್. ಸೊ ಅಗೇನ್ ಮಕ್ಕಳ ಐ ನಾಟ್ ಗೋಯಿಂಗ್ ಟೂ ಮಚ್ ಡೆಪ್ತ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಏನಕ್ಕೆ ಇಲ್ಲಿ ಉಲ್ಟಾ ಬರುತ್ತೆ, ಇಲ್ಲಿ
ಕನ್ಸ್ಟ್ರಕ್ಟಿವ್ ಬಂದು ನಿಮಗೆ n ಪ್ಲಸ್ ಹಾಫ್ ಲ್ಯಾಂಬ್ಡಾ ಡಿ, n ಪ್ಲಸ್ ಹಾಫ್ ಲ್ಯಾಂಬ್ಡಾ, ಎ ಸೈನ್ ಡಿ n ಪ್ಲಸ್ ಹಾಫ್ ಲ್ಯಾಂಬ್ಡಾ ಬರುತ್ತೆ. ಡಿಸ್ಟ್ರಕ್ಟಿವ್ಗೆ ಎ ಸೈನ್ ಡಿ n ಲ್ಯಾಂಬ್ಡಾ, ಉಲ್ಟಾ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಉಲ್ಟಾ ಅಂತ ನಾವು ಡಿರೈವೇಷನ್ ಹೇಳ್ಬೋದು ಇಲ್ಲಿ. ಐ ಕ್ಯಾನ್ ಅಸ್ಯೂಮ್ ಅಗೇನ್ 3, ವಿ ಕ್ಯಾನ್ ಅಸ್ಯೂಮ್ 3, 2, 4 ಆಡ್ ನಂಬರ್ಸ್ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ಬೋದು. ಬಟ್ ಅಗೇನ್ ಐ ವಿಲ್ ನಾಟ್ ಗೋ ಇನ್ ಟು ಡಿರೈವೇಷನ್ ಬಿಕಾಸ್ ಇಟ್ಸ್ ವೆರಿ ಲೆಂತಿ ಚಾಪ್ಟರ್. ನಾನು ಟೀಚ್ ಮಾಡಿ ತುಂಬ ಲೆಂತ್ ಹಿಡಿಯುತ್ತೆ. ಸೊ ನೀವೇನು ಮಾಡಬೇಕು, ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮ್ಮ ಬೋರ್ಡ್ ಎಕ್ಸಾಮ್ಗೋಸ್ಕರ ಇಷ್ಟು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮಲ್ಲಿ. ರೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡೈಫ್ರಾಕ್ಷನ್ ಅಂತ ಕೇಳ್ತಾರೆ. ಇಂಟರ್ಫರೆನ್ಸ್ ಅಂದರೆ ಏನು, ಬೇಸಿಕಲಿ ಡ್ಯೂ ಟು ಸೂಪರ್ ಪೊಸಿಷನ್ ಆಫ್ ಕೊಹೆರೆಂಟ್ ಸೋರ್ಸಸ್. ಎರಡು ಕೊಹೆರೆಂಟ್ ಸೋರ್ಸಸ್ಸೇ. ಇದು ಬಂದು ವೇವ್ ಫ್ರಮ್ ಡಿಫ್ರೆಂಟ್ ಕೊಹೆರೆಂಟ್ಸು. ಇಲ್ಲೇನಾಗುತ್ತೆ, ಬೇಸಿಕಲಿ ಯು ಗೋಂಟ್ ಟು ಹ್ಯಾವ್ ಅಲ್ಲಿ ಸೇಮ್ ಸೋರ್ಸಿಂದ ಸೇಮ್ ಸೋರ್ಸ್ ಇರುತ್ತೆ ಅಲ್ಲ, ಅಲ್ಲಿ ಎರಡು ವೇವ್ ಬರುತ್ತೆ, ಅದು ಸೂಪರ್ ಇಂಪೋಸ್ ಆಗುತ್ತೆ. ಇಲ್ಲಿ ಡ್ಯೂ ಟು ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಫ್ರಮ್ ಡಿಫ್ರೆಂಟ್ ಕೊಹೆರೆಂಟ್ ಸೋರ್ಸಸ್. ವಾಟ್ ದೇ ಮೀನ್ ಇಸ್ ದ್ಯಾಟ್, ಇಲ್ಲಿ ಏನಾಗುತ್ತೆ ನೋಡಿ. ಸೊ ಏನು ಮೀನಿಂಗ್ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಕೊಹೆರೆಂಟ್ ಸೋರ್ಸಾ ನೋಡಿ, ಇಲ್ಲೊಂದು S1 ಇದೆಯಾ, ಇಲ್ಲೊಂದು S2 ಇದೆಯಾ ನೋಡಿ. ಇಲ್ಲಿಂದ ಕೊಹೆರೆಂಟ್ ಸೋರ್ಸ್ ಅಂತ ಬರ್ತಾ ಇದೆ, ಇದು ಕೊಹೆರೆಂಟ್ ಸೋರ್ಸು, ಇದು ಕೊಹೆರೆಂಟ್, ಎರಡೂ ಕೊಹೆರೆಂಟು. ವೈ ಬೋತ್ ಆರ್ ಕೊಹೆರೆಂಟ್? ಬಿಕಾಸ್ ದೇ ಆರ್ ಫ್ರಮ್ ಸೇಮ್ ಸೋರ್ಸ್ ಸೇಮ್ ಇದೆ. ಸೋರ್ಸ್ ಸೇಮ್ ಇರೋದ್ರಿಂದ ಇಲ್ಲಿಂದ ಬರೋರೆ ಎರಡು ಕೊಹೆರೆಂಟ್ ಆಗಿರುತ್ತೆ. ಟೂ ಡಿಫ್ರೆಂಟ್ ಕೊಹೆರೆಂಟ್ ವೇವ್ಸ್ ಇಂದ ಇಂಟರ್ಫರೆನ್ಸ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ವಾಟ್ ಅಬೌಟ್ ಡೈಫ್ರಾಕ್ಷನ್ ಏನಾಗ್ತಾ ಇದೆ? ಡೈಫ್ರಾಕ್ಷನಲ್ಲಿ ಒಂದೇ ಒಂದು ಸೋರ್ಸ್ ಇದೆ, ಬಟ್ ನಿಮಗೆ ಒಂದೇ ಒಂದು ರೇ ಇದೆ ಇಲ್ಲಿ. ಸೊ ಅದರದ್ದೇ ವೇವ್ ಫ್ರಂಟ್ಸ್ ಬರ್ತಾ ಇದೆ ಅದರಿಂದ. ಸೊ ದಟ್ಸ್ ವೈ ಯು ಹ್ಯಾವ್ ಟೂ ದೇರ್ ಹಿಯರ್ ಇನ್ ಡೆಫಿನೇಷನ್. ಏನು, ಡ್ಯೂ ಟು ಸೂಪರ್ಪೋಸಿಷನ್ ಆಫ್ ಸೆಕೆಂಡ್ರಿ ವೇವ್ ಫ್ರಂಟ್ ಆಫ್ ಎ ಸಿಂಗಲ್ ವೇವ್ ಫ್ರಂಟ್. ಡೈಫ್ರಾಕ್ಷನಲ್ಲಿ ಒಂದೇ ಒಂದು ಸ್ಲಿಟ್ ಇರೋದ್ರಿಂದ ಒಂದೇ ಒಂದು ವೇವ್ ಫ್ರಂಟ್ ಬರುತ್ತೆ. ಆ ವೇವ್ ಫ್ರಂಟ್ ಮೇಲೆ ಇರುತ್ತಲ್ಲ ಸಣ್ಣ ಸಣ್ಣ ಸೆಕೆಂಡ್ರಿ ಡಿಸ್ಟರ್ಬೆನ್ಸಸ್ಸು, ದೇ ವಿಲ್ ಓನ್ಲಿ ಕ್ರಿಯೇಟ್ ದ ಡೈಫ್ರಾಕ್ಷನ್ ಪ್ಯಾಟರ್ನ್. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಎರಡು ಸ್ಲಿಟ್ ಇರುತ್ತೆ, ಇಲ್ಲೊಂದು ಸೋರ್ಸ್ ಇರುತ್ತೆ, ಎರಡು ಕೊಹೆರೆಂಟ್ ಸೋರ್ಸಸ್ ಬರುತ್ತೆ. ಇದರಿಂದ ಇಂಟರ್ಫರೆನ್ಸ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸು. ಅದು ಬಿಟ್ಟು ಫ್ರಿಂಜ್ ವಿಡ್ತ್ ಈಕ್ವಲ್ ಇರುತ್ತೆ, ಇಲ್ಲಿ ಅನ್ಈಕ್ವಲ್ ಇರುತ್ತೆ. ಇಲ್ಲಿ ಇಂಟೆನ್ಸಿಟಿ ಆಫ್ ಆಲ್ ಫ್ರಿಂಜಸ್ ಇಲ್ಲಿ ಸೇಮ್ ಇರುತ್ತೆ, ಇಲ್ಲಿ ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿರುತ್ತೆ. ನೀವು ಡಯಾಗ್ರಾಮ್ ಬರೆದ್ರೆ ಡೈಫ್ರಾಕ್ಷನ್ಗೆ ಡಯಾಗ್ರಾಮ್ ಸಮ್ವಾಟ್ ಸೆಂಟ್ರಲ್ ದೊಡ್ಡದಾಗಿರುತ್ತೆ, ಹೋಗ್ತಾ ಕಡಿಮೆ ಆಗುತ್ತೆ, ಸೆಂಟ್ರಲ್ ದೊಡ್ಡದಾಗಿ ಹೋಗ್ತಾ ಕಡಿಮೆ ಆಗುತ್ತೆ. ಮತ್ತು ವಿಡ್ತು ಡಿಫ್ರೆಂಟ್ ವಿಡ್ತ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನಾಗುತ್ತೆ, ಇಲ್ಲಿ ಡಯಾಗ್ರಾಮ್ ಬರೆದ್ರೆ ನಿಮಗೆ ಕ್ಲೀನಾಗಿ ಕಾಣ್ತದೆ, ಹಿಂಗೆ ಎಲ್ಲ ಸೇಮ್ ಇರುತ್ತೆ. ಇದು ಡಿಫ್ರೆನ್ಸಸ್ ಬರೀ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟ್ ಪೊಲರೈಸೇಷನ್. ನೌ ವಿ ಕಮ್ ಟು ಪೊಲರೈಸೇಷನ್. ಫೈನಲಿ ದ ಎಕ್ಸಾಂಪಲ್ ವಾಟ್ ಐ ಗೇವ್. ನೋಡಿ, ಇದು ಪೊಲರೈಡ್ ಏನು ಮಾಡ್ತಾ ಗೊತ್ತಾ? ಲೈಟ್ ಬಂದಾಗ ಲೈಟ್ ಎಲ್ಲ ಕಡೆ ಡಿಸ್ಟರ್ಬೆನ್ಸ್ ಇರುತ್ತೆ. ಲೈಟ್ ಹ್ಯಾವ್ ಡಿಸ್ಟರ್ಬೆನ್ಸ್ ಇನ್ ಆಲ್ ವೈಬ್ರೇಷನ್ಸ್ ಇನ್ ಆಲ್ ಡೈರೆಕ್ಷನ್ಸ್. ಸೊ ಯಾವುದೋ ಒಂದು ಪೊಲರೈಸಲ್ಲಿ ಮಾಡಿದಾಗ ಪೊಲರೈಡ್ ಅನ್ನೋದು ಒಂದು ಕೆಮಿಸ್ಟ್ರಿ ಇದು ಬೇಸಿಕಲಿ. ನಿಮ್ಗೆ ಗೊತ್ತಲ್ಲ, ಕ್ರಿಸ್ಟಲ್ ಅರೇಂಜ್ಮೆಂಟ್ಸ್ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮಾತ್ರ ಲೈಟ್ ಹೋಗುತ್ತೆ. ಐ ಥಿಂಕ್ ದೇರ್ ಸಮಥಿಂಗ್ ಐಸೋಮರಿಸಮ್ ಎಲ್ಲ ಇದೆ, ನನಗೆ ಅಷ್ಟೊಂದು ಡೆಪ್ತ್ ಗೊತ್ತಿಲ್ಲ. ಆಪ್ಟಿಕಲ್ ಐಸೋಮರಿಸಮ್ ಎಲ್ಲ ಇರುತ್ತೆ ನಿಮ್ಮ ಕೆಮಿಸ್ಟ್ರಿಯಲ್ಲಿ. ಅಂದರೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಮಾತ್ರ ಲೈಟ್ ಕಳಿಸುತ್ತೆ. ಐ ಥಿಂಕ್ ಇಟ್ ಈಸ್ ಕಾಲ್ಡ್, ಐ ರಿಮೆಂಬರ್, ಡೆಕ್ಸ್ಟ್ರೋ ರೋಟೇಟ್ರಿ, ಲೀವೋ ರೋಟೇಟ್ರಿ, LD+L+D ಆ್ಯಂಡ್ ಆಪ್ಟಿಕಲ್ ಐಸೋಮರಿಸಮ್, ಎನನ್ಶೋಮರ್ಸ್, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಎನಿವೆ, ಸೊ ಒಂದು ಪೊಲರೈಡಲ್ಲಿ ಲೈಟ್ ಪಾಸ್ ಆದಾಗ ಆ ಪೊಲರೈಡಲ್ಲಿ ಪರ್ಟಿಕ್ಯುಲರ್ ಓಪನಿಂಗ್ ಹಿಂಗೆ ಗ್ಯಾಪ್ ಇರುತ್ತೆ ನೋಡಿ, ಇಷ್ಟೇ ಗ್ಯಾಪ್ ಇರುತ್ತೆ. ಸೊ ಲೈಟ್ ಈಗ ಹಿಂಗೆ ಹೋಗಬೇಕು. ಈಗ ಆಕ್ಟೋಪಸ್ ಹೋಗ್ತಾ ಇದೆ, ಆಕ್ಟೋಪಸ್ಗೆ ಎಲ್ಲ ಕಡೆನೂ ಕೈ ಇದೆ, ಬಟ್ ಹೋಗ್ಬೇಕಂತೇಳಿ ಸಣ್ಣ ಗ್ಯಾಪ್ ಇದೆ. ಈಗ ಸಣ್ಣ ಗ್ಯಾಪಲ್ಲಿ ಹೋಗ್ಬೇಕಂದ್ರೆ ಯಾವ ಕೈ ಹಿಂಗಿರುತ್ತೋ ಅದು ಮಾತ್ರ ಒಳ್ಳೆ ಹೋಗುತ್ತೆ, ಬೇರೆ ಎಲ್ಲ ಕಟ್ ಆಗುತ್ತೆ ಅಲ್ವಾ? ಸೊ ದ್ಯಾಟ್ ಈಸ್ ವಾಟ್ ಇಟ್ ಇಸ್. ಸೊ ಈ ಥರ ಬಂದಾಗ ಸೊ ಈ ಡೈರೆಕ್ಷನಲ್ಲಿ ಯಾವುದು ಇಲ್ಲಿ ವೈಬ್ರೇಷನ್ಸ್ ಇದೆ ಅದು ಮಾತ್ರ ಉಳಿಯುತ್ತೆ, ಬೇರೆವೆಲ್ಲ ಕಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಪೊಲರೈಸರ್. ಸೊ ಈ ಲೈಟ್ ನಾವು ಇನ್ನು ಅನಲೈಸರಲ್ಲಿ ಕಳಿಸಿದಾಗ ಅಗೇನ್ ಸಮ್ ಅಮೌಂಟ್ ಆಫ್ ಲೈಟ್ ಗೋಯಿಂಗ್ ಟು ಕಮ್. ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವತ್ತೇ ಆಗಲಿ. ಸೊ ದ ಅಮೌಂಟ್ ಆಫ್ ಲೈಟ್ ದಟ್ ಕಮ್ಸ್ ಫ್ರಮ್ ದಿಸ್ ಟು ದಿಸ್, ಇದು I0 ಇದ್ದರೆ ಇದು I0/2 ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಆ್ಯಂಗಲ್ ಯು ಗೋಯಿಂಗ್ ಟು ಟರ್ನ್. And the amount of light that comes from here to here depends upon angle between these two. Simple example ನೋಡಿ, ಅಂತ ಪೊಲರೈಡ್ ಇದೆಯಾ? ಪೊಲರೈಡ್ ಇದೆ, ಅಲ್ಲಿ ಕಾಣಿಸ್ತಿದೆಯಾ? ಓಕೆ, ಲೈಟ್ ಬರ್ತಾ ಇದೆ. ಇಲ್ಲಿ ಎಷ್ಟು ಲೈಟ್ ಬರುತ್ತೋ ಅದ್ರ ಅರ್ಧ ಲೈಟ್ ಈ ಕಡೆ ಬರುತ್ತೆ, ಅರ್ಧ ಲೈಟು. ಅದನ್ನ ಪ್ರೂವ್ ಮಾಡ್ಬೋದು, ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು, ಬಟ್ ಬೇಕಾಗಿಲ್ಲ. ಇಲ್ಲಿ ಅರ್ಧ ಲೈಟ್ ಈ ಕಡೆ ಬರುತ್ತೆ. ನನಗೆ ಇದನ್ನು ಹಿಂಗೆ ಟಿಲ್ಟ್ ಮಾಡಿ, ನಾನು ಹೆಂಗೆ ಟಿಲ್ಟ್ ಮಾಡೋದು ಏನು ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗೋದಿಲ್ಲ.
ನಾನು ಹೆಂಗೆ ಟಿಲ್ಟ್ ಮಾಡಿದ್ರು ಏನು ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ವೇಳೆ ನಾನೇನು ಫಾರ್ ಎಕ್ಸಾಂಪಲ್ ಈಗ ಕೆಳಗಡೆ ಇನ್ನೊಂದು ತೊಗೊತೀನಿ, ಈಗ ಇನ್ನೊಂದು ತೊಗೊಂಡಾಗ ನೋಡಿ ಇನ್ನೊಂದು ತೊಗೊತೀನಿ. ಸೊ ದ ಅಮೌಂಟ್ ಆಫ್ ಲೈಟ್ ದಟ್ಸ್ ಕಮಿಂಗ್ ಔಟ್ ಆಫ್ ಸೆಕೆಂಡ್ ಒನ್ ಡಿಪೆಂಡ್ಸ್ ಅಪಾನ್ ದಿಸ್ ಆ್ಯಂಗಲ್. ಇದು ಹೆಂಗೆ ರೊಟೇಟ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಫಸ್ಟ್ ಪೊಲರೈಡಿಂದ ಏನು ಬರುತ್ತಲ್ವಾ ಅದು 50 I0/2 ಆಗಿರುತ್ತೆ. ಅಮೌಂಟ್ ಆಫ್ ಲೈಟ್ ದಟ್ ಕಮ್ಸ್ ಫ್ರಮ್ ಹಿಯರ್ ಡಿಪೆಂಡ್ಸ್ ಆನ್ ಆ್ಯಂಗಲ್. ನೀವು ಸಿಂಪಲ್ ಎಕ್ಸಾಂಪಲ್, ನೀವು ನೆಕ್ಸ್ಟ್ ಟೈಮು ಐನಾಕ್ಸು PVRಗೆ ಹೋದಾಗ ಒಂದು ಗ್ಲಾಸ್ ಎತ್ತಾಕೊಂಬನ್ನಿ, ಮನೇಲಿ ಕುತ್ಕೊಂಡು ನಿಧಾನಕ್ಕೆ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ಸೈನ್ಸ್ ಎಕ್ಸ್ ನೋಡಿ ಫುಲ್ ನೋಡಿ ಫುಲ್ ಕಾಣಿಸ್ತಾ ಇದೆ. ಈಗ ಇಲ್ಲೂ ಲೈಟ್ ಬರ್ತಾ ಇಲ್ಲೂ ಲೈಟ್ ಬರ್ತಾ ಇದೆ. ರೊಟೇಟ್ ಮಾಡ್ತೀನಿ ಈಗ. ರೊಟೇಟ್ ಮಾಡ್ದ ನೋಡಿ ಡಾರ್ಕ್ ಆಯಿತು ನೋಡಿ, ಕಾಣಿಸ್ತಿದೆಯಾ? ಐ ಹೋಪ್ ಯು ಕ್ಯಾನ್ ಸಿ ಅಗೇನ್ ಡಾರ್ಕ್ ಈ ಥರ. ಎನಿವೆ, ಸೊ ದ ಅಮೌಂಟ್ ಆಫ್ ಲೈಟ್ ದಟ್ ಕಮ್ಸ್ ಔಟ್ ಆಫ್ ದಿಸ್ ಡಿಪೆಂಡ್ಸ್ ಅಪಾನ್ ದ ಆಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. That is given by something called as Malus law. What is Malus law says? So the intensity of light that's coming out of the analyzer directly proportional to the cosine of the angle. Sorry, cosine. Square of the cosine of the angle. Square of the cosine. ಸುಮ್ಮನೆ ಡೆಫಿನೇಷನ್ ಅಷ್ಟೇ. ನಮ್ಮ ಮ್ಯಾಥ್ಸ್ ನಾವು ಕಾಸ್ ಸ್ಕ್ವೇರ್ ಥೀಟಾ ಅಷ್ಟೇ. ಅದು ಕಾಸ್ ಸ್ಕ್ವೇರ್ ಥೀಟಾ ಹಂಗೆ ಹೇಳೋದು ನಾವು. ಸ್ಕ್ವೇರ್ ಆಫ್ the cosine of the angle between polarizer and analyzer, basically cos square theta. So the amount of light that comes off analyzer depends on the square of the cosine. Of course it depends on the angle between the polarizer and analyzer. It's not directly just depending like that. It depends upon square of the cosine of the angle between polarizer and analyzer. Artha ide clear age? That's it. Let's go for next one. So definition ಬರ್ದಿಲ್ಲ ಮಕ್ಕಳಲ್ಲಿ. When a beam of light incident on analyzer, the amount of light ಇದೆಲ್ಲ ಬರ್ದಿ ಡೆಫಿನೇಷನ್. ಸೊ ದಿಸ್ ಇಸ್ ಅ ಫಾರ್ಮುಲಾ, ದಿಸ್ ಇಸ್ Malus law. I is equal to I0 cos square theta. ಇದ್ರ ಮೇಲೆ ಸಖತ್ ಕ್ವಶನ್ಸ್ಗೆ ನೀಟಲ್ಲಿ ಕ್ವಶನ್ ಕೇಳಿದ್ದಾರೆ, CETಯಲ್ಲಿ ಕೇಳಿದ್ದಾರೆ, ತುಂಬ ಕಡೆ ಕ್ವಶನ್ಸ್ ಕೇಳ್ತಾರೆ. ಇದು ನೆನಪಿರ್ಬೇಕು ನಮಗೆ. ಮತ್ತು ಪೊಲರೈಡ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಜಸ್ಟ್ ನಾವು ಐ ಟೋಲ್ಡ್ ಯು ನೋ. ಸೊ ಇಟ್ ಯೂಸ್ಡ್ ಇನ್ ದ ಸನ್ ಗ್ಲಾಸಸ್ ಆ್ಯಂಡ್ ಫೋಟೋಗ್ರಫಿ. ನೀವು ಜಸ್ಟ್ ನಾವು ಕ್ವಶನ್ ಕೇಳ್ಬೋದು, ಸರ್ ಹೇಗೆ ಮೂವೀಸಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ 3D ಮೂವಿ ಶೂಟ್ ಮಾಡೋಕ್ಕಂತ ಹೇಳಿದ್ರೆ ಅಫ್ಕೋರ್ಸ್ ಈ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಮೂವಿನ 2Dಯಲ್ಲಿ ಶೂಟ್ ಮಾಡಿಬಿಟ್ಟು ಅದು 3Dಗೆ ಡಿಜಿಟಲ್ ಕನ್ವರ್ಟ್ ಮಾಡ್ತಾರೆ. ನೀವು ಪಿಕ್ಚರ್ ನೋಡೋಕೆ ಹೋದಾಗ ಆ 3D ಒಂಥರ ಎಫೆಕ್ಟಾಗಿ ಅನ್ಸೋದು ಚೆನ್ನಾಗಿ ಅನ್ಸೋದಿಲ್ಲ. ಬಟ್ ನೀವು ಈ ಕೆಲವೊಂದು ಇಂಗ್ಲೀಷ್ ಮೂವೀಸ್ ಇರುತ್ತೆ, ಫೇಮಸ್ ಡೈರೆಕ್ಟರ್ಸು, ಅಪ್ಪ ಹೆಸರೇನು ಫರ್ಗಾಟ್, ಅವತಾರ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮ್ರಾನ್ ಅಲ್ವಾ ಅವರು ಅನ್ಸೋದು ಮೋಸ್ಟ್ಲಿ. ಓಕೆ, ಸೊ ಮರ್ತೋದೆ. ಅವತಾರು ಇವೆಲ್ಲ ಮೂವಿ ಸ್ಟಾರ್ಟ್ ಮಾಡಿದಾಗ ಅವರು ಡಿಫ್ರೆಂಟ್ ಕ್ಯಾಮ್ರಾ ಇಟ್ಕೊತಾರೆ. ಅಂದರೆ ಡಿಫ್ರೆಂಟ್ ಕ್ಯಾಮ್ರಾಸ್ ವಿಲ್ ಶೂಟ್ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್. ಸೊ ನೀವು ಕಣ್ಣ ಹತ್ರ ಹಾಕೊಂಡಾಗ ಇದನ್ನು ನಿಮ್ಗೇನು ಅನಿಸುತ್ತೆ, ಒಂದು ಕಣ್ಣಲ್ಲಿ ಒಂದು ಆ್ಯಂಗಲಲ್ಲಿ ಶೂಟ್ ಆಗಿರೋದು ಕಾಣಿಸ್ತಾ ಇರುತ್ತೆ, ಇನ್ನೊಂದು ಕಣ್ಣಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ಇನ್ನೊಂದು ಡೆಪ್ತಲ್ಲಿ ಶೂಟ್ ಆಗಿರೋದು ಕಾಣಿಸ್ತಾ ಇರುತ್ತೆ. ಅರ್ಥ ಆಯ್ತಾ? ಅಂದರೆ ಸೇಮ್. ಅದಕ್ಕೆ ನೀವು ನೋಡಿ 3D ಮೂವೀಸ್ ಹೋದಾಗ ಸ್ಪೆಕ್ಸ್ ತೆಗೆದು ಟ್ರೈ ಟು ಅಬ್ಸರ್ವ್ 3D ಪಿಕ್ಚರ್ ವಿತೌಟ್ ದ 3D ಗ್ಲಾಸಸ್. ನಿಮ್ಗೆ ಅನ್ಸಲ್ವಾ ಏನೋ ಮುಂದೆ ಇನ್ನೊಂದು ಪಿಕ್ಚರ್ ಇದೆ ಅಂತ. ಯು ಕ್ಯಾನ್ ಸಿ 3 to 4 ಪಿಕ್ಚರ್ಸ್. ಅಂದರೆ ಒಂದು ವೀಡಿಯೋ ಮೇಲೆ ಇನ್ನೊಂದು ವೀಡಿಯೋ ಇರುತ್ತೆ, ಆ ಡಿಫ್ರೆಂಟ್ ಆ್ಯಂಗಲ್, ಡಿಫ್ರೆಂಟ್ ಡೆಪ್ತಲ್ಲಿ ಎಲ್ಲ ಕಂಬೈನ್ ಮಾಡಿ ತೋರಿಸಿ 3D ಎಫೆಕ್ಟ್ ಕಾಣಿಸೋದಿಲ್ಲ. ಬಟ್ ನಿಮ್ಮ ಕಣ್ಣಿಗೆ ಆಗ್ತಾಗ ಹಿಂಗೆ ಕ್ಲೀನಾಗಿ ಒಂದು ನೋಡಿ, ದಟ್ಸ್ ಅ ಬ್ಯೂಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಯಾವುದು ಇಲ್ದಿರ ನಮ್ಮ ಕಣ್ಣು 3D ಆಬ್ಜೆಕ್ಟ್ ನೋಡುತ್ತೆ. ಪಿಕ್ಚರಲ್ಲಿ 2Dನ 3D ನೋಡ್ಬೇಕಂತ ಹೇಳಿದ್ರೆ ಸ್ಪೆಕ್ಸಲ್ಲಿ ಹಾಕೊಬೇಕು. ಎನಿವೆ ಮಕ್ಕಳೇ, ಐ ಹೋಪ್ ದಿಸ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯೂಸ್ ಆಫ್ ಪೊಲರೈಡ್ಸ್ ಆ್ಯಂಡ್ ದಟ್ಸ್ ಇಟ್. ಸೊ ಇನ್ನೂ ತುಂಬ ಇದೆ. ಐ ಥಿಂಕ್ ಲೆಕ್ಚರ್ ಬಿಕಮ್ ತುಂಬ ಲೆಂತಿ ಆಯಿತು. ನಾನು ಅಂದ್ಕೊಂಡೆ ಬೇಗ ಫಿನಿಷ್ ಮಾಡಿ ಬಿಸಾಕೋಣ ಅಂತ, ಬಟ್ ಕಾನ್ಸೆಪ್ಟ್ ಹೇಳ್ತಾ ಎಕ್ಸ್ಪ್ಲೇನ್ ಮಾಡೋಕ್ಕಲ್ವಾ, ಅದಕ್ಕೋಸ್ಕರ ತುಂಬ ಲೆಂತಿ ಆಯಿತು. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಕ್ಚರ್ ಹೇಗಿತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ಹೇಳಿ. ದಟ್ಸ್ ಇಟ್. ಸಿ ಯು ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಟೇಕ್ ಕೇರ್ ಮಕ್ಕಳೇ.